ಫಸ್ಟ್ ಸ್ಪಶ್ ಮಸಾಲ ಎಷ್ಟು ಪ್ರಾಡಕ್ಟ್ಸ್ ಇತ್ತು ನೀವು ಸ್ಟಾರ್ಟ್ ಮಾಡಿದಾಗ? When My you dad entered. start ಮಾಡಿದಾಗ 2. ಓನ್ಲಿ ಟು? Yeah, 2 or ಯಾವ್ಯಾವ್ದು? 3. Sambar, rasam ಮಾತ್ರ ಏನೋ ಹಾ, ಮಾಡ್ತಾ ಓಕೆ ಇದ್ವಿ. ಓಕೆ. Now we have 250 items. ಓ ಮೈ ಗಾಡ್. ನಮಗೆ ಗ್ರೌಂಡ್ ಅರ್ಥ ಆಗದೆ ಇರೋ ತನಕ ಯು ಕಾನ್ ಟೇಕ್ ಡಿಸಿಷನ್ ಸಿಟ್ಟಿಂಗ್ ಇನ್ ಅನ್ ಎ ಸಿ ಕ್ಯಾಬಿನ್ ಅನ್ನೋದು ಇಸ್ ಮೈ ಥಾಟ್ ಪ್ರಾಸೆಸ್. ಟಿಲ್ 2 days ಬಿಫೋರ್ ಮೈ ಡೆಲಿವರಿ ಐ ಹ್ಯಾವ್ ಗಾನ್ ಟು ಆಫೀಸ್ ಆ್ಯಂಡ್ 3 months ಪೋಸ್ಟ್ ಡೆಲಿವರಿ ಐ ಹ್ಯಾವ್ ಗಾನ್ ಟು ಆಫೀಸ್. ಅಂದರೆ ಮಗು ಕರ್ಕೊಂಡು ಹೋಗ್ತಿದ್ದೆ. ಡು ಯು ಥಿಂಕ್ ಅಂದರೆ ವುಮೆನ್ ಆಂಟರ್ಪ್ರಿನರ್ಶಿಪ್ ಕ್ವೈಟ್ ಡಿಫಿಕಲ್ಟ್ ಅಥವಾ ಚಾಲೆಂಜಿಂಗ್ ಅಂತ ಹ್ಯಾವ್ ಯು ಎವರ್ ಫೆಲ್ಟ್? Financial independence gives you emotional independence. It also gives you confidence. I know it all attitude irbardu. Because till you die, you will be learning something or the other. World is changing very quickly. ಆ process ಅಲ್ಲಿ ಏನಾಗುತ್ತೆ, every day there's a new thing to learn. ಯಾವುದೇ ಕಂಪ್ನಿ ತಗೊಳ್ಳಿ, ಏನೇ ಟೆಕ್ನಾಲಜಿ ಮುಂದೆ ಬರಲಿ, it's always by the people, for the people ಅನ್ನೋ ಥರ ಎಲ್ಲ. So you have to take people along. Life is a journey. Somewhere you have to be happy about where you are also. ಎಷ್ಟು ಇಂಪಾರ್ಟೆಂಟ್ ಅನ್ಸುತ್ತೆ ಒಂದು ರಿಲೇಶನ್ಶಿಪ್ ಒಬ್ಬ ಮನುಷ್ಯನ ಜೀವನದ ಸಕ್ಸಸ್ಗೆ ಅಥವಾ ಕೆಲಸದಲ್ಲಿ? 2 months pregnancy ನಲ್ಲಿ I walked out and I completely handled my pregnancy alone. ಎಲ್ರಿಗೂ ನಮಸ್ಕಾರ. ಮಿಲೆಕ್ಸ್ ಅವರು ಹೆಮ್ಮೆಯಿಂದ ಅರ್ಪಿಸ್ತಿರುವಂತಹ ಇರೋದೊಂದು ಲೈವ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅದಿತಿ ಪ್ರಭುದೇವ. ದೇವರು ಒಬ್ಬೊಬ್ಬರಿಗೆ ರೂಪ, ವಿದ್ಯೆ, ಐಶ್ವರ್ಯ ಎಲ್ಲದನ್ನು ಕೊಟ್ಬಿಟ್ಟಿರ್ತಾನೆ. ಬುದ್ಧಿವಂತಿಕೆ ಸ್ವಲ್ಪ ಜಾಸ್ತಿನೇ ಕೊಟ್ಟಿರ್ತಾನೆ. ಆದರೆ ಸುಮಾರು ಜನ ಅದನ್ನು ಉಪಯೋಗಿಸ್ಕೊಳ್ಳೋದಿಲ್ಲ. ಆದರೆ ಕೆಲವೊಬ್ಬರು ಮಾತ್ರ ಅದನ್ನು ಎಷ್ಟು ಅದ್ಭುತವಾಗಿ ಉಪಯೋಗಿಸ್ಕೋತಾರೆ ಅಂದರೆ, ರೂಪನೂ ಫಸ್ಟ್ ಕ್ಲಾಸ್, ಐಶ್ವರ್ಯನೂ ಫಸ್ಟ್ ಕ್ಲಾಸ್, ಬುದ್ಧಿವಂತಿಕೆನೂ ಫಸ್ಟ್ ಕ್ಲಾಸ್, ಬಿಸ್ನೆಸ್ಸು ಫಸ್ಟ್ ಕ್ಲಾಸ್, ಎಲ್ಲದರಲ್ಲೂ ವಾವ್ ಇದು ಚಂದ ಅಲ್ವಾ ಅಂತ ಅನ್ಸುತ್ತೆ. ಆದರೆ ಆ ಚಂದ ಅನ್ನೋದ್ರ ಹಿಂದೆ ಕೂಡ ಸಿಕ್ಕಾಪಟ್ಟೆ ಅವರ ಸ್ಯಾಕ್ರಿಫೈಸ್ ಇರುತ್ತೆ, ಸ್ಟ್ರಗಲ್ಸ್ ಇರುತ್ತೆ, ಹಾರ್ಡ್ ವರ್ಕ್ ಇರುತ್ತೆ. ಸೊ ಅಂತಹ ಒಂದು ಚಂದದ ಗೊಂಬೆ ಅಂತ ಹೇಳ್ಬೋದು. ಆ್ಯಂಡ್ ಅ ವೆರಿ ಬ್ಯೂಟಿಫುಲ್ ಆ್ಯಂಡ್ ಮೋಸ್ಟ್ ಇಂಟೆಲಿಜೆಂಟ್ ಟ್ಯಾಲೆಂಟೆಡ್ ಆಂಟ್ರಪ್ರನರ್. ಅದರಲ್ಲೂ ಖುಷಿ ಏನಪ್ಪ ಅಂದರೆ ಹೆಣ್ಮಗು ಅನ್ನೋದು. ಅದೇನೋ ಒಂಥರ ನಮಗೆ ಹೆಮ್ಮೆ. ಇಡೀ ಒಂದು ಹೆಣ್ಣು ಕುಲಕ್ಕೆ ಒಂದು ವಾವ್, ವಿ ಕ್ಯಾನ್ ಡೂ ಇಟ್ ಅನ್ನೋ ಥರ. ಸೊ ಸ್ಪರ್ಶ್ ಮಸಾಲಾದ CEO ನಮ್ಮ ಪ್ರೀತಿಯ ದೀಕ್ಷಾ ಮ್ಯಾಮ್, ಹಾಯ್, ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ಯಾವ ಥರ ಇತ್ತು ಅಂದರೆ ನಾವು ಹಿಂಗೆ ಥಿಂಕ್ ಮಾಡಲ್ಲ ಈ ಡಿಸ್ಕ್ರಿಪ್ಷನ್ನ. ಥ್ಯಾಂಕ್ ಯು ಸೋ ಮಚ್. ದಟ್ ಕಮಿಂಗ್ ಫ್ರಮ್ ಸಚ್ ಅ ಬ್ಯೂಟಿಫುಲ್ ಪರ್ಸನ್. ಸೋ ನೈಸ್. ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಾ ಅದಕ್ಕೆ ಹೇಳಿದ್ದು, ತುಂಬ ದೇವರು ಸೆಲೆಕ್ಟ್ ಮಾಡಿ ಕೆಲವ್ರನ್ನ, ನಿಂಗೆ ಇದು ಇರ್ಲಿ, ಇದು ಇರ್ಲಿ, ಇದು ಇರ್ಲಿ, ಇದು ಇರ್ಲಿ ತಗೊಂಡು ಸ್ವಲ್ಪ ಕೊಟ್ಟಿಲ್ಲ ಅಷ್ಟೇ. ದ್ಯಾಟ್ಸ್ ಓಕೆ. ಕೊಟ್ಟಿದ್ರು ಸುಮಾರು ಸಲ ಸುಮಾರು ಜನ ಅದನ್ನ ಉಪಯೋಗಿಸ್ಕೊಳ್ಳೋದಿಲ್ಲ. ಬಟ್ ಅದನ್ನ ಸದುಪಯೋಗ ಪಡಿಸ್ಕೊಳ್ಳೋದಿದೆಯಲ್ಲ, ದಟ್ ಇಸ್ ವೇರ್ ದ ಬ್ಯೂಟಿ ಲೈಸ್ ಅಲ್ಲ. ಸೊ ಹೇಗಿದ್ದೀರಾ ದೀಕ್ಷಾ? ತುಂಬಾ ಚೆನ್ನಾಗಿದ್ದೀನಿ. ಸೊ ಎಲ್ರಿಗೂ ಗೊತ್ತು, ಸ್ಪರ್ಶ್ ಮಸಾಲ ಅಂದ ತಕ್ಷಣ ಸುಮಾರು ಜನ ನಾವು ಮನೇಲಿ ಆಲ್ಮೋಸ್ಟ್ ಎಲ್ಲ ಐಟಮ್ಗಳನ್ನ ಬಳಸ್ತಾ ಇರ್ತೀವಿ. ಇದ್ರ ಹಿಂದೆ ಒಬ್ರು ಇದ್ದಾರೆ ಅನ್ನೋದು ಸುಮಾರು, ನಾನು ಕೂಡ ನಿಮ್ಮ ಇಂಟರ್ವ್ಯೂಗಳನ್ನು ಸುಮಾರು ನೋಡಿದ್ದೀನಿ. ನನಗೆ ಕ್ಯೂರಿಯಾಸಿಟಿ ಏನು ಅಂತ ಅಂದರೆ, ಹೌ ಡಿಡ್ ಯು ಎಂಡ್ ಅಪ್ ಹಿಯರ್ ಅಂತ. ನಾನು ನಿಮ್ಮ ಜೊತೆ ಮುಂಚೆ ಮಾತಾಡ್ದಂಗೆ ಆಕ್ಸಿಡೆಂಟಲ್ ಆಂಟ್ರಪ್ರಿನರ್ ಥರ. ಆ್ಯಕ್ಚುಲಿ ಫುಲ್ ಮೋಟಿವ್ ಬಿಸ್ನೆಸ್ ಮಾಡೋದಕ್ಕಿಂತ ಟು ಮೇಕ್ ಮೈ ಡ್ಯಾಡ್ ಪ್ರೌಡ್ ಇತ್ತು ಅಷ್ಟೇ. ಸೊ ದಟ್ ವಾಸ್ ದ ಓನ್ಲಿ ಇಂಟೆನ್ಷನ್. ನಾನು ಐ ಹ್ಯಾಡ್ ಡನ್ ಮೈ BBM, ಅದಾದಮೇಲೆ MBA ಎಲ್ಲ ಮಾಡಿ ಐ ವಾಸ್ ವರ್ಕಿಂಗ್ ಬೇರೆ ಕಡೆ. ಅದಾದ್ಮೇಲೆ ಏನನ್ನಿಸ್ತು, ನಮ್ದು ತುಂಬಾ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಇತ್ತು, ವೆರಿ ಸ್ಮಾಲ್ ಸ್ಕೇಲ್, MSME ತರ. ಒಂದು ಸ್ಮಾಲ್ ಗೋಡೌನ್ ಇಂದ ಆ ತರ ಮಾಡ್ತಾ ಇದ್ರು. ಫಸ್ಟ್ ಸ್ಪಶ್ ಮಸಾಲ ಎಷ್ಟು ಪ್ರಾಡಕ್ಟ್ಸ್ ಇತ್ತು ನೀವು ಸ್ಟಾರ್ಟ್ ಮಾಡಿದಾಗ? My dad ಸ್ಟಾರ್ಟ್ ಮಾಡಿದಾಗ 2. ಓನ್ಲಿ 2? ಯಾವ್ಯಾವ್ದು? 2 or 3. ಸಾಂಬಾರ್, ರಸಂ ಮಾತ್ರ. ಓಕೆ ಓಕೆ. Now we have 250 items. ಓ ಮೈ ಗಾಡ್. ಹಂಗೆ ಮೈ ಡ್ಯಾಡ್ ಇಸ್ ಅನ್ ಎಕ್ಸ್ ಆರ್ಮೀಸ್ ಪರ್ಸನ್ ಆಕ್ಚುಲಿ. ಆರ್ಮಿಯಿಂದ ರಿಟೈರ್ಮೆಂಟ್ ತಗೊಂಡು ಬಂದು ಇಲ್ಲಿ ಹಿ ವಾಂಟೆಡ್ ಟು ಡೂ ಸಮಥಿಂಗ್, ಅಚೀವ್ ಸಮಥಿಂಗ್. ಅದಕ್ಕೆ ಸಖತ್ ಹಾರ್ಡ್ ವರ್ಕ್ ಮಾಡಿದ್ರು. ವಿ ಕೇಮ್ ಹಿಯರ್ ಪೆನಿಲೆಸ್ ಆ ಥರ. ತುಂಬಾ ಡಿಫಿಕಲ್ಟ್ ಸಿಚುವೇಶನ್ಸ್ ಇಂದ ಬಂದು, ಹಿ ಈಸ್ ಅ ಸೆಲ್ಫ್ ಮೇಡ್ ಪರ್ಸನ್. ಸೊ ಅವ್ರ ಸ್ಟ್ರಗಲ್ಸು, ಅವ್ರಿಗೆ ಅವ್ರು ಈವನ್ 1 minute ಅವ್ರಿಗೆ ಕೊಟ್ಕೊಳಕ್ ಆಗ್ತಿರ್ಲಿಲ್ಲ. ನಾಟ್ ಜಸ್ಟ್ ದಟ್ ಪರ್ಸನ್, ಐ ಥಿಂಕ್ ದ ಪರ್ಸನ್ ಬಿಹೈಂಡ್ ದೆಮ್, ಮೈ ಮದರ್ ಆಲ್ಸೋ, ಟು ಬಿ ಆನೆಸ್ಟ್. ಇಬ್ರು ಮಾಡಿದ್ರೇನೆ ಅದು ಒಂದು ಆಗೋದಲ್ಲ. ಸೊ ಬೋತ್ ಆಫ್ ದೆಮ್ ಟುಗೆದರ್ ಕೈಂಡ್ ಆಫ್ ಬಿಲ್ಟ್ ದಿಸ್. ಅಂಡ್ ದೆನ್ ವೆನ್ ಐ ಜಾಯ್ನ್ ಆಲ್ಸೋ ಇಟ್ ವಾಸ್ ತುಂಬಾ. ಒಬ್ರೇ ಮಗಳ ನೀವು? ಇಲ್ಲ, ನಾ ಹ್ಯಾವ್ ಅ ಸಿಸ್ಟರ್. ಓ ನೈಸ್. ಇಬ್ರು ಹೆಣ್ಮಕ್ಳು.
ಇಬ್ರು ಅವ್ರು ಯಾವತ್ತೂ ನಮ್ನ ಹುಡ್ಗಿರ್ ತರ ನೋಡೇ ಇಲ್ಲ. ಏನಾದ್ರೂ ಮಾಡಿಲ್ಲ ಅಂದ್ರೆ ದೆಲ್ ಬಿ ಲೈಕ್, ಯಾಕೆ ಇಷ್ಟು ಮಾಡ್ಕೊಳಕ್ ಆಗೋದಿಲ್ವಾ ನಿಮ್ ಕೈಲಿ ಅಂತ. ದೇವ್ ಆಲ್ವೇಸ್ ಪುಷ್ಟಸ್, ನಿಮ್ ಕೆಲ್ಸ ನೀವೇ ಮಾಡ್ಬೇಕು, ನಿಮಗೆ ಏನು ಬೇರೆಯವ್ರ ನೆಸೆಸಿಟಿ ಇಲ್ಲ, ಯು ಆರ್ ಕೆಪಬಲ್ ಇನಫ್ ಟು ಡೂ ವಾಟ್ ಯು ವಾಂಟ್. ಸೊ ಹಂಗ್ ಪುಷ್ ಮಾಡೋರು. ಮಾಡ್ಕೊಡಿ ಅಂದ್ರೂ ಇಲ್ಲ ನೀವೇ ಮಾಡ್ಕೋಬೇಕು ಅನ್ನೋರು. ಸೊ ದಟ್ ವಾಸ್ ದ ಕೈಂಡ್ ಆಫ್ ಅಪ್ಬ್ರಿಂಗಿಂಗ್ ಚಿಕ್ಕೋರ್ ಇರ್ಬೇಕಾದ್ರಿಂದಾನು ನಡೆದಿದ್ದು. ನಾನ್ ಜಾಯ್ನ್ ಆಗಿದ್ದು ವೆನ್ ದ ಕಂಪ್ನಿ ವಾಸ್ MSMEನೇ. ಎಲ್ಲರೂ ಹೇಳ್ತಾ ಇದ್ರು ಮೈ ಡ್ಯಾಡ್ಗೆ, ಸೆಲ್ ಮಾಡ್ಬಿಡಿ, ಏನ್ ಮಾಡ್ತೀರಾ, ಇನ್ನ ಸ್ಟಾರ್ಟೇ ಆಗಿರ್ಲಿಲ್ಲ ಟು ಬಿ ಆನೆಸ್ಟ್, ನನ್ ಪಾಯಿಂಟ್ ಆಫ್ ವ್ಯೂ ಇಂದ. ಅವಾಗಿನೇ ದೇ ವರ್ ಟೆಲಿಂಗ್, ಮಾರ್ಬಿಡಿ, ಏನಕ್ಕೆ ಮಾಡ್ತೀರಾ, ಯು ಹ್ಯಾವ್ 2 daughters ಅಂತ ಎಲ್ಲ ಪೀಪಲ್ ಟ್ರೈ ಟು ಟೇಕ್ ಅಡ್ವಾಂಟೇಜ್ ಎಲ್ಲ. ಸೊ ಅವಾಗ ನನ್ಗೇನ್ ಅನ್ನಿಸ್ತು, ಓಕೆ ಹುಡುಗಾನೇ ಇದ್ದಿದ್ರೆ, ಸಣ್ಣ ಇದ್ದಿದ್ರೆ ಹಿ ವುಡ್ ಹ್ಯಾವ್ ಕಮ್ ಅಂಡ್ ಹೆಲ್ಪ್, ಲೆಟ್ ವೈ ನಾಟ್ ಐ ಜಾಯಿನ್ ಅಂತ. ಸೊ ಅವಾಗ ವೆರಿ ಯಂಗ್, ಐ ವಾಸ್ ಸಮ್ 23, ಹಂಗೇನೆ 23, 24 ಆ ಏಜ್ಗೆನೆ ಐ ಜಾಯಿಂಡ್. ಅಂಡ್ ಕಂಪ್ಲೀಟ್ಲಿ ಅನ್ಆರ್ಗನೈಸ್ಡ್ ಕಂಪನಿ ಇತ್ತು. ಕಂಪ್ಲೀಟ್ಲಿ ಎಕ್ಸಾಂಪಲ್ ಪೇಮೆಂಟ್ ಅನ್ನು ಕ್ಯಾಶ್ ಅಲ್ಲಿ ಕೊಡೋದು, ಆ ತರ ಸಿಚುವೇಶನ್ ಅಲ್ಲಿ. ದ ಹೋಲ್ ಪ್ರಾಸೆಸ್ ಆಫ್ ಕಾರ್ಪೊರೇಟೈಸಿಂಗ್ ಇಟ್, ಮೇಕಿಂಗ್ ಇಟ್ ಫಸ್ಟ್ ಸ್ಟೇಟ್ ಲೆವೆಲ್ ಬ್ರ್ಯಾಂಡ್, ಆಮೇಲೆ ನ್ಯಾಷನಲ್ ಲೆವೆಲ್ ಬ್ರ್ಯಾಂಡ್, ಈಗ ವಿ ಆರ್ ಸೆಲ್ಲಿಂಗ್ ಇಂಟರ್ನ್ಯಾಷನಲಿ ಆಲ್ಸೋ. ಸೊ ದಿಸ್ ಹೋಲ್ ಜರ್ನಿ ಹ್ಯಾಸ್ ಬೀನ್ ಬ್ಯೂಟಿಫುಲ್. ವಾವ್, ಐ ಥಿಂಕ್ ಈ ಜರ್ನಿ ಜೊತೆಗೆ ನೀವು ಸಿಕ್ಕಾಪಡೆ ಬೆಳೆದ್ಬಿಟ್ಟಿರ್ತೀರಾ ಅಲ್ವಾ ದೀಕ್ಷಾ? ಮೆಂಟಲಿ ಎಸ್. ಅಂದ್ರೆ ಯು ಗೆಟ್ ಹಂಬಲ್ ಡೌನ್, ನೀವು ಹೇಳ್ದಂಗೆ ಯು ಗೆಟ್ ವೆರಿ ಹಂಬಲ್ ಡೌನ್ ವೆನ್ ಯು ಸಿ ಪೀಪಲ್. ಅಂಡ್ ನನಗೆ ನೀವಂತೂ ಡೈಲಿ ವರ್ಕರ್ಸ್ ಜೊತೆಗೆ ನೀವು ಯಾವಾಗ್ಲೂ ಇಂಟ್ರಾಕ್ಷನ್ ಇರುತ್ತೆ ನಿಮ್ದು, ಅಂದ್ರೆ ಅವ್ರಿದ್ರೇನೆ ಅಲ್ವಾ ನಿಮ್ಗಿದು, ಐ ಥಿಂಕ್. ಹೌದೌದು. ಸೊ ವಿ ಹ್ಯಾವ್ ಅರೌಂಡ್ 400 people in our company, 200 people in sales and 200 people in the factory. That I handle the sales part of it. ಸೊ ನಾನು ತುಂಬಾ ಆನ್ ಗ್ರೌಂಡ್ ಜಾಸ್ತಿ ಓಡಾಡ್ತಾನೆ ಇರ್ತೀನಿ. ಗೋ ವಿತ್ ದೆಮ್, ಮಾರ್ಕೆಟ್ಗೆ ಹೋಗ್ತೀನಿ, ಡಿಸ್ಟ್ರಿಬ್ಯೂಟರ್ ಮೀಟ್ ಮಾಡ್ತೀನಿ, ಹಳ್ಳಿಗೂ ಹೋಗ್ತೀನಿ. ಸೊ ದ್ಯಾಟ್ ಅಂದ್ರೆ ನಮಗೆ ಗ್ರೌಂಡ್ ಅರ್ಥ ಆಗದೆ ಇರೋ ತನಕ ಯು ಕಾನ್ ಟೇಕ್ ಡಿಸಿಷನ್ ಸಿಟಿಂಗ್ ಇನ್ ಅನ್ AC ಕ್ಯಾಬಿನ್ ಅನ್ನೋದು ಇಸ್ ಮೈ ಥಾಟ್ ಪ್ರಾಸೆಸ್. ಅಂಡ್ ಯು ಗೆಟ್ ಟು ನೋ ದ ರಿಯಾಲಿಟಿ. ನಾವ್ ಗ್ರೇಟ್ ಅನ್ಕೊಂಡ್ ಕೂತಿರ್ತೀವಿ, ಓನ್ಲಿ ವೆನ್ ಯು ಗೋ ಔಟ್ ದಿಲ್ ಶೋ ಯು ಯೋರ್ ಪ್ಲೇಸ್ ಅಲ್ಲ. ಅವಾಗ ಯು ಗೆಟ್ ಟು ನೋ ಏನ್ ಮಾಡಬಹುದು, ವಾಟ್ ಇಸ್ ಇಟ್, ಯು ಕ್ಯಾನ್ ಟೇಕ್ ಬೆಟರ್ ಡಿಸಿಷನ್ಸ್ ಅಂತ. ಸೊ ನೀವ್ ಹೇಳ್ದಂಗೆ ಸ್ಪರ್ಶ್ ಮಸಾಲ ಅನ್ನೋದು ಇವತ್ತು ಲೈಕ್ ಎಲ್ರಿಗೂ ಗೊತ್ತಿರುವಂತ ಬ್ರ್ಯಾಂಡ್. ಆದ್ರೆ ಸ್ಟಾರ್ಟ್ ಆದಾಗ ನೀವ್ ಹೇಳ್ದಂಗೆ 1 ಅಥವಾ 2 ಪ್ರಾಡಕ್ಟ್ ಇಂದ ಸ್ಟಾರ್ಟ್ ಆಗಿದ್ದು. ಅಂಡ್ ನೀವು ಬರೀ 22-23 ವರ್ಷಕ್ಕೆ ಬೇಗ ತುಂಬಾ ಅಂದ್ರೆ ಇನ್ನು ಅದು ಆ ಟೀನೇಜ್ ಇಂದ ಅವಾಗ ತಾನೇ ಹೊರಗಡೆ ಬಂದಿರ್ತೀವಿ ಅನ್ನೋಂತ ಏಜ್ ಅಲ್ಲಿ ಎಂಟ್ರಿ ಆಗ್ತೀರಾ. ಆಲ್ಮೋಸ್ಟ್ ಇವಾಗ 10-12 ವರ್ಷದಿಂದ ಜರ್ನಿ ಆಗುತ್ತೆ. ಇಷ್ಟರಲ್ಲಿ 250 ಪ್ರಾಡಕ್ಟ್ಸ್ ಆಗಿರುತ್ತೆ. ಅಂಡ್ ಇಟ್ ಇಸ್ ರಿಯಲಿ ನಾಟ್ ಜೋಕ್. ಇದಿಷ್ಟ್ರ ಮಧ್ಯೆ ಬೀಯಿಂಗ್ ಅ ವುಮನ್ ನಮ್ದೇ ಆದಂತ ಹರ್ಡಲ್ಸ್ ಸ್ಟಾರ್ಟ್ ಆಗುತ್ತೆ, ಮ್ಯಾರೇಜ್, ಮಕ್ಕಳು. ಸೊ ನನಗೆ ಆ ಫೇಸ್ ನಿಮ್ ಒಟ್ಟಿಗೆ ಮಾತಾಡಕ್ಕೆ ಬಾರಿ ಕ್ಯೂರಿಯಸ್ ಆಗಿದ್ದೀನಿ. ಯಾಕಂದ್ರೆ ಸುಮಾರು ಸಲ ನನಗೆ ಅನ್ಸುತ್ತೆ, ದೋ ವಿ ಹ್ಯಾವ್ ಆಲ್ ದ ಪ್ರಿವಿಲೇಜ್, ಇಷ್ಟು ಚಂದ ಎಲ್ಲ ನಮ್ಗೆ ಸೌಲಭ್ಯಗಳಿದ್ರೂ ಕೂಡ ಎಲ್ಲೋ ಒಂದ್ ಕಡೆ ಮದುವೆ ಅಥವಾ ತಾಯ್ತನ ಅನ್ನೋದು 1-2 ಸ್ಟೆಪ್ ಹಿಂದಕ್ಕೆ ಹಾಕ್ತಿವಿ. ಅಂಡ್ ಕೆಲವು ವರ್ಷಗಳು ನಾವು ಸ್ತಬ್ಧರಾಗ್ಬಿಡ್ತೀವಿ. ಇಂಥ ಸಿಚುವೇಶನ್ಗಳಲ್ಲಿ ನೀವ್ ಹೆಂಗೆ ಹ್ಯಾಂಡಲ್ ಮಾಡ್ಕೊಂಡ್ರಿ ಅಂತ? ಸೊ ನಿಮ್ ತರಾನೇ ನನಗೂ ಐ ಹ್ಯಾವ್ 2 kids. ಈಗ one is 5-year-old, 5-6 years old ಹತ್ರ. One more is not even 1.5-year-old. ಬಟ್ ಆಕ್ಚುಲಿ ನಾನು till 2 days before my delivery I have gone to office, and 3 months post delivery I have gone to office. ಅಂದ್ರೆ ಮಗು ಕರ್ಕೊಂಡು ಹೋಗ್ತಿದ್ದೆ ಎವ್ರಿ ಡೇ. ಅಂಡ್ ಇಟ್ಸ್ ನಾಟ್ ಲೈಕ್ 2 hours 3 hours ಹೋಗಿ ಬರೋ ತರ. ಗೋ ಅಟ್ ಮಾರ್ನಿಂಗ್ 10-10:30 ಹೋದ್ರೆ ಈವ್ನಿಂಗ್ 7-7:30 ತನಕ with the kid I'm there in the office. So that's how I've worked. And throughout my pregnancy, I think second one allantu, because first one it was COVID. Second one, all the 9 months until they stopped letting me go on flights. Till then I have gone to different countries every month. Alone, no. So just for work mainly. So that has never stopped me. Thankfully I had strong ನಾನು ಅದನ್ನು ಅಷ್ಟೇ, ನಾನು ಡಿಸೈಡ್ ಮಾಡ್ತೀನಿ ದಟ್ ನಿಮ್ಮ ತಂದೆ ತಾಯಿ ಅಥವಾ ಹಸ್ಬೆಂಡ್ ಹೇಗೆ ಸಪೋರ್ಟ್ ಮಾಡಿದ್ರು ಅನ್ನೋದು ಐ ಹ್ಯಾವ್ ಸ್ಟಾಪ್ಡ್ ಆಸ್ಕಿಂಗ್, ಬಿಕಾಸ್ ಇಟ್ಸ್ ನಾಟ್ ಸಪೋರ್ಟ್ ಆಲ್ಸೋ, ಇಟ್ಸ್ ಜಸ್ಟ್ ಲೆಟಿಂಗ್ ಯು ಲಿವ್ ಯುವರ್ ಲೈಫ್ ಅಲ್ವಾ? I think but our letting is also very important. ಹಂಗಾಗಿ ಹೋಗಿದೆ ಮೆಂಟಲಿ ನಿಮ್ಗೆ ಫ್ರೀಡಮ್ ಇತ್ತಂದ್ರೆ ಇಟ್ಸ್ ನಾಟ್ ಇವನ್ ಬೇರೆಯವ್ರಿಗೆ ಒಪ್ಪಿಸ್ಬೇಕು ಅಂತ. ಮೆಂಟಲಿ ವೆನ್ ಯು ಆರ್ ಫ್ರೀ ಟು ಟೇಕ್ ಯುವರ್ ಓನ್ ಕಾಲ್, ನಿಮ್ ಡಿಸಿಷನ್ಸ್ ನ,
that's when a woman grows, I feel. And that comes with a supportive background. ನಾನು ಹೇಳ್ದಂಗೆ ಮುಂಚೆಯಿಂದನೂ ನಮಗೆ ಯು ಆರ್ ಎನಫ್, ನಿಮ್ಮ ಕೆಲಸ ನೀವೇ ಮಾಡಬೇಕು ಅನ್ನೋ ಜರ್ನಿನೇ ನಮಗೆ ಸ್ಕೂಲ್ ಟೈಮಿಂದನೂ ಹೇಳ್ಕೊಟ್ಟಿರೋದ್ರಿಂದ, ಸೊ ನಮಗೆ ಟಿಲ್ ಡೇಟ್ ಐ ಡೋಂಟ್ ಆಸ್ಕ್ ಪೀಪಲ್, ಐ ಸೇ ಓಕೆ ನಾನು ಇದು ಮಾಡ್ತಾ ಇದ್ದೀನಿ, ಅದು ಮಾಡ್ತಾ ಇದ್ದೀನಿ, ಅದು ಮಾಡ್ತಾ ಇದ್ದೀನಿ, ಅಲ್ಲಿ ಹೋಗ್ತಾ ಇದ್ದೀನಿ ಅಷ್ಟೇನೆ. ಸೊ ಅರೇಂಜ್ಮೆಂಟ್ ಮಾಡ್ಕೊತೀನಿ. ಐ ಟೇಕ್ ದ ಕಿಡ್ಸ್ ಅಲಾಂಗ್. I think last year I traveled to 4 countries with my child, with the 6-month-old, 8-month-old, 1 year ಆ ಥರ. ಸೊ ಹಂಗೆ ಒಂದು ಸಪೋರ್ಟ್ ಸಿಸ್ಟಮ್ ರೆಡಿ ಮಾಡ್ಕೊಳ್ಳೋದು, ಹೋಗೋದು, ಡೂ ದ ವರ್ಕ್, ಕಮ್ ಬ್ಯಾಕ್ ಆ ಥರ. ಮಕ್ಕಳು ಹಂಗೆ ಬೆಳೆದ ಮೈ ಕಿಡ್ಸ್ ಆರ್ ವೆರಿ ಬೇಗ ಇಂಡಿಪೆಂಡೆಂಟ್ ಆಗ್ಬಿಡ್ತವೆ ಆ ಥರ ನೋಡಿ. ಐ ಥಿಂಕ್ ಎಲ್ಲೋ ಒಂದ್ ಕಡೆ ಕೇಳಿದ್ದೆ, ಯಾರೋ ಹೇಳಿದ್ದನ್ನ, ದಟ್ the best thing that you can give your child is show how independent your mothers are. Exactly. And they learn to do themselves. Exactly. ಬಿಕಾಸ್ ನಾನೇ ನೋಡ್ತೀನಲ್ಲ, ನಾನು ಏನೇನ್ ಮಾಡ್ತೀನೋ, ನಾನು ಕುಕ್ ಮಾಡಿದ್ರೆ ನನ್ನ ಮಗಳು ಅದ್ ಮಾಡ್ಬೇಕು. ಈಗ ವಿಡಿಯೋ ಕಾಲ್ ಮಾಡಿದ್ರೆ ಶೂಟಿಂಗ್ ಮಾಡ್ತಿದ್ಯಾಮ್ಮ, ಓಕೆ ಅಂದ್ರೆ ಶೀಸ್ ಜಸ್ಟ್ 2 years. ಇಲ್ಲಾಂದ್ರೆ ಏನಾಗುತ್ತೆ, ಅರ್ಥ ಆಗುತ್ತೆ. they become so attached. ನಾವು ಆ ಅಟ್ಯಾಚ್ಮೆಂಟ್ ನ ತುಂಬಾ ಗ್ರೋ ಮಾಡ್ತೀವಿ. ಎವ್ರಿಬಡಿ ಇಸ್ ಅಟ್ಯಾಚ್ ಟು ದೇರ್ ಚೈಲ್ಡ್, ಬಟ್ ಅವ್ರನ್ನ ಇಂಡಿಪೆಂಡೆಂಟ್ ಇರೋದ್ ಕಲ್ಸಕ್ ಹೋಗೋದಿಲ್ಲ. ಸೊ ಎವ್ರಿ ಪಾಯಿಂಟ್ ಆಫ್ ಟೈಮ್ ವಿ ಆರ್ ದೇರ್ ಟು ಕ್ಯಾಚ್ ದೆಮ್. ಐ ಆಮ್ ನಾಟ್ ದೇರ್ ಟು ಕ್ಯಾಚ್ ದೆಮ್. ಅವ್ರು ಬಿದ್ರು ಐ ಟೆಲ್ ದೆಮ್ ಇಟ್ಸ್ ಓಕೆ ಅಂತ. ಸೇಮ್ ಇಟ್ಸ್ ಓಕೆ, ಎದ್ದೇಳು ಪುಟ್ಟ ಹೋಗು. ಯು ಡೂ ದಟ್ ಮೋರ್. ಅವಾಗ ಏನ್ ಮಾಡ್ತಾರೆ, ಇನ್ನ ದೇ ಬಿಕಮ್ ವೆರಿ ಡಿಪೆಂಡೆಂಟ್ ಆನ್ ಯು. ಬೇಗ ಲೈಕ್ ನೀರ್ ಬೇಕಾ, ನೀನೇ ಹೋಗ್ಬಿಟ್ಟು ತಗೊಂಬಂದ್. ನಾನು ಅಷ್ಟು, ನಾನು ಎಷ್ಟೋ ಸಲ ನೀರ್ ತಗೊಂಬಕ ಪುಟ, ನಂಗೆ ನೀರ್ ಬೇಕು ನಾನೇ ಹೇಳ್ತೀನಿ. ಲೈಕ್ ಇಟ್ಸ್ ಆಲ್ ಇಂಪಾರ್ಟೆಂಟ್, ಯಾಕಂದ್ರೆ ನಾವೆಲ್ಲ ಹಂಗೆ ಅಲ್ವಾ ಬೆಳೆದಿದ್ದು. ಹೌದು. ಐ ಥಿಂಕ್ ನೌ ವಾಟ್ ಐವ್ ಸೀನ್ ಪೇರೆಂಟಿಂಗ್ ಹ್ಯಾಸ್ ಚೇಂಜ್ ಸೋ ಮಚ್. ಅಂದ್ರೆ ಮುಂಚಿನ ಕಾಲದಲ್ಲಿ ಐ ಥಿಂಕ್ 1 generation ಬ್ಯಾಕ್, ಈಗ ಯೋರ್ ಪೇರೆಂಟ್ಸ್, ನಮ್ಮ ಪೇರೆಂಟ್ಸ್ ಎಲ್ಲ ಹೆಂಗಿರೋರು ಅಂದ್ರೆ, ದೇ ಯೂಸ್ ಟು ಒನ್ಸ್ ದ ಚೈಲ್ಡ್ ಇಸ್ ಐ ಥಿಂಕ್ 3 years old, ಅವ್ರಿಗೆ ಗೊತ್ತೇ ಇರ್ತಿರ್ಲಿಲ್ಲ ವೇರ್ ದ ಚೈಲ್ಡ್ ಇಸ್. ಎಲ್ಲ ಕಡೆ ಸಮಥಿಂಗ್ ಎಂಡ್ ಆಫ್ ದ ಡೇ ದೇ ಕಮ್ ಬ್ಯಾಕ್ ಮನೆಗೆ ಬಾ ಅಷ್ಟೇ. ಇವಾಗ ಏನಾಗಿದೆ, ದೇ ಪೀಪಲ್ ಆರ್ ಸೋ ಇನ್ವಾಲ್ವ್ಡ್ ಅಂಡ್ ದೇ ಫೈಟ್ ದ ಚೈಲ್ಡ್ ಬ್ಯಾಟಲ್ಸ್. ಆಮೇಲೆ ಇನ್ನೊಂದೇನಾಗಿದೆ ಗೊತ್ತಾ, ಅಬ್ಸರ್ವ್ ಮಾಡಿದಿರ ದೀಕ್ಷಾ, ಹಿಂದೆ ನಾವು 6 ಗಂಟೆ ಆದ್ರೂ ನಾವು ಎಲ್ಲ ಆಟ ಆಡ್ತಿದ್ರು ತಂದೆ ತಾಯಿಗೆ ಟೆನ್ಷನ್ ಇರ್ತಿರ್ಲಿಲ್ಲ. ಇವಾಗ ಮಗುನ ಹೊರಗಡೆ ಕಳ್ಸೋದಕ್ಕೂ ಭಯ. ಹೌದು. ಇವಾಗಿನ ಸಿಚುವೇಶನೇ ಚೇಂಜ್ ಆಗ್ಬಿಡಿದೆ. ನಾವೇ ಎಲ್ಲಿ ಹುಡುಗರು ಹುಡುಗಿಯರಿಗೆ ಎಲ್ಲ ಸೇರ್ಕೊಂಡು ಆಟ ಆಡ್ತಿದ್ವಿ, ಒಬ್ಬೊಬ್ರು ಮನೆಗೆ ಹೋಗಿ ಅಲ್ಲೇ ಇರ್ತಿದ್ವಿ, ಅಲ್ಲೇ ಟಿವಿ ನೋಡ್ತಿದ್ವಿ. ಅಲ್ಲೇ ಅಂದ್ರೆ ಯಾರ ಮನೆಯಲ್ಲಿ ಇರ್ತೀವೋ ಅಲ್ಲೇ ಬ್ರೇಕ್ಫಾಸ್ಟ್, ಲಂಚ್, ಅಲ್ಲೇ ಟಿವಿ ನೋಡ್ದು, ಇಲ್ಲ ಅಲ್ಲೇ ಆಟ ಆಡ್ದ. ಇವಾಗ ಆ ತರದ್ದು ವಾತಾವರಣನೂ ಇಲ್ಲ ಇವಾಗ. ಸೋ ಮೆನಿ ಇದು ಪ್ರಾಬ್ಲಮ್ಸ್ ಇವಾಗ. ದಟ್ ಇಸ್ ಆಲ್ಸೋ ದೇರ್, ಅಂಡ್ ಪೇರೆಂಟ್ಸ್ ಆರ್ ಆಲ್ಸೋ ಟೂ ಮಚ್ ಇನ್ವಾಲ್ವ್ಡ್. ಸೊ ದಟ್ಸ್ ವೈ ಇಟ್ ಫೀಲ್ಸ್, ದ ಚಿಲ್ಡ್ರನ್ ಓನ್ಲಿ ಫೀಲ್ ಸ್ಟ್ರೆಸ್ಫುಲ್. ಹೌದು. For me, I don't feel that stressful because I let them be. Anta. And ಇನ್ನೊಂದೇನಾಗುತ್ತೆ, people who would have liked building their identity, when you have a kid, you feel your identity is lost. Most times I've seen. Have you felt that? No, I've not felt that actually. After pregnancy, like postpartum depression ಅಂತ ಹೇಳಲ್ಲ ನಾನು, but there will be some variations in the ಏನಂತಾರೆ ಭಾವನೆಗಳಲ್ಲಿ ಬದಲಾವಣೆ, ವೇರಿಯೇಷನ್ಸ್ ಇದ್ದೇ ಇರುತ್ತೆ. ಹೌದು, ಹಾರ್ಮೋನ್ ಎಲ್ಲ ಇದ್ದೇ ಇರುತ್ತೆ. ಹೌದು. But identity loss ಆಗಿಲ್ಲ, because I've always been there. And I've always given equal importance. ಸ್ಲೋ ಡೌನ್ ಆಗೇ ಆಗುತ್ತೆ. ಮುಂಚೆ ತರ ಯು ಕಾಂಟ್ ಲೈಕ್ ಜಸ್ಟ್ ತುಂಬಾ ಫಸ್ಟ್ ಅವ್ರ ಕಂಫರ್ಟ್, ಅವ್ರದ್ದು ಅವ್ರ ಸೆಟಪ್, ಅವ್ರ ಯು ಗೆಟ್ ಟು ಡೂ ಆಲ್ ದಟ್. ಬಟ್ ಅಷ್ಟು ಫ್ರೀಯಾಗಿ ಯು ಕಾಂಟ್ ಟೇಕ್ ಡಿಸಿಷನ್ಸ್. ಅದ್ ಬಿಟ್ರೆ ಬಟ್ ಇಟ್ ಇಸ್ ಮೋರ್ ಲೈಕ್ ಐಡೆಂಟಿಟಿ ಲಾಸ್ ಆಗಿಲ್ಲ, ಆಬ್ವಿಯಸ್ಲಿ ವೇರಿಯೇಷನ್ಸ್ ಆಗೇ ಆಗುತ್ತೆ. ನೀವು ಹೇಳ್ದಂಗೆ ಸ್ಲೋ ಡೌನ್ ಆಗೇ ಆಗುತ್ತೆ. ಐ ಥಿಂಕ್ ದ ಫಸ್ಟ್ 5 to 7 years is a little slow down. ಅಂಡ್ ನಾವು ಏನೇ ಈಕ್ವಾಲಿಟಿ ಅನ್ಲಿ, the first 7 years the mother's requirement is much higher. ಐ ಥಿಂಕ್ ಲೈಫ್ ಲಾಂಗ್ ಅದೊಂದು ಕಾಮಿಡಿನೇ ಇದೆ ಗೊತ್ತಾ. ಮಕ್ಳು ಸ್ಕೂಲಿಂದ ಬರ್ತಿದ್ದಂಗೆ ಅಪ್ಪ ಟಿವಿ ಮುಂದೆ ಕೂತಿರ್ಲಿ, ಅಪ್ಪನ್ ಕೇಳೋ ಮೊದಲನೇ ಪ್ರಶ್ನೆ ಅಮ್ಮ ಎಲ್ಲಿ ಅಂತ. whoever you are, wherever you are, feminism ಅನ್ನಲ್ಲ, equality ಅನ್ನಲ್ಲ, but the requirement of a child is only higher, at least for the first 7 years. ಆಮೇಲೆ they can be managed by people. ಹೌದು. ಸೊ ನಿಮ್ಮ ದಿನಚರಿ ಹೇಗಿರುತ್ತೆ ದೀಕ್ಷಾ? ಲೈಕ್ ಇಲ್ಲ ಅಂದ್ರೆ ಈಗ ಲುಕ್ ಹೆಲ್ತ್ ನೋಡ್ಬೇಕು, ಜೊತೆಗೆ ಯೂಶಲಿ ನಾನು ನೋಡಿದ್ದೇನಲ್ಲ, ಈಗ ಹೆಣ್ಮಕ್ಳು ಯಾವ್ದಾದ್ರು ಬಿಸ್ನೆಸ್ ಅಲ್ಲಿ ಇರೋರು ಅಂದ್ರೆ ನಂಗೆ ಸ್ವಲ್ಪ ಅವರಲ್ಲಿ ಏನ್ ವ್ಯತ್ಯಾಸ ಅಂತ ನಾನ್ ನೋಡಿದ್ದು ಹತ್ರದಿಂದ ಅಂತ ಅನ್ಸೋದು ಅಂದ್ರೆ, ಸಿಕ್ಕಾಪಟ್ಟೆ ಚೂಟಿಯಾಗಿರ್ಬೇಕು. ಅದರ್ವೈಸ್
ಇಟ್ಸ್ ವೆರಿ ಟಫ್. ಯಾ ಹೆಂಗಂದ್ರೆ ಪಟ್ ಅಂತ ಬೆಳಗ್ಗೆ ಹೇಳ್ಬೇಕು, ಏನೋ ಎಕ್ಸಸೈಸೋ ಏನೋ ಒಂದ್ ಮಾಡ್ಕೋತೀರಾ, ಏನೋ ಒಂದ್ ದೇವ್ರ ನಂಬಿಕೆ ಇರ್ಬೇಕು, ನೆಕ್ಸ್ಟ್ ಇಮಿಡಿಯೇಟ್ ಆಫೀಸಿಗೆ ಹೋಗ್ತೀರಾ, ಅಲ್ಲಿ ಏನಾದ್ರೂ ಒಂದ್ ದಿನ 2-3 ಪ್ರಾಬ್ಲಮ್ ಬಂದೇ ಬರುತ್ತೆ. ಯಾ ಇದು ಪ್ರಾಬ್ಲಮ್ ಆಗಬಹುದು ಅಂತ ಗೊತ್ತಾಗದೆ ಬಂದಾಗ ನಿಮ್ಗೆ ಓ ಹೌದೌದು. ಇದು ಪ್ರಾಬ್ಲಮ್ ಆಗ್ಬೋದಾ ಅಂತ. ಸೊ ಹೌ ಡು ಯು ಡೀಲ್ ಇಟ್, ಹೆಂಗೆ ದಿನಚರಿ ಹೇಗಿರುತ್ತೆ ನಿಮ್ದು ಅಂತ? ನೀವ್ ಹೇಳ್ದಂಗೆ ಇಟ್ಸ್ ಲೈಕ್ ಅ ರೆಗ್ಯುಲರ್ ಇದು, ಫಸ್ಟ್ ಅಡ್ರೆಸ್ ಆಲ್ ದ ಕಿಡ್ಸ್ ಒಂದು ಎದ್ದಿದ ತಕ್ಷಣನೇ, ಅಂಡ್ ದೆನ್ ಐ ಟ್ರೈ ಟು ಸ್ಕ್ವೀಸ್ ಇನ್ ಎಕ್ಸಸೈಸ್. ದಟ್ಸ್ ವೈ ಐ ಆಮ್ ನಾಟ್ ಇನ್ ಶೇಪ್ ಲೈಕ್ ಯು. ಅಯ್ಯೋ, ನೀವ್ ಇನ್ನು 1.5 ವರ್ಷ ಮಗು ಅಂತೀರ, ಯು ಆರ್ ಸೋ ಇಂಟು. ನಂಗೆ ಶಾಕ್ ಆಯ್ತು, ಓ ಹೌದಾ ಅಂತ. ಇಟ್ಸ್ ನೈಸ್. ಐ ಟ್ರೈ ಟು ಸ್ಕ್ವೀಸ್ ಇನ್ ಮೋಸ್ಟ್ ಟೈಮ್ಸ್. ಫಸ್ಟ್ ಎಲ್ಲ ಐ ಲೈಕ್ ಗೋಯಿಂಗ್ ಟು ದ ಜಿಮ್. ಈಗ ಹೋಮ್ ಅಲ್ಲೇ ಜಿಮ್ ಸೆಟಪ್ ಇದೆ. ಸೊ Super ಅದು. ಮಗು ಜೊತೆನೆ ಎಕ್ಸಸೈಸ್, ಅದೇ ಡಂಬಲ್ಸ್. They also enjoy, we also enjoy. That's how I try to work out. But I try to work out after 8 o'clock in the night. ಹುಡಿರಿ ಆ್ಯಂಡ್ ಅದ್ರ ಟೈಮ್ ಮಲಗಿರ್ತಾರಲ್ಲ. ಇಲ್ಲ, ಮೈ ಕಿಡ್ಸ್ ಸ್ಲೀಪ್ ಅಟ್ 10:30 ಮೇಲೇನೆ. ಸೊ ದೇ ವಾಂಟ್ ಟು ಹ್ಯಾವ್ ದಟ್ ಆಕ್ಟಿವಿಟಿ. ಇಟ್ಸ್ ಲೈಕ್ ಅ ಫನ್ ಥಿಂಗ್ ಫಾರ್ ದೆಮ್. ಆ ಟೈಮಲ್ಲಿ ವಿ ಟ್ರೈ ಟು ಸ್ಕ್ವೀಸ್ ಇನ್, ನಾಟ್ ಎವ್ರಿ ಡೇ, ಎಷ್ಟಾಗುತ್ತೋ ಅಷ್ಟು. ದಟ್ಸ್ ಹೌ ಹ್ಯಾಪನ್ಸ್. ದೆನ್ ದ ರೆಸ್ಟ್ ಆಫ್ ದ ಟೈಮ್ ಇಸ್ ಇನ್ ಆಫೀಸ್. ಅಂಡ್ ಐ ಲೈಕ್ ಗೋಯಿಂಗ್ ಆನ್ ಗ್ರೌಂಡ್ ಆಕ್ಚುಲಿ. ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಅಲ್ಲೇ 10,000 ಸ್ಟೆಪ್ಸ್ ಆಗ್ಬಿಡುತ್ತೆ. ಐ ಗೋ ವಿಲೇಜಸ್ ಇಂದ ಇಟ್ಕೊಂಡು ಡಿಸ್ಟ್ರಿಬ್ಯೂಟ್. ಅಂದ್ರೆ ಏನಾಗುತ್ತೆ, ನಮ್ದು ನೆಟ್ವರ್ಕ್ ಬಿಸ್ನೆಸ್. ಸೊ ವಿ ನೀಡ್ ಟು ಮೀಟ್ ಆರ್ ಡಿಸ್ಟ್ರಿಬ್ಯೂಟರ್, ಸ್ಟಾಕಿಸ್, ಅವ್ರ ಕಾನ್ಫಿಡೆನ್ಸ್ ಕೊಡಬೇಕು. ಇಶ್ಯೂಸ್ ಆಗ್ತಿರುತ್ತೆ ಎವ್ರಿ ಟೈಮ್. ವಿ ಕಾಂಟ್ ಡಿಪೆಂಡ್ ಆನ್ ವಾಟ್ ಆರ್ ಪೀಪಲ್ ಇಸ್ ಆಲ್ಸೋ ಟೆಲಿಂಗ್. ಆಮೇಲೆ ನಾವು ಆಸ್ ಅನ್ ಓನರ್ ಹೋದಾಗ ದೇ ಗೆಟ್ ಮೋರ್ ಕಾನ್ಫಿಡೆನ್ಸ್. ಏನ್ ಇಶ್ಯೂ ಇದೆ. ಐ ಹ್ಯಾವ್ ಗಾನ್ ಟು ಯಾವ್ದ್ಯಾವ್ದೋ ಹಳ್ಳಿನಲ್ಲಿ, ಯುಪಿನಲ್ಲಿ ಯಾವುದೋ ಹಳ್ಳಿ, ಅಸ್ಸಾಮಲ್ಲಿ ಯಾವುದೋ ಹಳ್ಳಿ, ಲಿಟ್ರಲಿ ಟಿಲ್ ಬಾರ್ಡರ್ಸ್ ಹೋಗಿದ್ದೀವಿ. ಕಾಶ್ಮೀರ್ ಆಗಿರ್ಬೋದು. ಎವ್ರಿವೇರ್ ಐ ಗೋ, ಐ ಟಾಕ್ ಟು ದೆಮ್. So they also get a little confidence that okay, the company is there with us, any situation ಆದ್ರೂ, any problem ಆದ್ರೂ with the team. ಈಗ ಸ್ವಲ್ಪ ಕಮ್ಮಿ ಆಗಿದೆ, ಬಟ್ should pick up again. ಅಗೇನ್ Yeah. ಅದ್ ಬಿಸ್ನೆಸ್ ಅಂದ್ರೆ ಹಂಗೆ ಅಲ್ವಾ, ಲೈಕ್ ಏರಿಳಿತಗಳು ಇದ್ದೇ ಇರುತ್ತೆ. ದಟ್ಸ್ ವಾಟ್ ಬಿಸ್ನೆಸ್. ನಿಮ್ ಒಟ್ಟಿಗೆ ಅಂದ್ರೆ ಲೈಕ್ ಕೋ ಪಾರ್ಟ್ನರ್ ಅಥವಾ ಒಂದು ಸಪೋರ್ಟ್ ಸಿಸ್ಟಮ್ ಅಂತ ಈಗ ಸದ್ಯಕ್ಕೆ ಕಂಪ್ನಿಲಿ ಇರೋದು ಯಾರು? It's a family business. Namdu is a family business. So my dad is the chairman. I am the managing director. My mom is a director. So it's closely held by the company nene. So everything is owned by us. We don't have any outside funding ಆಗಿರ್ಬೋದು, outside partner ಇರ್ಬೋದು. So we have sorted buckets tara. He looks after something, she looks after something, I look after something, and we don't interfere in each other's decisions. Yeah. So what he does, we don't question. What I do, they don't question. ಆ ಥರ. ಸೊ ನಿಮ್ಗೆ ಆ ಫ್ಲೆಕ್ಸಿಬಿಲಿಟಿ ಇಲ್ಲ ಅಂದ್ರೆ ಏನಾಗುತ್ತೆ, ಇಂಟರ್ನಲ್ಲಿನೇ there will be a lot of issues. Why this, why that ಅಂತ. So we have clearly sorted it out. So I usually look after marketing, advertising, sales, ಆಮೇಲೆ finance ತರ I look after the corporate part of it. My dad looks after procurement, vendors and machinery. ಆ ಥರ. ಮೈ ಮಾಮ್ ಲುಕ್ಸ್ ಆಫ್ಟರ್ ಲೇಬರ್ ಮ್ಯಾನೇಜ್ಮೆಂಟ್ ಎಲ್ಲಾನು ಅವ್ರು ನೋಡ್ಕೊಂತಾರೆ. ರೆಸಿಪಿ ಎಲ್ಲ ಅವರೇ ಮಾಡೋದು. ದಟ್ಸ್ ವೈ ಪ್ರಾಡಕ್ಟ್ಸ್ ಆರ್ ವೆರಿ ಹೋಮ್ಲಿ. ದ ಫ್ಲೇವರ್ಸ್ ಆರ್ ವೆರಿ ಹೋಮ್ಲಿ, ಬಿಕಾಸ್ ರೆಸಿಪಿ ಇಸ್ ಲೈಕ್ ಹೌಸ್. ಮನೆಯಲ್ಲಿ ನೀವು ಹೆಂಗೆ ಮಾಡ್ತೀರಾ ಆ ಥರ ಶಿ ಕುಕ್ಸ್, ಶಿ ಮೇಕ್ಸ್ ರೆಸಿಪೀಸ್ ಅಲ್ಲಿ. ಯಾ, ಸೊ ಆ ಲೆವೆಲ್ ಅಲ್ಲಿ ವಿ ಹ್ಯಾವ್ ಕೈಂಡ್ ಆಫ್ ಡಿಸ್ಟ್ರಿಬ್ಯೂಟೆಡ್. ದೆನ್ ಆಬ್ವಿಯಸ್ಲಿ ವಿ ಹ್ಯಾವ್ ಅವರ್ ಸೆಕೆಂಡ್ ಲೆವೆಲ್ ಎಂಪ್ಲಾಯೀಸ್ ಫ್ರಮ್ ಡಿಫ್ರೆಂಟ್ ಕಂಪನೀಸ್. ಆ ಥರನೇ GM ಫ್ರಮ್ XMTR ಇರ್ಬೋದು, ಅಥವಾ ಈವನ್ ಫ್ರಮ್ ಪ್ರೊಡಕ್ಷನ್ ಹೆಡ್ ಫ್ರಮ್ ಟಾಟಾಸ್ ಇರ್ಬೋದು. ಸೊ ವಿ ಹ್ಯಾವ್ ಸೆಕೆಂಡ್ ಲೆವೆಲ್ಗೆ ಇದೆ, ಬಟ್ ಫಸ್ಟ್ ಲೆವೆಲ್ಗೆ ವಿ ಆರ್ ಕ್ಲೋಸ್ಲಿ ಹೆಲ್ಡ್ ಇಟ್. ಇನ್ನು ಡೂ ಯು ಥಿಂಕ್ ಅಂದ್ರೆ ವುಮೆನ್ ಆಂಟರ್ಪ್ರಿನರ್ಶಿಪ್ ಕ್ವೈಟ್ ಡಿಫಿಕಲ್ಟ್ ಅಥವಾ ಚಾಲೆಂಜಿಂಗ್ ಅಂತ ಹ್ಯಾವ್ ಯು ಎವರ್ ಫೆಲ್ಟ್? ಐ ಡೋಂಟ್ ನೋ, ಜಸ್ಟ್ ಕ್ವೆಶನಿಂಗ್. ಲೈಕ್ ಯೂಶಲಿ ಯಾವುದೇ ಫೀಲ್ಡಲ್ಲಿ ಹೋದ್ರೂ ಇಟ್ಸ್ ಪೇಟ್ರಿಯಾರ್ಕಿ. ಅಂದ್ರೆ ಐ ಆಮ್ ನಾಟ್ ಹೇಳ್ತಿರೋದು ಕಂಪ್ಲೇಂಟ್ ಅಂತ ಹೇಳ್ತಾ ಇಲ್ಲ. ದಟ್ ಇಸ್ ಹೌ ಜನರೇಷನ್ ಟು ಜನರೇಷನ್ ಹಂಗೆ ವರ್ಕ್ ಆಗ್ತಾ ಹೋಗ್ಬಿಟ್ಟಿದೆ. ಸೊ ಈವನ್ ನೀವು ಅದನ್ನು ಹೇಳಿದ್ರಿ, ನಾವು ಅದೇ ಗಂಡ್ ಮಗ ಇದ್ರೆ ನೋಡ್ಕೋತಿರ್ಲಿಲ್ವಾ ಅಂತ. ಸೊ ದಟ್ಸ್ ವೈ ಐ ಟುಕ್ ಅ ಸ್ಟೆಪ್. ಸೊ ನೀವು ಎನಿ ಆಲ್ ದೀಸ್ ಮೀಟಿಂಗ್ಸ್ ಹೋಗಿ, ಆರ್ ಯು ಗೋ ವೇರ್ ದೇರ್ ಇಸ್ ಅ ಕಾನ್ಕ್ಲೇವ್ ಆಫ್ ಪೀಪಲ್, ಯು ಓನ್ಲಿ ಫೈಂಡ್ ಮೆನ್. 99%. there will be 1% women ಇರ್ತಾರೆ, ಬಟ್ ಅಗೇನ್ there will be wife of somebody. ಆ ಥರ like a supporting character. Very few I've seen like standing the first category ನಲ್ಲಿ ನಿಂತಿರೋ ಥರ. Business ಅಲ್ಲಿ it's highly patriarchal, because people
ಇಂಪಾರ್ಟೆನ್ಸ್ ನೀವು ಆಸ್ ಅ ವುಮೆನ್ ಹೋದಾಗ ದೇ ಡೋಂಟ್ ಲುಕ್ ಅಟ್ ಯು ವಿತ್ ದ್ಯಾಟ್ ಸೀರಿಯಸ್ನೆಸ್ ಇಸ್ ವಾಟ್ ಇಸ್ ಎಸ್ಪೆಷಲಿ ಐ ಆಮ್ ಮೋರ್ ಲೈಕ್ ಅ ಕಾಲೇಜ್ ಸ್ಟೂಡೆಂಟ್ ತರ ಕಾಣಿಸ್ತೀನಿ ಸೊ ದೇ ಡೋಂಟ್ ಟೇಕ್ ಮೀ ಮೋರ್ ಸೀರಿಯಸ್ಲಿ ಅಟ್ಲೀಸ್ಟ್ ದಟ್ ಪರ್ಸನಾಲಿಟಿ ಇಲ್ಲ ಟು ಗಿವ್ ದಟ್ ವೇಟೇಜ್ ತರ ಬಟ್ ಎಸ್ ಟ್ರೈಂಗ್ ಟು ಡೂ ವಾಟ್ ಎವರ್ ಬೆಸ್ಟ್ ವಿ ಕ್ಯಾನ್ ಆ ಲೆವೆಲಲ್ಲಿ ಹೋಗಿರೋದು ಮೈ ಫಸ್ಟ್ ಸರ್ಕಲ್ ಹ್ಯಾಸ್ ಆಲ್ವೇಸ್ ಗಿವನ್ ಮೀ ದಟ್ ಪವರ್ ದೇರ್ ಯು ಹ್ಯಾವ್ ಟು ಜಸ್ಟ್ ಟ್ರೈ ಅಂಡ್ ಪುಷ್ ಯೋರ್ ಸೆಲ್ಫ್ ಅಷ್ಟೇನೆ ಐ ಥಿಂಕ್ ಇವಾಗ ಸ್ವಲ್ಪ ಚೇಂಜ್ ಆಗ್ತಿದೆ ಅಂತ ಅನ್ಸ್ತಿಲ್ವಾ ನಿಮ್ಗೆ Yeah, it is changing. I Alva? think Compared to our mother's generation. Home, Ali, we have seen men being more involved. I think your partner being more involved with the kids agirbodu, with house agirbodu, with their mindset about you agirbodu. That traditional, okay, you have to do this. This is your job. I think the men are also changing so well now. I think in the urban sectors, especially, I've seen involvement is better. ಹೌದು In terms of I think that is a big confidence builder ಅಲ್ವಾ ನಿಮಗೆ ಯು ಆರ್ ಹಿಯರ್ ಟುಡೇ ಬಿಕಾಸ್ somebody is looking after there ಅದು ಮಾಡಕ್ ಆಗ್ತಿರ್ಲಿಲ್ಲ ಅಂದಿದ್ರೆ ಯು ಕ್ಯಾನ್ ಡೂ ದಿಸ್ ಸೊ ಇಟ್ಸ್ ಅನ್ ಇಂಡೈರೆಕ್ಟ್ ಪುಷ್ ಫಾರ್ ಯೋರ್ ಗ್ರೋತ್ ಹೌದು ಅಂಡ್ ಈವನ್ ಇನ್ ವರ್ಕ್ ಸ್ಪೇಸ್ ಐ ಥಿಂಕ್ ಸ್ವಲ್ಪ ಬೆಟರ್ ಆಗಿದೆ ದ ಓಲ್ಡರ್ ಜನರೇಷನ್ಗಿಂತ ನಾನು ಅದನ್ನೇ ಹೇಳ್ತಿರ್ತೀನಿ ವುಮನ್ಗೆ ನೀವು 10 ರೂಪಾಯಿ ದುಡಿತಿರೋ 10 ಲಕ್ಷ ದುಡಿತಿರೋ ಡೋಂಟ್ ಬಾದರ್ ಬಟ್ ಬಿ ಇಂಡಿಪೆಂಡೆಂಟ್ ನೀವು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇಟ್ಕೊಳ್ಳಿ ಅಂತ financial independence gives you emotional independence. It also gives you confidence more than anything. A confidence to okay, I can look after my needs ಅನ್ನೋ ತರ at least dependent ಇಲ್ಲ ಅನ್ನೋ needs and they gives you an attitude where I will not take this ಅನ್ನೋ attitude ಗೆ space ಸಿಗುತ್ತೆ. I think that's very important. And when you see when you go out world ಅಲ್ಲಿ small ಕೆಲಸನೇ ಮಾಡ್ತಿರಲಿ you see more people, you mingle with outsiders. ಇಲ್ಲಾಂದ್ರೆ your circle becomes so small, your world becomes so small. That is what I feel. ಈವನ್ ಮನೆಗ್ ನಮ್ ಬರೋ ಮೇಡೆ ಎಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತಾರೆ ಇಲ್ಲ ಅಕ್ಕ ಗಂಡ ಹಿಂಗ್ ಮಾಡ್ತಾ ಇದ್ದಾನೆ ನೋಡೋ ತನಕ ನೋಡ್ತೀನಕ್ಕ ನನ್ ಮಕ್ಳು ಇದು ಈ ವರ್ಷ ಮುಗಿಯುತ್ತೆ ಇಂಜಿನಿಯರಿಂಗು ಆಮೇಲೆ ಬಿಸಾಕ್ ಹೋಗ್ತಿರ್ತೀನಕ್ಕ ಬಿಕಾಸ್ ಶಿ ಈಸ್ ಕಾನ್ಫಿಡೆಂಟ್ ಅಂಡ್ ಕೇಪಬಲ್ ಶಿ ಈಸ್ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಅಂಡ್ ಅವಳ ಮಗನ್ ಓದಿಸ್ಬೇಕು ಅನ್ನೋ ಜವಾಬ್ದಾರಿ ಅಷ್ಟಿದೆ ಅದ್ ಮುಗಿಸ್ತೀನಿ ಮುಂದೆ ಮುಗೀತು ನಂದು ಅಂದ್ರೆ they don't consider the other person. Women are so powerful now. And sometimes I also think people adna andre ಜನರಿಗೆ ಅದನ್ನ ತಗೊಳ್ಳೋದಕ್ಕೂ ಆಗ್ತಾ ಇಲ್ಲ ಅಲ್ವಾ actually ನೋಡಿ tier 2 tier 3 they're more stronger ಹೌದು in terms of mentally. ಹೌದು tier 1 ಅಲ್ಲಿ ಸೊಸೈಟಿ ಏನ್ ಅನ್ಕೊಳ್ಳುತ್ತೆ ಅನ್ನೋದು ಥಾಟ್ ಪ್ರೊಸೆಸ್ ಬೇಗ ಬರುತ್ತೆ. ಹೌದು ಹೌದು they don't care. ಮಾಡೋದೇ ಇಲ್ಲ ಅವರು ಅಯ್ಯೋ ಹೋಗ್ತಾ ಇರೋ ಅನ್ನೋ ತರ ಇಟ್ಸ್ ನಾಟ್ ಲೈಕ್ ಫಿಸಿಕಲಿ ದೇ ಹ್ಯಾವ್ ಟು ಲೀವ್ ಬಟ್ ದೇ ಡೋಂಟ್ ಕನ್ಸಿಡರ್ ದಟ್ ಪರ್ಸನ್ ಇನ್ ದರ್ ಲೈಫ್. ಹೌದು ಹಂಗಾಗ್ಬಿಟ್ಟಿದೆ ಈಗ. ನೀಡ್ ಲಾಟ್ ಆಫ್ ಸ್ಟ್ರೆಂತ್ ಫ್ರಮ್ ದೆಮ್ ಆಲ್ಸೋ. ಹೌದು ಯಾರಾದ್ರೂ ಈಗ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಥವಾ ಬಿಸ್ನೆಸ್ಸಿಗೆ ಈ ವಿಷಯಗಳು ಇಂಪಾರ್ಟೆಂಟ್ ಅನ್ನೋದಾದ್ರೆ ಜನರಲ್ ಆಗಿ ವಿನೋ ಲೈಕ್ ನಾವು ಅಂದ್ರೆ ಆ ಲೀಡರ್ಶಿಪ್ ಕ್ವಾಲಿಟಿ ಇರಬೇಕು ಅದೆಲ್ಲ ಓಕೆ ಬಟ್ ನಿಮಗೆ ನೀವು ಇಷ್ಟು ಆಲ್ಮೋಸ್ಟ್ 10-15 ಇಯರ್ಸ್ ಜರ್ನಿಯಲ್ಲಿ ನಿಮಗೆ ಅನ್ಸಿದ್ದು ಯಾವ ಕ್ವಾಲಿಟಿ ಓಕೆ ಇದಂತರೂ ಇಲ್ಲೇ ಇದ್ರೆ ನಡೆಯೋದಕ್ಕೆ ಆಗಲ್ಲ ಅಂತ? ಐ ಥಿಂಕ್ ನೀವು ಹೇಳ್ದಂಗೆ ಲೀಡರ್ಶಿಪ್ಗಿಂತ ಅಡ್ಯಾಪ್ಟಬಿಲಿಟಿ ತುಂಬಾ ಇಂಪಾರ್ಟೆಂಟ್ ಬಿಕಾಸ್ and I know it all attitude ಇರಬಾರ್ದು because till you die you will be learning something or the other. World is changing very quickly. ಆ process ಅಲ್ಲಿ ಏನಾಗುತ್ತೆ every day there's a new thing to learn. So ಆಮೇಲೆ people building character is very important. If you're a people person, especially higher platforms ಅಲ್ಲಿ maybe when you're in a job ಅದೆಲ್ಲ ಮ್ಯಾನೇಜರ್ ತನಕ ಏನಾಗುತ್ತೆ if you're good at your work skills is good. ಅದಾದ್ಮೇಲೆ if you want to grow people capabilities handling of them is very important. How well you can gel along, how well you can take people along, how well you can handle crisis. Because ಯಾವುದೇ ಕಂಪ್ನಿ ತಗೊಳ್ಳಿ ಏನೇ ಟೆಕ್ನಾಲಜಿ ಮುಂದೆ ಬರಲಿ ಇಟ್ಸ್ ಆಲ್ವೇಸ್ by the people for the people ಅನ್ನೋ ತರ. So you have to take people along. When everybody is on the same page ಏನೇ ನೀವು ಈಸಿಯಾಗಿ ಗ್ರೋ ಆಗಕ್ಕಾಗೋದು. So I think people building, adaptability, openness to learn and a little humble attitude. ಅದು ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಹೌದು. attitude ಬಂದ ತಕ್ಷಣ ಅದೇ ಖುಷಿ ಆಯ್ತು. ಸ್ಪರ್ಶ್ ಮಸಾಲಾ MD ಕ್ಯೂಟ್ ಆ ಸ್ಮೈಲು. ಆಕ್ಚುಲಿ ಅದು ನಾವು ಎಂಟ್ರಿ ಆದ ತಕ್ಷಣ ಒಂದು ಆರಾ ಕ್ರಿಯೇಟ್ ಮಾಡ್ತೀವಿ ನಮಗೆ ಗೊತ್ತಿಲ್ಲದೆ 4 ಜನರಲ್ಲಿ
ನಮ್ದೊಂದು ಪರ್ಸೆಪ್ಷನ್ ಅಥವಾ ನಮ್ದೊಂದು ಜಡ್ಜ್ಮೆಂಟ್ ಅಂತ ಅಲ್ಲ, ಒಂದು ಆರಾ, ಒಂದು ಹೌದು. ವೈಬ್ ಪಾಸ್ ಹೌದು. ಮಾಡ್ತೀವಿ. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ನೀವು ಹೇಳ್ದಂಗೆ. ಆಟಿಟ್ಯೂಡ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ಎಂತ ಟಾಪರೇ ಇರಲಿ, ಐ ಸೀನ್ ಟಾಪರ್ಸ್ ಫೇಲಿಂಗ್ ಬಿಕಾಸ್ ದರ್ ಆಟಿಟ್ಯೂಡ್ ಇಸ್ ನಾಟ್ ರೈಟ್. ಯು ಡೋಂಟ್ ನೀಡ್ ಟು ನೋ ಎವ್ರಿಥಿಂಗ್, ಪರವಾಗಿಲ್ಲ, ನೀವು ಪ್ರಾಸೆಸಲ್ಲಿ ಕಲಿಬೋದು, ವಿತ್ ಪೀಪಲ್ ಹೆಂಗೋ ಮ್ಯಾನೇಜ್ ಮಾಡ್ಕೋಬಹುದು. ಸೊ ಈಗ ನೋಡಿದ್ರೆ ಐ ವಿಲ್ ನಾಟ್ ಹ್ಯಾವ್ ಸ್ಕಿಲ್ಸ್ ಆಸ್ ಗುಡ್ ಆಸ್ ಮೈ ಎಂಪ್ಲಾಯೀಸ್ ಆಲ್ಸೋ, ಬಟ್ ಇಟ್ಸ್ ದಿ ಆಟಿಟ್ಯೂಡ್ ಅಂಡ್ ಟುಗೆದರ್ ತಗೊಂಡೋಗೋ ಇದು. ಅಂಡ್ ಒನ್ at least if all of us can have a little bit of a good heart, the world can be a better place. ಆ ಥರ ಐ ಬಿಲೀವ್ ಇನ್ ದಟ್. ಐ ಬಿಲೀವ್ ಇನ್ ಪೀಪಲ್ ಮ್ಯಾನೇಜ್ಮೆಂಟ್. ಅಪಾರ್ಟ್ ಫ್ರಮ್ ಸ್ಪರ್ಶ್ ಏನಾದರೂ ಎಕ್ಸ್ಟ್ರಾ ಏನಾದರೂ ಮಾಡ್ತಾ ಇದ್ದೀರಾ? ಲೈಕ್ ಏನಾದರೂ ಫ್ಯೂಚರ್ ಪ್ಲಾನ್ಸ್ ಇದೆಯಾ? Currently our whole focus is in taking this to a 500 crore company, and Wow. at thought process ಅಲ್ಲಿ very inclined to one thing. ನಮ್ದು ಹಾರ್ಸ್ ತರ ನಾವು ಪಟ್ಟಿ ಹಂಗೆ ಇರ್ಬೇಕು actually. ಆನ್ ದಿಸ್ ಟ್ರ್ಯಾಕ್, ದಿಸ್ ಇಸ್ ಆರ್ ಟಾರ್ಗೆಟ್, ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ಅಚೀವ್ ಇನ್ ದ ನೆಕ್ಸ್ಟ್ 2-3 years ಅಂತ. ದಟ್ಸ್ ಆರ್ ಏಮ್. ಅದ್ ಬಿಟ್ರೆ ರೈಟ್ ನೌ ವಿ ಆರ್ ನಾಟ್ ಥಿಂಕಿಂಗ್ ಆಫ್ ಅದರ್ ಥಿಂಗ್ಸ್, ಮೇ ಬಿ ಲೇಟರ್ ಆನ್. ಬಟ್ ಪ್ರಾಡಕ್ಟ್ ಇದ್ರಲ್ಲೇನೆ ವಿ ವಾಂಟ್ ಟು ಬಿಕಮ್ ಅ ನ್ಯಾಷನಲ್ ಅಂಡ್ ಅನ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್. ವಿ ಆರ್ ಆಲ್ರೆಡಿ ಸೆಲ್ಲಿಂಗ್ ಅಕ್ರಾಸ್ ಇಂಡಿಯಾ, ವಾಂಟ್ ಟು ಬಿ ಅ ಮೋರ್ ಎಸ್ಟಾಬ್ಲಿಷ್ಡ್ ನ್ಯಾಷನಲ್ ಬ್ರ್ಯಾಂಡ್ ಅಂತ. ಆಗುತ್ತೆ 100%. ಇನ್ನೂ ಚಂದ ಆಗುತ್ತೆ ಅನ್ನೋ ನಂಬಿಕೆ ಇದೆ ನನಗೆ. ದೀಕ್ಷಾ ಅಂದ ತಕ್ಷಣ ಅದೇ ನಾನು ಹೇಳ್ದಾಗೆ, ವಿ ನೋ ಯು ಆಸ್, ಅಂದ್ರೆ ನಾವು ಇಂಟರ್ವ್ಯೂಸ್ ಹಿಂದೆ ನೋಡಿದೀವಿ. ಈಗಲೂ ಒಂದು ಪರ್ಸೆಪ್ಷನ್ ಅಥವಾ ಒಂದು ಗೊತ್ತಿರೋದೇನು ಅಂದ್ರೆ, ಓಕೆ, ಈ ತರ ಸ್ಪರ್ಶ್ ಅನ್ನುವಂಥ ಬ್ಯೂಟಿಫುಲ್ ಆದ ಮಸಾಲಾ ಬ್ರ್ಯಾಂಡ್ಗೆ ಅವರು ಒಂದು MD, ಶಿ ಇಸ್ ವರ್ಕಿಂಗ್ ಇಷ್ಟು. ಅಪಾರ್ಟ್ ಫ್ರಮ್ ದಿಸ್, ಅಫ್ಕೋರ್ಸ್ ದೀಕ್ಷಾ ಅನ್ನೋ ಒಂದು ಪರ್ಸನಾಲಿಟಿನೇ ಬೇರೆ ಇರುತ್ತೆ, ರೈಟ್? ಸೊ ಆಸ್ ಎ ನಾರ್ಮಲ್ ಹ್ಯೂಮನ್ ಬೀಯಿಂಗ್, ಅಂದ್ರೆ ಯು ಆರ್ ಅನ್ ಆರ್ಡಿನರಿ ಗರ್ಲ್ ವಿತ್ ಎಕ್ಸ್ಟ್ರಾರ್ಡಿನರಿ ಅಚೀವ್ಮೆಂಟ್ಸ್. Very girl next door. I like being at home. I like, ನಂಗೆ ಟೈಮ್ ಸಿಕ್ಕಿದಾಗ ಐ ಲೈಕ್ ಬೀಯಿಂಗ್ ಎಟ್ ಹೋಮ್. ಐ ಲೈಕ್ ಕ್ಲೀನಿಂಗ್ ಫಾರ್ ಅ ವೆರಿ ಡಿಫರೆಂಟ್ ಥಿಂಗ್. ನಾವು ಮನೆಗೆ ಮೈ ಹಸ್ಬೆಂಡ್ ಕೀಪ್ಸ್ ಟೆಲಿಂಗ್ ಮೀ, ಲುಕ್ ಎಟ್ ಯು ಇನ್ ಪಿಕ್ಚರ್ಸ್, ಲುಕ್ ಎಟ್ ಯು ಎಟ್ ಹೋಮ್ ಅಂತ. ವೈ ಲೈಕ್ ದಿಸ್ ಅಂತ. ಲೈಕ್ ಐ ಎಂಜಾಯ್ ಡೂಯಿಂಗ್ ಇಟ್. ಐ ಲೈಕ್ ಡೂಯಿಂಗ್ ಮೈ ಹೌಸ್ ಸ್ಟಫ್. ಆ ಥರ ವೆರಿ ಗರ್ಲ್ ನೆಕ್ಸ್ಟ್ ಡೋರ್. Mostly it's become more about for the past 5-6 years, work kids. Our space sikkilla because it's very they're very small right now for extracurricular activities ಗೆಲ್ಲ. ಇನ್ನು ಸ್ವಲ್ಪ ವರ್ಷ ಆಗಬೇಕು. But otherwise a very normal person. I like eating in a 5-star hotel also. I like eating roadside also. ಆ ಥರ it's about just being there, doing my own stuff. ಲೆಸನ್ಸ್ ಲರ್ನ್ಡ್ ಅಂತ ಅಂದ್ರೆ ನಿಮ್ಮ ಜರ್ನಿಯಲ್ಲಿ ಅಥವಾ ರೀಸೆಂಟ್ಲಿ, ಈಗ ನನಗೆ ನೀವು ರೀಸೆಂಟ್ಲಿ ನೀವೇನಾದರೂ ಕಲ್ತಿದ್ದೀರಾ ಅನ್ನೋದಾದ್ರೆ, ಈ ಗ್ರ್ಯಾಟಿಟ್ಯೂಡ್ ಅನ್ನೋ ಪದದ ದೊಡ್ಡ ಅರ್ಥ ಕಲ್ತ್ಬಿಟ್ಟೆ. ಆ್ಯಂಡ್ ಇನ್ನರ್ ಪೀಸ್ ಅಂದರೆ ಏನು, ಆ್ಯಕ್ಚುಲಿ ವೈ ಇಟ್ ಇಸ್ ಸೋ ಇಂಪಾರ್ಟೆಂಟ್ ಅಂತ. ನಾವು ಎಷ್ಟೋ ಸಲ ನಮಗೆ ಗೊತ್ತಿಲ್ಲದೆ ಸಂಬಂಧಗಳಲ್ಲಿ ಸಿಕ್ಕಾಕೊಳ್ತೀವಿ. ಅದು ತಂದೆ ತಾಯಿ ಸಂಬಂಧ ಆಗಲಿ, ಗಂಡ ಹೆಂಡತಿ ಸಂಬಂಧ ಆಗಲಿ, ಫ್ರೆಂಡ್ಸ್ ಆಗಲಿ, ಎಲ್ಲೋ ಒಂದು ಕಡೆ ಸಿಕ್ಕಾಕೊಂಡಿರ್ತೀವಿ. ಆ್ಯಂಡ್ ಯಾವುದೋ ಕೆಲಸದಲ್ಲಿ ಅನ್ನೆಸೆಸರಿ ನಾವು ಸಿಕ್ಕಾಕೊಂಡಿರ್ತೀವಿ. ಎಲ್ಲೋ ಒಂದು ಕಡೆ ಅದು ಟಾಕ್ಸಿಸಿಟಿ ನಮ್ಮಲ್ಲಿ ಇರುತ್ತೆ. ಸೊ ಟು ಕಟ್ ಡೌನ್ ಟಾಕ್ಸಿಕ್ ಐಟಮ್ಸ್ ಅಥವಾ ಪೀಪಲ್ ಅಥವಾ ಥಾಟ್ಸ್ ಆಲ್ಸೋ ಮೇಜರ್ ಪಾರ್ಟ್. ಸೊ ಈ ಥರದ್ದು ಕೆಲವೊಂದು ಲೆಸನ್ಸ್ ಗೊತ್ತಿತ್ತು, ಬಟ್ ಅದನ್ನ ಅಳವಡಿಸ್ಕೊಳ್ಳೋದು ಇತ್ತೀಚೆಗೆ ನನ್ನ ಈ ಒಂದು 25 and 26 ಎಲ್ಲ ಆದಂಥದ್ದು. ಸೊ ನಿಮ್ಗೆ ಈ ಥರದ್ದು ಹೊಸದಾಗಿ ನಾನು ಆಕ್ಚುಲಿ ಈ ಥರದ ವಿಷಯಗಳನ್ನ ನಾನು ಅಡಾಪ್ಟ್ ಮಾಡ್ಕೊಂಡೆ ಅನ್ನುವಂಥದ್ದಿದ್ರೆ? ನೀವು ಹೇಳ್ದಂಗೆ ಯು ವಿಲ್ ಫೈಂಡ್ ಟಾಕ್ಸಿಕ್ ಪೀಪಲ್ ಇನ್ ಲೈಫ್. ಐ ಹ್ಯಾವ್ ಹ್ಯಾಡ್ ವೆರಿ ಇಂಪಾರ್ಟೆಂಟ್ ಟಾಕ್ಸಿಕ್ ರಿಲೇಶನ್ಶಿಪ್, ಬಟ್ ಇನ್ನರ್ ಸ್ಟ್ರೆಂತ್ ಇಸ್ ವೆರಿ ಇಂಪಾರ್ಟೆಂಟ್. ಎಷ್ಟೇ ಡಿಫಿಕಲ್ಟ್ ಸಿಚುವೇಶನ್ ಬರಲಿ, now we're seeing lot of suicides happening, lot of mental depression happening. I feel enta difficult situation agli, one, nobody is not capable enough to handle it. It just needs that push, it just needs that strength to overcome. ಯಾವಾಗಲೂ ಏನಾಗ್ತದೆ ಇವಾಗ, ಸ್ಮಾಲ್ ಥಿಂಗ್ಸ್ಗೂ ಸೋ ಡಿಸ್ಟರ್ಬ್ ಆಗ್ತಿದ್ದಾರೆ ಮೈಂಡಲ್ಲಿ. ಲೈಫ್ ಈಸ್ ಅಬೌಟ್ ಹಾರ್ಡ್ಶಿಪ್ಸ್. ನಿಮಗೆ ಮಧ್ಯದಲ್ಲಿ ಖುಷಿ ಬರುತ್ತೆ, ಪಾಪ್ಯುಲಾರಿಟಿ ಬರುತ್ತೆ, ಫೇಲಿಯರ್ಸ್ ಜಾಸ್ತಿ ಬರುತ್ತೆ. ಇಟ್ಸ್ ಅಬೌಟ್ ಹೌ ಯಾರಿಗೂ ಗೊತ್ತಾಗಲ್ಲ ಯೂಶಲಿ. ಅಂಡ್ ಆಲ್ಸೋ ಕಂಪ್ಯಾರಿಸನ್ ಮಾಡಬಾರ್ದು. ಎವ್ರಿಬಡಿ, ಯು ಶುಡ್ ಬಿ ಕಂಟೆಂಟ್. ಐ ನೋ ಜರ್ನಿ ಇಸ್ ಟು ಅಚೀವ್ ಬೆಟರ್. ಐ ಹ್ಯಾವ್ ಅ ವೆರಿ
contradicting ಇಲ್ಲಿ people when they say, some people say that, you know, if you're contented then you'll not grow. But I feel life is a journey. ಹೌದು. Somewhere you have to be happy about where you are also. ಹೌದು. ಯು ಏಮ್ ಬೆಟರ್, ಬಟ್ ಸ್ವಲ್ಪ ಕಂಟೆಂಟ್ಮೆಂಟ್ ಇದ್ರೆ ತಾನೇ ನಿಮ್ಗೆ ಆ ಸ್ಟೆಪ್ ಅಚೀವ್ ಮಾಡಿದ ಖುಷಿ ಇರುತ್ತೆ. ಅದರ್ವೈಸ್ ಯು ಆಲ್ವೇಸ್ ರನ್ನಿಂಗ್ ಸಮ್ವೇರ್, ಹೌದು. ಬಟ್ ಅದು ನಿಮಗೆ ಎಂಡ್ ಆಫ್ ದ ಡೇ ಸಮಟೈಮ್ಸ್ ಸಡನ್ಲಿ ಸಮಥಿಂಗ್ಸ್ ಗೆಟ್ ಕಟ್, ಯು ನೆವರ್ ರಿಯಲೈಸ್ ಇಟ್, ಹೌದು. ಬಿಕಾಸ್ ಯು ನೆವರ್ ನ್ಯೂ ಹೌ ಟು ಬಿ ಹ್ಯಾಪಿ. ಹೌದು ಹೌದು ಹೌದು. ಅದು ಒಂದು. ಸೊ ಕಂಟೆಂಟ್ಮೆಂಟ್ ಏನಿದೆಯೋ ಅದು ಯು ಶುಡ್ ಬಿ ಕಂಟೆಂಟ್. ಪೀಪಲ್ ಆರ್ ಹ್ಯಾವಿಂಗ್ ಸಚ್ ಡಿಫಿಕಲ್ಟ್ ಸ್ಟ್ರಗಲ್ಸ್ ಇವಾಗ, ಯೆಟ್ ದರ್ ಮೂವಿಂಗ್ ಫಾರ್ವರ್ಡ್. ಇಟ್ ಶುಡ್ ಬಿ ಅನ್ ಇನ್ಸ್ಪಿರೇಷನ್. ಅಂಡ್ ಪ್ರಾಬ್ಲಮ್ಸ್ ನಾವ್ ಎಷ್ಟು ದೊಡ್ಡದಾಗಿ ನೋಡ್ತೀವಿ ದೊಡ್ಡದಾಗುತ್ತೆ, ಎಷ್ಟು ಸ್ಮಾಲ್ ಆಗಿ ನೋಡ್ತೀವಿ ಸ್ಮಾಲ್ ಆಗುತ್ತೆ. ಇಟ್ಸ್ ಅಬೌಟ್ ಜಸ್ಟ್ ಎವ್ರಿಬಡಿ ಹ್ಯಾಸ್ ದ ಕರೇಜ್ ಟು ಫೇಸ್ ಇಟ್. ಆ ಟೈಮ್ ಪೀರಿಯಡ್ ಪುಷ್ ಮಾಡ್ಬಿಡ್ಬೇಕು, ದೆನ್ ಆಲ್ ಗುಡ್ ವಿಲ್ ಹ್ಯಾಪನ್. ವೇಟ್ ಫಾರ್ ದಟ್ ಟೈಮ್ ಟು ಮೂವ್ ಅಹೆಡ್ ಅಂತ. ಎವ್ರಿಬಡಿ ಲೈಫ್ ಯು ವಿಲ್ ಹ್ಯಾವ್ ದಟ್ ಆಫ್ ಪೀರಿಯಡ್, ಆನ್ ಪೀರಿಯಡ್ ಎಲ್ಲ. ಐ ಥಿಂಕ್ ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಹೌದು. ಅಂಡ್ ನೋಡೋದಕ್ಕೆಲ್ಲಾ ಪರ್ಫೆಕ್ಟೇ ಅನಿಸ್ತಿರುತ್ತೆ ಎಲ್ರಿಗೂನು. ಬಟ್ ನೀವ್ ಹೇಳ್ದಂಗೆ ಡೆಫಿನೆಟ್ಲಿ ದೇ ವಿಲ್. ಅಂಡ್ ಸೋಷಿಯಲ್ ಮೀಡಿಯಾನ ಯು ಶುಡ್ ಟೇಕ್ ಇಟ್ ಜಸ್ಟ್ ಫಾರ್ ಟೈಮ್ ಪಾಸ್. ಏನಾಗ್ಬಿಟ್ಟಿದೆ ಇವಾಗ, ಎವ್ರಿಬಡಿ ಲುಕ್ಸ್ ಗುಡ್ ದೇರ್, ಬಟ್ ಬಿಕಾಸ್ ಎವ್ರಿಬಡಿ ಶೋಸ್ ದ ಗುಡ್ ಪಾರ್ಟ್, ನೋಬಡಿ ಶೋಸ್ ದ ಬ್ಯಾಡ್. ಇನ್ನೊಂದೇನಂದ್ರೆ ಈಗ ನೋಡಿ, ನನಗೆ ಸ್ವಲ್ಪ ಅಂದ್ರೆ ನನಗೆ ಒಂದೊಂದ್ಸಲಿ ಕೌನ್ಸಿಲಿಂಗ್ ಬೇಕು ಅಂತ ಅನ್ಸುತ್ತೋ, ಅಥವಾ ಥೆರಪಿಗೆ ಹೋಗ್ಬೇಕು ಅಂತ ಅನ್ಸುತ್ತೋ, ಅಥವಾ ನಾನೇ ಒಂದೊಂದ್ಸಲಿ ವಿತೌಟ್ ರೀಸನ್ ಅಳ್ತೀನೋ, ಅಥವಾ ಏನೋ ನಾನೇ ನನ್ನ ಲೈಫಲ್ಲಿ ಏನೇನೋ ಮಾಡ್ತಿರ್ತೀನಿ ಅನ್ಕೊಳ್ಳಿ, ಅದನ್ನೆಲ್ಲ ನಾನು ಶೂಟ್ ಮಾಡಿ ಹಾಕ್ತೀನ. ಅಲ್ಲ, ನಾನು ಜನರಲ್ ಆಗಿ ಹೇಳ್ತಿರೋದು. ಇಲ್ಲ ನಿಮ್ದೆ ಏನೊಂದು ಬಿಸ್ನೆಸ್ ಲಾಸ್ ಆಗಿರುತ್ತೆ, ಇವತ್ತಿಷ್ಟು ಕ್ರೋರ್ ಲಾಸ್ ಆಗಿದೆ, ಅದ್ರ ಮಧ್ಯೆ ಬೇರೆ ಏನೋ ಮಗುದೇನೋ ಒಂದು ಇದೇನೋ ಮಾಡಿಸ್ಬೇಕಾಗಿತ್ತು, ವ್ಯಾಕ್ಸಿನೇಷನ್ ಆಗಿಲ್ಲ, ಆ ಟೆನ್ಷನ್ ಇರುತ್ತೆ. ಇಲ್ಲ ಮಗುಗೆ ಹೇಳ್ತಿರೋದು ಏನಾರು ಒಂದು ಬಂದಿರುತ್ತೆ. ಯು ಕೆನಾಟ್ ಟೇಕ್ ಆಲ್ ದ ಪಿಕ್ಚರ್ಸ್. ಓ ನಂಗೆ ಹಿಂಗ. ನಿಮ್ ಫೀಲ್ಡ್ ಅಲ್ಲಿ ಎಸ್ಪೆಷಲಿ ಐ ಥಿಂಕ್ ಸೋಷಿಯಲ್ ಮೀಡಿಯಾ ಇಸ್ ಟು ಗೋ ಥಿಂಗ್. ಹೌದು ಹೌದು. ಅದ್ರಲ್ಲೂ ಕೆಲವರು ತುಂಬಾ ಚಂದ ಆಕ್ಟಿವ್ ಆಗಿರ್ಬೇಕು ಅನ್ನೋರು ಇರ್ತಾರೆ. ಟ್ರೂ. ನಾನು ಇನ್ನೊಂದು ಹೇಳ್ತಿದ್ದೆ, ಐ ಯೂಶಲಿ ಡೋಂಟ್ ಡು ಮೋರ್ ಪಾಡ್ಕಾಸ್ಟ್ ಎಲ್ಲ, ಬಿಕಾಸ್ ಐ ಫೀಲ್ ಎವ್ರಿಬಡಿ ಇಸ್ ಟ್ರೈಂಗ್ ಟು ಶೋ ದಟ್ ಯು ಟು ಬಿ ಸಕ್ಸಸ್ಫುಲ್, ಆರ್ ಇಫ್ ಯು ಆರ್ ಅ ಸಕ್ಸಸ್, ಯು ಆರ್ ಅ ಸೂಪರ್ ನ್ಯಾಷನಲ್ ಫಿಗರ್ ತರ. ಬಿಕಾಸ್ ಯು ಕ್ಯಾನ್ ನೆವರ್ ಫೇಲ್, ಯು ಆರ್ ಓವರ್ಲಿ ಮೋಟಿವೇಟೆಡ್ ಆಲ್ ದ ಟೈಮ್, ಯು ಆರ್ ಆಲ್ವೇಸ್ ಬಟ್ ದಟ್ಸ್ ನಾಟ್ ಲೈಫ್. ಯು ವಿಲ್ ಹ್ಯಾವ್ ಯುವರ್ ವೀಕ್ ಡೇಸ್, ಯು ವಿಲ್ ಫೀಲ್ there are days where you will achieve well, sometimes you will not achieve well, and sometimes you don't want to do anything. ಹೌದು. ಏನು ಮಾಡಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ, ಇಟ್ಸ್ ಓಕೆ, ಇಟ್ಸ್ ಅ ಜರ್ನಿ. ಹೌದು. ಈಗ ಹೆಂಗೆ ನೀವು ಊಟದಲ್ಲಿ ಎಲ್ಲಾ ತಿನ್ಬೇಕು, ಯು ಕಾಂಟ್ ಹ್ಯಾವ್ ಎವ್ರಿಥಿಂಗ್. ಸೊ ಐ ರಿಯಲಿ ಲೈಕ್ ನಿಮ್ದು ಪಾಡ್ಕಾಸ್ಟ್ ಬ್ಯಾಕ್ ಗ್ರೌಂಡ್ ನೋಡಿದಾಗ, ಇಟ್ಸ್ ಸೋ ರಿಯಲ್. ಒಂದ್ ಸ್ವಲ್ಪ ಯು ಟಾಕಿಂಗ್ ಅಬೌಟ್ ರಿಯಾಲಿಟಿ, ವಾಟ್ ಇಸ್ ಹ್ಯಾಪನಿಂಗ್, ಅಂಡ್ ಎಲ್ಲ ಫೇಸಸ್ ಇಸ್ ಇಂಪಾರ್ಟೆಂಟ್. ದಟ್ಸ್ ವಾಟ್ ಮೇಕ್ಸ್ ಲೈಫ್. ಐ ಥಿಂಕ್ ದಟ್ ಕೈಂಡ್ ಆಫ್ ಮೋಟಿವೇಶನ್ ಕಮ್ಸ್ ಫ್ರಮ್ ಲೈಫ್, ರೈಟ್? ನೀವ್ ಯಾವಾಗ್ಲೂ ಖುಷಿ ಇತ್ತಂದ್ರೂ ಅಲ್ವೇ ಅಲ್ಲ, ಇರೋದೇ ಇಲ್ಲ ಫಸ್ಟ್ ಆಫ್ ಆಲ್. ಅಂಡ್ ಎಷ್ಟೋ ಸಲಿ ಇವ್ರು ಈ ವಿಷಯಕ್ಕೆ ತುಂಬಾ ಖುಷಿಯಾಗಿರ್ಬೋದಾ ಅನ್ಕೊಂಡಿದ್ರೆ ಅದು ಆಕ್ಚುಲಿ ಅದು ನೀವ್ ಹೇಳ್ದಂಗೆ ಕಾಂಟ್ರಡಿಕ್ಟರಿ ಇರುತ್ತೆ, ಅದ ಆಗಿರೋದೇ ಇಲ್ಲ ಅದು. ಸೊ ನಿಮ್ಗೆ ನಿಮ್ಮ ಅಂದ್ರೆ ಜರ್ನಿಯಲ್ಲಿ ಅಥವಾ ನಿಮ್ ಲೈಫಲ್ಲಿ ಈ ಫೇಸ್ ನಂಗೆ ಚಾಲೆಂಜಸ್ ತಂತು, ಕಷ್ಟ ಆಯಿತು, ಆ್ಯಂಡ್ ಐ ಓವರ್ಕಮ್ ಫ್ರಮ್ ದಟ್. ಅಂದರೆ ನೀವು ಹೆಂಗೆ, ಅದು ಯಾವ ಫೇಸ್ ಆ್ಯಂಡ್ ಹೆಂಗೆ ಅದರಿಂದ ಹೊರಗಡೆ ಬಂದ್ರಿ ಅಂತ? My most challenging phase, I think not many people know this, was I was previously married to somebody else, and then that was a very toxic relationship, and it was every day was a pain. ಆ ಥರ ಆಗ್ಬಿಟ್ಟಿತ್ತು. And then actually I decided to leave that relationship when I was carrying 2 months, when I was carrying. So that was I think 1, 2, 3 years of that phase was very mentally disturbing. I'm not pity, I'm angry actually. I'm sorry. Yeah. I was pregnant, I think COVID. ಮೊದಲನೇ ಮಗುನಾ? Yeah. So 2 months pregnancy ನಲ್ಲಿ I walked out, and I completely handled my pregnancy alone. But 2 months ಆದ್ರೂ ನೀವು ಅದನ್ನ ಇರ್ಲಿ ಅಂತ ನೀವು? Yeah, I don't know. I felt she was the reason for me to, change my life or take a stronger decision anta. So I would never regret it, and I'm very happy about that decision. Mother ಅದೇ ಅಲ್ವಾ, ಅದಕ್ಕೆ ಅಮ್ಮ ಅನ್ನೋದು ಅಲ್ಲ. So ಏನಾಯ್ತು, the whole pregnancy checkups, even getting admitted to the hospital, I've done it all on my own. And those people were never involved. They have not seen the child till date. So
ಆ ಥರ ಏನಾಗುತ್ತೆ ದಟ್ ಫೇಸ್ ದ ಪ್ರೆಗ್ನೆನ್ಸಿ ನಿಮಗೆ ಗೊತ್ತು ಹಾರ್ಮೋನ್ಸ್ ಅಪ್ ಅಂಡ್ ಡೌನ್ ಆಗುತ್ತೆ ಆನ್ ಟಾಪ್ ಆಫ್ ಇಟ್ ಯು ಹ್ಯಾವ್ ಲೈಕ್ ಅ ಡಿವೋರ್ಸ್ ಹ್ಯಾಪನಿಂಗ್ ಅದ್ರ ಅಂಡ್ ದೆನ್ ಮೇಲೆ ದರ್ಸ್ ಅ ಈ ಸ್ಮಾಲ್ business. ಬೇಬಿ ಆಲ್ ಅಲೋನ್ ಅಂಡ್ ಐ ವಾಸ್ ವರ್ಕಿಂಗ್ ಕಂಟಿನ್ಯೂಸ್ಲಿ I didn't take one day break. And because COVID alone, our work was, we were in essential products. So we were working every day. We were going to office every day. So I've done that also. Like everything was too much. I think the phase of postpartum was the toughest. There were days where I used to just sit in my car and like cry for a few hours because you can't tell anybody, you can't really think. I didn't want to be with the child for, the ಹೌದು, first ಹಂಗೆ early ಅನ್ಸುತ್ತೆ. stages. ಹೌದು, ಎಲ್ಲಾನು and then I had to make sure I ಅದ್ರ ಮೇಲೆ ನಿಮ್ಗೆ ಗಿಲ್ಟ್ ಫೀಲ್ ಇರುತ್ತೆ, ಅಯ್ಯೋ ಮಗು yes ಚೆನ್ನಾಗಿ ಈ ನೋಡ್ಕೋತಿದ್ದೀನ, ಕಡೆ ಇದು ಮಾಡ್ತಿದ್ದೀನ, ಏನಾಗ್ತದೆ ಅದು. you don't feel like being but you're just that okay I have to be, why am I not feeling like being, all these guilt. And actually then I took a strong step like when my child was like 1 year old I was like nothing doing, I'm shifting from my parents house and then I took a separate house and I started living with my child alone. So I used to work, come back, it's just two of us. ಸೊ ದ್ಯಾಟ್ ಹ್ಯಾಪನ್ ಫಾರ್ ಫ್ಯೂ ಇಯರ್ಸ್. ಸೊ ಹಂಗೆ ಆಮೇಲೆ ಏನಾಯ್ತು ಒಂದು ಸ್ಟೆಪ್ಪಲ್ಲಿ ಈಗ ನಾನು ಫೋರ್ಸ್ಫುಲಿ ನನ್ನ ಹಾಕಿದ್ರೆ ತಾನೇ ಆ ಸಿಚುವೇಶನ್ ಅಲ್ಲಿ ಅಲ್ಲಿ ಓವರ್ಕಮ್ ಅಂತ ಹೌದು. ನಾನೇನ್ ಮಾಡಿದೆ, ಶಿಫ್ಟ್ ಆದೆ ಒಂದ್ ಮನೆಗೆ, ನಾನು ನನ್ನ ಮಗು ನನ್ನ ವರ್ಕ್ ಆಮೇಲೆ ಮುಗಿಸ್ಕೊಂಡು ಇಷ್ಟ ಆಗ್ಲಿ ಕಷ್ಟ ಆಗ್ಲಿ ನಾನ್ ನೋಡ್ಕೋಬೇಕು ಅಂತ. ಇಟ್ ವಾಸ್ ಜಸ್ಟ್ 1 year old and ನೀವು ನಿಮ್ಗೆ ನಿಮಗಿಬ್ರೆ? ಎಸ್ ವಿ ಸ್ಟೇಡ್ ಸೆಪರೇಟ್ ಆಗೇ ಇದ್ವಿ. ಮೈ ಪೇರೆಂಟ್ಸ್ ಪಾಪ ಎಷ್ಟು ಸಪೋರ್ಟಿವ್ ಇದ್ರು ಅಂದ್ರೆ ಇನ್ ಒನ್ ಡಿಸಿಷನ್ಗೂ ಕ್ವಶನ್ ಮಾಡ್ಲಿಲ್ಲ, ಇರ್ಬೇಕಾ ಆಯ್ತು ಇರು, ಬಿಕಾಸ್ ಅವ್ರಿಗೆ ನೀವು ಗೊತ್ತು ಅಲ್ವಾ, ನೀವೇನು ಅನ್ನೋದು ಎಸ್ಪೆಷಲಿ ಗೊತ್ತಿರುತ್ತೆ. ನಿಮ್ಗೆ ಗೊತ್ತಲ್ಲ 1 year ಇರ್ಬೇಕಾದ್ರೆ ಮಕ್ಕಳು ನೈಟ್ ಎಲ್ಲ ಎದಳ್ತಾರೆ ನಿಮ್ಗೆ ಸ್ಲೀಪ್ ಡಿಪ್ರಿವೇಶನ್ ಇರುತ್ತೆ. ಒಬ್ಬರೇ ಇರ್ಬೇಕಾದ್ರೆ ಸ್ವಲ್ಪ ಭಯನೂ ಆಗುತ್ತೆ. ಹೌದು, ಬಟ್ ಚೆನ್ನಾಗಿತ್ತು, ಇಟ್ ಬಿಲ್ಟ್ ಮೈ ಕ್ಯಾರೆಕ್ಟರ್. ಆಮೇಲೆ ಒಂದು ಪೀಸ್ಫುಲ್ ಆಗಕ್ಕೆ ಒಂದು ಟೈಮ್ ಸಿಕ್ತು. ಹಂಗೆ ಕೈಂಡ್ ಆಫ್ ಬಿಲ್ಡ್ ಮಾಡಿದ್ದು ಲೈಫ್ನ. ಆಮೇಲೆ ನೀವು ಅದರಿಂದ ಹೊರಗಡೆ ಬಂದ್ರಿ. ಎಸ್ ಹ್ಯಾಪಿ ಹ್ಯಾಪಿ ಬಿಕಾಸ್ ಸುಮಾರು ಸಲ ಏನಾಗ್ಬಿಡುತ್ತೆ ಅಂದ್ರೆ ದೀಕ್ಷಾ, ನಾವೆಲ್ಲ ಹೆಂಗ್ ಬೆಳ್ಕೊಂಡ್ ಬಂದ್ಬಿಟ್ಟಿದೀವಿ ಅಂದ್ರೆ ಕುಡ್ದು ಬಂದು ಹೊಡೆದು ಬಡ್ದು ಕೆಟ್ಟದಾಗ ಮಾತಾಡಿದ್ರೆ ಅಷ್ಟೇ ಟಾಕ್ಸಿಕ್ ರಿಲೇಶನ್ಶಿಪ್ ಅನ್ನೋವರೆಗೂ ಬಂದು ನೋ, ಈವನ್ ಸೈಕಾಲಜಿಕಲಿ ಅಥವಾ ಎಮೋಷನಲಿ ಅವೈಲೇಬಲ್ ಇಲ್ಲ ಅಂದ್ರೆ ಅಥವಾ ಎಮೋಷನಲಿ ನಿಮ್ಗೆ ಹಾಂಟ್ ಆಗ್ತಿದ್ರೆ ಆ ರಿಲೇಶನ್ಶಿಪ್ ಇಂದ, ಎಮೋಷನಲಿ ನೀವು ಸ್ಯಾಟಿಸ್ಫೈ ಇಲ್ಲ ಅಂದ್ರೆ ದಟ್ ಈಸ್ ಆಲ್ಸೋ ಟಾಕ್ಸಿಕ್. ಹೌದು. ಅದರಿಂದ ನಂದು ಮೇನ್ ಏನಿತ್ತು ಅಂದ್ರೆ ಒಂದು ಎನ್ವೈರ್ಮೆಂಟ್ ನನ್ನ ಮಗು ಕೊಡ್ಬೇಕು. ನಾನು ಏನೇ ಬಿಸ್ನೆಸ್ ಮಾಡಲಿ, ಏನೇ ಇರಲಿ, ಏನೇ ಓಕೆ ಎಲ್ಲರೂ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅನ್ನಲಿ, ನನ್ನ ಮಗುಗೆ ರೈಟ್ ವ್ಯಾಲ್ಯೂಸ್ನ ಕಲ್ಸ್ಕೊಡಕ್ ಆಗ್ತಿಲ್ಲ ಒಂದು ಸ್ಪೇಸಲ್ಲಿ ಅಂದ್ರೆ ವಾಟ್ಸ್ ದ ಯೂಸ್, ನಾನು ಏನು ಮಾಡಿನೂ ಯೂಸ್ಲೆಸ್ ಅಂತ ಅನ್ಸ್ಬಿಡ್ತು. ತುಂಬಾ ಟೈಮ್ ಕೊಟ್ಟೆ ಫಾರ್ ಪೀಪಲ್ ಟು ಚೇಂಜ್, ಬಟ್ ಆಗ ಒಂದು ಟೈಮ್ ಆದ್ಮೇಲೆ ಏನಾಗುತ್ತೆ, ಐ ಫೀಲ್ ಇನ್ ಎಲ್ಲ ಮಕ್ಕಳು ಲೈಫಲ್ಲಿ ಫಾದರ್ಸ್ ಪ್ಲೇಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಬಿಕಮ್ ಒಂಥರ ಅಪ್ಪಂದಿರ್ ನೋಡೇ ನಾವು ಕಲಿಯೋದು. ಹೌದು ಹೌದು ಹೌದು, ಬೆಸ್ಟ್ ಅದೇ ರಿಲೇಶನ್ ಮೊದಲ ನಮ್ಮ ಒಬ್ಬ ಮೇಲ್ ರಿಲೇಶನ್ಶಿಪ್ ಅಂದ್ರೆ ಫಸ್ಟ್ ಅಪ್ಪಂದೇ ಅಲ್ಲ. ಅವ್ರು ಹೆಂಗೆ ಇರ್ತಾರೆ ಅದ್ರ ಮೇಲೆ ನಾವು ಡೆವಲಪ್ ಆಗ್ತೀವಿ ಆಸ್ ಅ ಪರ್ಸನ್. ಸೊ ಈ ಇಂಪಾರ್ಟೆಂಟ್ ರಿಲೇಶನ್ಶಿಪ್ ಕರೆಕ್ಟ್ಗೆ ಆಗಲ್ಲ ಅಂತ ಅನ್ನಿಸ್ದಾಗ ನನಗೇನು ಅನ್ನಿಸ್ತು, ನನಗೆ ನನ್ನ ಮಗು ಕಾನ್ಫಿಡೆಂಟ್ ಪರ್ಸನ್, ಎಲ್ಲ ಹ್ಯಾಂಡಲ್ ಮಾಡೋ ಥರ ಪರ್ಸನ್ ಇರಬೇಕು, ರೈಟ್ ಎನ್ವೈರ್ಮೆಂಟಲ್ಲಿ ಬೆಳೆಯುವಂಥ ಪರ್ಸನ್ ಇರಬೇಕು ಅನ್ನೋ ಥಾಟ್ ಪ್ರೊಸೆಸ್ಸಲ್ಲಿ ಐ ಟುಕ್ ದ ಸ್ಟೆಪ್. ಆಲ್ಸೋ ನಾವು ಖುಷಿಯಾಗಿದ್ರಷ್ಟೇ ಮಕ್ಳನ್ನ ಖುಷಿಯಾಗಿ ನೋಡ್ಕೊಳ್ಳೋದಕ್ಕೆ ಸಾಧ್ಯ. ನಾವೇ ನೆಮ್ಮದಿಯಾಗಿಲ್ಲ, ನಾವು ಮೆಂಟಲಿ ಸ್ಟೇಬಲ್ ಇಲ್ಲ, ನಮ್ದು ಹ್ಯಾಪಿ ಇಲ್ಲ ಅಂತಂದ್ರೆ ಹೆಂಗ್ ನೋಡ್ಕೊಳ್ಳೋದಕ್ಕೆ ಸಾಧ್ಯ, ಏನ್ ಹೇಳ್ಕೊಡೋದಕ್ಕೆ ಸಾಧ್ಯ? ಇನ್ವಾಲ್ವ್ಮೆಂಟ್ ಇಂಪಾರ್ಟೆಂಟ್ ಅಲ್ಲ. ಹೌದು, ಮಕ್ಕಳು ತುಂಬಾ ನೀವ್ ಹೇಳಿದ್ದನ್ನ ಕೇಳಲ್ಲ, ನೀವೇನ್ ಮಾಡ್ತಿದ್ದೀರ ನೋಡಿ ಮಾಡ್ತಾರೆ. ಆ ಪ್ರಾಸೆಸ್ಗೆ ನಾವು ಕರೆಕ್ಟ್ ಇರಬೇಕು, ನಾವು ಇನ್ವಾಲ್ವ್ ಇರಬೇಕು. ಸೊ ದಟ್ ವಾಸ್ ದ ಟಫ್ ಫೇಸ್. ಐ ಟೋಟಲಿ ಅಂಡರ್ಸ್ಟ್ಯಾಂಡ್ ಅಪ್ಪ. ನೀವು ಅದನ್ನ ತುಂಬಾ ಕಂಪೋಸ್ಡ್ ಅಂಡ್ ಕಾಮ್ ಅಂಡ್ ಕಂಪೋಸ್ಡ್ ಆಗಿ ಹೇಳಿದ್ರಿ. ಬಟ್ ನನ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಯಾಕಂದ್ರೆ ಅಷ್ಟು ದೊಡ್ಡ ಸಂಸ್ಥೆ ಜವಾಬ್ದಾರಿ ಇಟ್ಕೊಂಡು ಮಗು ಪೋಸ್ಟ್ಮಾರ್ಟಮ್ ವರ್ಕಲ್ಲೂ ಹೆಂಗೆ ಅಂದ್ರೆ ವೀಕ್ ಆಗಕ್ಕಾಗೋದಿಲ್ಲ. ಓಕೆ, ನಾನು ಒಂದು ತೋರ್ಸೋದಕ್ಕಾಗಲ್ಲ, ಬರ್ತೀನಿ ಅನ್ನಕ್ಕಾಗೋದಿಲ್ಲ, ನಾನು ಅದು ಮಾಡ್ತೀನಿ ಅನ್ನಕ್ಕಾಗೋದಿಲ್ಲ, ಬೇರೆಯವ್ರು ತಗೊಳಕ್ ಆಗೋದಿಲ್ಲ, ಕಂಪೋಸ್ಡ್ ಆಗೇ ಹೋಗ್ಬೇಕು, ನಿಮ್ಗೆ ಏನೇ ಅನ್ನಿಸ್ತಾ ಇರ್ಲಿ ಒಳಗಡೆ. ಸೊ ಹಂಗೆ ಆ ಬ್ಯಾಲೆನ್ಸ್ ತೋರ್ಸೋದಿದೆ ಅಲ್ಲ, ಎಲ್ಲಾರು ತೋರಿಸ್ತಾರೆ, ಎಲ್ಲರಿಗೂ ಅನ್ಸುತ್ತೆ ಇವ್ರಿಗೇನ್ ಕಮ್ಮಿ ಆಗಿರ್ಬೋದು ಅಂತ. ಬಟ್ ಅದ್ ಕಮ್ಮಿ ಆಗಿಲ್ಲ ಅನ್ನೋ ತರ ಬದುಕೋದಿದೆ ಅಲ್ಲ ತೋರ್ಸೋದು.
ಆಕ್ಚುಲಿ ನಾವು ಈ ಲೆಸನ್ಸ್ನ ಎಲ್ಲ ಎಷ್ಟು ಜನ ಇದ್ದಾರೆ ಈ ತರ ಹ್ಯಾಂಡಲ್ ಮಾಡ್ತಿರೋರು, ವಿಚ್ ಇಸ್ ನಾವೇ ಗ್ರೇಟ್ ಅನ್ಕೊಂತೀವಿ. ಎಷ್ಟು ಜನ ಇರ್ತಾರೆ, ನಮ್ಮ ಪ್ರಾಬ್ಲಮ್ ಸ್ಮಾಲ್ ಅನ್ಸುತ್ತೆ ಮುಂದೆ, ಮಧ್ಯದಲ್ಲಿ ಒಂದು ಒಳ್ಳೆ ಡಿಸಿಷನ್ಗಳು ತಗೋಬೇಕು, ಅಷ್ಟು ಬಿಟ್ರೆ ಇಟ್ ಈಸ್ ನೋಡಕ್ಕೆ ತುಂಬಾ ಜನ ಇದ್ದಾರೆ. ವರ್ಲ್ಡ್ ಇಸ್ ಗೋಯಿಂಗ್ ಟು ಸೇಮ್ ಸಿಚುವೇಶನ್ಸ್ ಅನ್ಸುತ್ತೆ. ಹೌದು. ಸೊ ನಿಮ್ಗೇನ್ ಅನ್ಸುತ್ತೆ, ಎಷ್ಟು ಇಂಪಾರ್ಟೆಂಟ್ ಅನ್ಸುತ್ತೆ ಒಂದು ರಿಲೇಶನ್ಶಿಪ್ ಒಬ್ಬ ಮನುಷ್ಯನ ಜೀವನದ ಸಕ್ಸಸ್ಗೆ ಅಥವಾ ಕೆಲ್ಸದಲ್ಲಿ ಆಸ್ ಅ ಹೆಣ್ಮಗು? ಯಾಕಂದ್ರೆ ನಾನು ಇದೇ ಕ್ವಶನ್ ಗಂಡ್ ಮಕ್ಳು ಕೇಳಿದ್ರೆ ಅವ್ರ ಆನ್ಸರ್ ಬೇರೆ ಇರುತ್ತೆ. ಅದ್ರಲ್ಲೂ ಒಬ್ಬ ಇಂಡಿಪೆಂಡೆಂಟ್ ಹೆಣ್ಮಗುಗೆ ಏನಾಗುತ್ತೆ ಅಂದ್ರೆ, ಜನರಲ್ ಈಗ ನನಗೆ ನೀವು ಒಂದು ಹುಡುಗನಲ್ಲಿ ಅಥವಾ ನಿಮ್ ಗಂಡನಲ್ಲಿ, ಹುಡುಗ ಅನ್ನೋದು ಹಿಂದೆ ಆಯ್ತು, ಈಗ ನೀವು ನಿಮ್ ಗಂಡನಲ್ಲಿ ಏನೇನು ನೋಡೋದಕ್ಕೆ ಇಷ್ಟಪಡ್ತೀರಾ ಅಂದ್ರೆ, ಐ ವಿಲ್ ನೆವರ್ ಸೇ ಓ ನಂಗೆ ಅವ್ನು ಅದನ್ನ ಅದ್ ಕೊಡ್ಸ್ಬೇಕು, ಇದ್ ಕೊಡ್ಸ್ಬೇಕು, ನಂಗೆ ಖರ್ಚಿಗೆ ದುಡ್ಡು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್, ಬಿಕಾಸ್ ಗುರು ನಾನೇ ಲಕ್ಷಗಟ್ಲೆ ದುಡಿತಿದ್ದೀನಿ, ನನ್ ಖರ್ಚು ನೋಡ್ಕೊತೀನಿ, ನಂಗೆ ಅದು ಬೇಡ ಅಂತ. ಇನ್ನು ಈ ಟೂ ಮಚ್ ಈಗ ಏನಂತಾರೆ, ಈ ಟೀನೇಜ್ ಲವ್ ತರ, ಎಲ್ಲಿದ್ದೀರಾ, ಏನ್ ಮಾಡ್ತಿದ್ದೀರಾ ಅನ್ಕೊಂಡ ಹಿಂಗ್ ಅದಕ್ಕೂ ನಮಗ್ ಟೈಮ್ ಇಲ್ಲ. ಬಿಕಾಸ್ ವಿ ನೋ, ಅರೆ ಅವ್ರ ಕೆಲಸ ಮಾಡ್ಕೊಳ್ಳಿ, ನಮ್ ಕೆಲಸ ನಾವು ಮೆಚುರಿಟಿನೂ ಬಂದ್ಬಿಟ್ಟಿರುತ್ತೆ ನಮ್ಗೆ, ವಿತ್ ಏಜ್ ಆರ್ ವಿತ್ ವರ್ಕ್ ಆರ್ ವಾಟ್ ಎವರ್. ಸೊ ದ ಓನ್ಲಿ ಥಿಂಗ್ ನಾವು ಅವರಿಂದ ಎಕ್ಸ್ಪೆಕ್ಟ್ ಮಾಡೋದೇನಂದ್ರೆ ಎಮೋಷನಲ್ ಅವೈಲಬಿಲಿಟಿ. ಎಮೋಷನಲಿ ಅಂಡ್ ರೆಸ್ಪೆಕ್ಟ್. ಹೌದು, ರೆಸ್ಪೆಕ್ಟ್ ಫಸ್ಟ್ ಅಂಡ್ ಫಾರ್ಮೋಸ್ಟ್. ರೆಸ್ಪೆಕ್ಟ್, ಮ್ಯೂಚುವಲ್ ರೆಸ್ಪೆಕ್ಟ್ ಇಸ್ ಎವ್ರಿಥಿಂಗ್. ಆಮೇಲೆ ನಮ್ ಕೆಲಸ ಮಾಡುವಂತ ಸ್ವಾತಂತ್ರ್ಯ, ಇದನ್ನಷ್ಟೇ ಬಯಸೋದಲ್ವಾ ಇಂಡಿಪೆಂಡೆಂಟ್ ವುಮೆನ್ ಎಸ್ಪೆಷಲಿ. ನನಗೇನ್ ಅನ್ಸುತ್ತೆ, ಈಗ ಪೇರೆಂಟ್ಸ್ನ ನೀವು ಚೂಸ್ ಮಾಡೋಕ್ಕಾಗಲ್ಲ, ದಟ್ ಇಸ್ ಯು ಆರ್ ಬ್ಲೆಸ್ಡ್ ಆರ್ ನಾಟ್ ಬ್ಲೆಸ್ಡ್ ಅಲ್ಲಿ. ಬಟ್ ಪಾರ್ಟ್ನರ್ ಮೋಸ್ಟ್ ಇಂಪಾರ್ಟೆಂಟ್ ಡಿಸಿಷನ್ ಐ ಥಿಂಕ್. ಯಾಕಂದರೆ ನಿಮ್ಮದು ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಯುವರ್ ಲೈಫ್ ಒಂದು ಪರ್ಸನ್ ಮೇಲೆ ಡಿಪೆಂಡ್ ಆಗುತ್ತೆ, ಹುಡುಗ ಆಗಲಿ. ಇಫ್ ಯು ಆಸ್ಕ್ ಮೀ ವಾಟ್ ಇಸ್ ಲವ್ ಅಂದರೆ, ನನಗೆ ಪ್ರಕಾರ ಯಾರ ಜೊತೆ ನೀವು ಪೀಸ್ಫುಲಿ ಚೇಂಜ್ ಆಗ್ಬೋದು. ಬಿಕಾಸ್ ಲೈಫಲ್ಲಿ ನಾವು 5 ವರ್ಷ ಇದ್ದಂಗೆ ಇವತ್ತಿರಲ್ಲ. 5 ವರ್ಷದಿಂದ ನಾವೇ ನೋಡಿ ಹಿಂಗೆಲ್ಲ ಮಾಡಿದ್ವಾ ಅಂತ ಅನ್ಸ್ಬಿಡುತ್ತೆ, ಹಿಂಗೆಲ್ಲ ಆಡಿದ್ವಾ ಅಂತ ಅನ್ಸ್ಬಿಡುತ್ತೆ. ಸೊ ಕಂಟಿನ್ಯೂಸ್ಲಿ ಚೇಂಜ್ ಆಗ್ತಾ ಇರ್ತೀವಿ. ಆ ಪರ್ಸನ್ನು ಅದ್ರ ಜೊತೆ ಮಾಡ್ಕೊಂಡು ಎವಾಲ್ವ್ ಆಗ್ತಾ ಇದ್ರೆ, ರೈಟ್ ವೇನಲ್ಲಿ ನಾನು ಹೇಳ್ತಿರೋದು. ಆಮೇಲೆ ಪೀಸ್ಫುಲ್ ಆಗಿರೋದು ಐ ಥಿಂಕ್ ಮೋಸ್ಟ್ ಇಂಪಾರ್ಟೆಂಟ್. ನಿಮಗೆ ಬೆಳೆಯಕ್ಕೆ ಪುಷ್ ಮಾಡುವಂಥ ಪರ್ಸನ್, ಹುಡುಗ ಆಗಲಿ ಹುಡುಗಿ ಆಗಲಿ, ಪುಷ್ ಮಾಡೋ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ನೋಡ್ತಿದ್ದೀನಿ ಆಲ್ರೆಡಿ ದಿಸ್ ಅ ಲಾಟ್ ಆಫ್ ಚೇಂಜಸ್. ಈ ಕಾರ್ಪೊರೇಟಲ್ಲೆಲ್ಲ ಹೋಗೋರು ಮುಂಚೆ ಥರ ಓಕೆ ಓನ್ಲಿ ಮದರ್ಸೇ ಮಾಡಬೇಕು ಅಂತ ಇಲ್ಲ, ಬ್ಯಾಲೆನ್ಸ್ ಮಾಡ್ತಾರೆ. ಇವ್ರು ಒಂದು ಟೈಮ್ ನೋಡ್ಕೊತಾರೆ, ಅವ್ರು ಒಂದು ಟೈಮ್ ನೋಡ್ಕೊತಾರೆ. ಎವ್ರಿಬಡಿ ವಾಂಟ್ಸ್ ಟು ಗ್ರೋ. ಎಲ್ಲ ಗ್ರೋ ಆಗೋ ಟೈಮಲ್ಲಿ ನಿಮಗೆ ಆ ಫ್ರೀಡಮ್, ನಾನು ಮುಂಚೆ ಹೇಳ್ದಂಗೆ, ನಿಮ್ಮ ಡಿಸಿಷನ್ಸ್ ನೀವು ಕೇಳ್ದೇನೆ, ಓಕೆ ನನಗೆ ಗೊತ್ತು ನಾನು ಇಲ್ಲಿ ಒಂದು 10 ದಿವಸ ಹೋಗಿ ಬರಬೇಕು ಅನ್ನೋಕ್ಕೆ ನೀವು ಡಿಸಿಷನ್ ತಗೊಂಡ್ಬಿಡ್ಬಹುದು. ಆ ಪರ್ಸನ್ ಕೇಳಿದ್ರೆ ಏನ್ ಅಂತಾರೋ ಏನೋ, ಆ ಥಾಟ್ ಪ್ರೊಸೆಸ್ಸೇ ಇಲ್ಲ, ನಾನು ಮುಂಚೆನೆ ಹೇಳ್ಬಿಟ್ಟಿರ್ತೀನಿ ಐ ಕ್ಯಾನ್ ಗೋ ಅಂಡ್ ಕಮ್ ಅಂತ. ಮನೆಗೆ ಹೋಗ್ಬಿಡೋಕೆ ನಾವು ಹಿಂಗೆ ಹೋಗ್ತಾ ಇದ್ದೀನಿ ನೋಡ್ಕೊಳ್ಳಿ ಅಂತ ಹೇಳೋ ಥರ ಆ ಫ್ರೀಡಮ್ಮು, ಥಿಂಕ್ ಆಲ್ ದಟ್ ಲುಕ್ಸ್ ಅದು ಇದು ಎಲ್ಲ ಹೋಗ್ಬಿಡುತ್ತೆ. ತಗೊಳಕ್ಕೂ ನೀವು ಹೇಳಿದ್ರೆ ಏನಾದ್ರು ತಕ್ಕೊಡ್ಲಿ. ನಾನು ಎಷ್ಟೊಂದ್ಸತಿ ಸೋಷಿಯಲ್ ಮೀಡಿಯಾನ ನೋಡ್ತೀನಿ, ಇದೆ ಪ್ರಪೋಸಿಂಗ್ ಒನ್ ವೇ ನಲ್ಲಿ ಮಾಡ್ತಾ ಇರ್ತಾರೆ, ಏನೇನೋ ನಡೀತಿರುತ್ತೆ ಅಲ್ಲಿ. ಸೊ ಗ್ರ್ಯಾಂಡ್ ಜೆಸ್ಚರ್ಸ್, ನಿಮ್ಗೆ ಲೈಫ್ ಅಲ್ಲಿ ಗ್ರ್ಯಾಂಡ್ ಜೆಸ್ಚರ್ಸ್ ಬೇಕಿಲ್ಲ. ಒನ್ಸ್ ಇನ್ ಅ ವೈಲ್ ಓಕೆ, ಒನ್ಸ್ ಇನ್ ಅ ವೈಲ್ ಸಮ್ ಪೀಪಲ್ ಲೈಕ್ ಇಟ್. ಐ ಆಮ್ ನಾಟ್ ಅ ಪರ್ಸನ್, ನನಗೆ ಅಂತ ಗ್ರ್ಯಾಂಡ್ ಜೆಸ್ಚರ್ಸ್ ನನಗೆ ಕಂಫರ್ಟಬಲ್ ಆಗೋದಿಲ್ಲ. ಸುಮ್ನೆ ಅದು ವೇಸ್ಟ್ ಅಲ್ಲ, ಸಾರಿ, ನನಗೆ ಐ ಆಲ್ಸೋ ಕ್ಯಾಲ್ಕುಲೇಟ್ ಅನ್ನೆಸೆಸರಿ ಇತ್ತಲ್ವಾ ಇದು ಅಂತ, ಸುಮ್ನೆ ಇದು ವೇಸ್ಟ್ ಆಯ್ತಲ್ಲ ಹೌದು ನಂಗೆ ಅನ್ಸತ್ತೆ. ಗ್ರ್ಯಾಂಡ್ ಜೆಸ್ಚರ್ಸ್ ಪರ್ಸನ್ ಅಲ್ಲ ನಾನು, ಮೋರ್ ಲೈಕ್. ಬಟ್ ಇದೇ ಫಾಲ್ಟ್. ನಾನು ಅದನ್ನೇ ಇವತ್ತು ಆಕ್ಚುಲಿ ಬೆಳಗ್ಗೆ ಅದನ್ನೇ ಮಾತಾಡ್ತಾ ಇದ್ದೆ. ಈ ಗ್ರ್ಯಾಂಡ್ ಜೆಸ್ಚರ್ಸ್ ಎಲ್ಲ ನಮ್ಗೆ ಅಂದ್ರೆ ಸರ್ಪ್ರೈಸು ಅದನ್ನೆಲ್ಲ ಇಷ್ಟಪಡದೆ ಇರೋಂಥವ್ರು, ಅಂಡ್ ಏನಂತಾರೆ ನನ್ಗೆ ಅದ್ ಕೊಡ್ಸು ಇದ್ ಕೊಡ್ಸು ಅಂತ ಕೇಳ್ದೆ ಇರೋಂಥವ್ರು, ಇಂಥವ್ರದ್ದೇ ಎಲ್ಲರಿಗೂ ಎಡವಟ್ಟಾಗಿರುತ್ತೆ. ಇದುವರೆಗೂ ಯಾರಿಗೂ ಕೇಳಿಲ್ಲ. ಅದೇ ಹೇಳ್ತಿರೋದು, ಇಂತ ಯಾರ ಮೇಲೆ ಡಿಪೆಂಡ್ ಆಗ್ದಂಗೆ ತುಂಬಾ ಗುಡ್ ಗರ್ಲ್ ತರ ಯಾರು ಇರ್ತಾರೋ ಅವ್ರ ಎಲ್ರದ್ದು ಏನಾರು ಒಳಗಡೆ ಒಂದ್ ದೊಡ್ಡದು ನಡೀತಾ ಇರುತ್ತೆ. ಎಷ್ಟಾಗುತ್ತೋ ಅಷ್ಟು ಕೊಡೋ ತರ ಪರ್ಸನ್ ಐ ಆಮ್. ಏನಾಗುತ್ತೋ ಅಷ್ಟು ಅಡ್ಜಸ್ಟ್ ಹಾಕೊಂಡು ಹೋಗೋ ತರ person, but sometimes ಸ್ವಲ್ಪ adjust ಆಗ್ಬಾರ್ದು ಅಂತ. You're damn strong, you're damn beautiful, you're damn independent, you came out of it, it's good. ಅದು ತುಂಬಾ ಜನಕ್ಕೊಂದು ಮಾದರಿ ಅದು. ಅಂದ್ರೆ ಅಲ್ಲಿ ಅದನ್ನ ಕೊಳ್ತಿ ಸಿಂಪತಿ ಮಾತಾಡಲ್ಲ.
ಅದರಿಂದ ಒಳ್ಳೇದಾಯ್ತು ಅಂತೀನಿ. ಹೌದು, ಒಂದ್ ಲೆಸನ್ ಅದೇ. ಚೇಂಜ್ಡ್ ಮೀ ಆಸ್ ಅ ಪರ್ಸನ್ ಅಂತ. ಅಂದ್ರೆ ಬದುಕಲ್ಲಿ ನಾವು ಯಾವತ್ತೂ ಮಿಸ್ಟೇಕ್ ಮಾಡಲ್ವಂತೆ, ನಾವೇನಾದ್ರೂ ಒಂದ್ ಕಲಿತೀವಂತೆ ಇಲ್ಲ ಬೆಳಿತೀವಂತೆ, ಎರಡೇ ಆಗೋದು. ಸೋಲ್ ಇಲ್ಲೇ ಇಲ್ಲ ಆಕ್ಚುಲಿ, ಕಲಿತೀವಿ ಇಲ್ಲ ಬೆಳಿತೀವಿ ಅಂತ. ಸೊ ನೀವು ಕಲ್ತ್ರಿ, ಬೆಳಿತಾ ಇದ್ರ, ದಟ್ಸ್ ಆಲ್. ಅಂಡ್ ಹೌಸ್ ಲೈಫ್ ನಾವ್? ಲೈಕ್ ಲೈಫ್ ಇಸ್ ವೆರಿ ಗುಡ್, ಇಟ್ಸ್ ಗ್ರೋಯಿಂಗ್. ಈಗಿರೋ ಪರ್ಸನ್ ಇಸ್ ವೆರಿ ಅಡ್ಜಸ್ಟಿಂಗ್. ಸಪೋರ್ಟ್. ನನ್ಕಿಂತ ಜಾಸ್ತಿ ಅವ್ರಿಗಿಷ್ಟ ನಾನ್ ಬೆಳೆಯೋದು, ನನ್ನ ಪುಷ್ ಮಾಡ, ನಾನ್ ಹಿಂಗ್ ಆಗ್ಬೇಕು ಹಂಗ ಆಗ್ಬೇಕು, ನೀವ್ ಹಂಗ ಆಗ್ಬೇಕು. ಬಿಕಾಸ್ ವುಮೆನ್ ಆಂಟ್ರಪ್ರಿನರ್ಸ್ ಸ್ಪೆಷಲಿ ಕರ್ನಾಟಕದಲ್ಲಿ ತುಂಬಾ ಕಮ್ಮಿ ಇದ್ದಾರೆ. ಹೌದು ಹೌದು. ಅವ್ರು ಹೆಂಗೆ ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ ದಟ್ ವಿಮೆನ್ ಲೀಡರ್ಸ್ ನ ನೋಡಿದ್ರೆ ಅವ್ರಿಗೆ ತುಂಬಾ ಇಷ್ಟ. ಸೊ ಈಸ್ ಲೈಕ್ ನೀವ್ ಹಂಗ ಆಗ್ಬೇಕು, ಒನ್ ಆಫ್ ದಿ ಪರ್ಸನ್ಸ್ ಹಂಗ ಆಗ್ಬೇಕು, ಇನ್ಸ್ಪಿರೇಷನಲ್ ಇರ್ಬೇಕು. ಆ ಮಕ್ಳೆಲ್ಲ ನಾವು ಮ್ಯಾನೇಜ್ ಮಾಡೋಣ, ದಟ್ ಇಸ್ ನಾಟ್ ಅ ಬಿಗ್ ಡೀಲ್ ಅಂತ, ಆ ಥರ ಇಟ್ ಇಸ್. ಸೊ ಇಟ್ಸ್ ಗೋಯಿಂಗ್, ಹೇಳ್ದಂಗೆ ಗ್ರೋ ಟುಗೆದರ್. ಅವರಿಗೆ ಸಪೋರ್ಟ್ ಬೇಕಾದಾಗ ಐ ಟ್ರೈ ಟು ಮ್ಯಾನೇಜ್ ಎವ್ರಿಥಿಂಗ್. ಆ ಥರ ಬೋತ್ ಆಫ್ ಅಸ್ ಟ್ರೈ ಆರ್ ಬಿಟ್. ಐ ಥಿಂಕ್ ದಟ್ಸ್ ಲೈಫ್ ಅಲ್ಲ. ಯಾ, ನೈಸ್. ಹೀಗೆ ಇರ್ಲಿ, ಖುಷಿಯಾಗಿರ್ಲಿ ಯಾವಾಗ್ಲೂ. ಅಂಡ್ ಐ ಥಿಂಕ್ ಯು ಹ್ಯಾವ್ ಆಲ್ ದ ಎಬಿಲಿಟೀಸ್. ನಿಮ್ಗೆ ಒಂಥರ ಎಲ್ಲ ದೇವರು ಆ ಸಾಮರ್ಥ್ಯ ಕೊಟ್ಟಿದ್ದಾನೆ. ಇನ್ನು ಮುಂದೆ ಇನ್ನೂ ಚೆನ್ನಾಗಿ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಅಂಡ್ ನೀವು ನೋಡ್ದಂತ ಈಗ ಯಾವ್ದಾದ್ರು ಒಬ್ರದ್ದು ಕತೆ ಅಥವಾ ಯಾರು ಒಬ್ರು ನೋಡಿದಾಗ ಅಪ್ಪ ಹೀಗೂ ಇತ್ತ ಅಂತ ಅನ್ಸುತ್ತೆ. ಐ ಥಿಂಕ್ ನೀವೇನೋ ಹೇಳ್ತಾ ಇದ್ದೆ ಅಂತ ಹೇಳಿದ್ರಿ. ಆ ಥರದ್ದು ಯಾವ್ದಾದ್ರು ವಿಷಯನ ನಮ್ಮ ಒಟ್ಟಿಗೆ ಹಂಚ್ಕೋಬಹುದಾದ್ರೆ? ಒನ್ ಪರ್ಸನ್ ಹೂ ಚೇಂಜ್ಡ್ ನನ್ನ ಥಾಟ್ ಪ್ರೊಸೆಸ್ ನಾನು ಇವತ್ತು ನೆನ್ಸ್ಕೊಂತೀನಿ. ತುಂಬಾ ಆ ಟೈಮ್ ಅಲ್ಲ, ಇಲ್ಲ ಮೈ ಲೈಫ್, ಜನರಲ್ ಆಗಿ somebody whom I knew close by. It was a friend, but she passed away last month, 1.5 month back. ಅವರು pass away. ಬಟ್ ನಾನು ಅವ್ರನ್ನ ತುಂಬಾ ನೆನ್ಸ್ಕೊಂತೀನಿ. ಯಾಕಂದ್ರೆ ಎಷ್ಟು ಸ್ಟ್ರಾಂಗ್ ವುಮೆನ್ ಅಂದ್ರೆ ಅವ್ರಿಗೆ ಐ ಕೀಪ್ ಥಿಂಕಿಂಗ್, ದೇವರು ಒಬ್ರಿಗೆ ಇಷ್ಟೆಲ್ಲ ಕಷ್ಟ ಕೊಡಕ್ಕೆ ಸಾಧ್ಯನಾ ಅಂತ ಅನ್ಸ್ಬಿಡುತ್ತೆ. ಅಂದ್ರೆ ಶಾರ್ಟ್ ಆಗಿ ಐ ಟ್ರೈ ಟು ಟೆಲ್. ಅವರು ವೆನ್ ಶಿ ವಾಸ್ 1.5 year old, ನಾನು ಅವ್ರ ಕತೆ ಕೇಳ್ದಂಗೆ ಅದು ಹಾಟ್ ವಾಟರ್ ಅಲ್ಲಿ ಬಿದ್ದು ಮಗು ಇರ್ಬೇಕಾದ್ರೆ ಫುಲ್ಲು ಬರ್ನ್ 3rd degree ಬರ್ನ್ ತರ ಆಗಿ, 2nd degree ಬರ್ನ್ ತರ ಆಗಿ, ಪಾಪ 2-3 years ಹಾಸ್ಪಿಟಲೈಸ್ಡ್ ತರ ಸಿಚುವೇಶನ್ ಅಲ್ಲಿ ಇದ್ರು. ಅಂಡ್ ಏಜ್ ಆಗ್ತಾ ಬ್ಯೂಟಿ ಏನೇ ಹೇಳಿ ನಾವು ಐ ಡೋಂಟ್ ಕೇರ್ ಅನ್ನೋ ಆಟಿಟ್ಯೂಡ್ ಇದ್ರು. ಸೊಸೈಟಿ ಬಿಡ್ಬೇಕಲ್ಲ. somewhere it matters. ಹೌದು, ಅವ್ರಿಗೆ ಮ್ಯಾಟರ್ ಆಗಿದ್ರು ಸೊಸೈಟಿಯಿಂದ ಕೇಳಾದ್ರೂ ಅದು ಹಾಂಟ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಅದು ಒಂದು ಅವ್ರಿಗೆ ಕಾಂಪ್ಲೆಕ್ಸ್ ಇತ್ತು. ಅಂಡ್ ದೆನ್ ಐ ಥಿಂಕ್ 2017, 18, 19, I don't know the exact timeline, but one of the accident ಅಲ್ಲಿ she lost her brother. ಆಮೇಲೆ ಅವ್ರ ತಮ್ಮ ತೀರೋಗ್ಬಿಟ್ರು. ಅದಾದ್ಮೇಲೆ ಅವ್ರಿಗೂ ಆ ಆಕ್ಸಿಡೆಂಟ್ ಅಲ್ಲಿ ಅವ್ರೇನ್ ಸ್ಕಿನ್ ಗ್ರಾಫ್ಟಿಂಗ್ ಎಲ್ಲ ಮಾಡಿದ್ರು, ಅದು ಪ್ರಾಬ್ಲಮ್ ಆಗಿತ್ತು. ದೆನ್ ಅವ್ರಿಗೆ ಮಗು ತುಂಬಾ ಇಷ್ಟ ಆಯ್ತು, ಮಕ್ಳು ಮಾಡ್ಕೋಬೇಕು ಅಂತ ತುಂಬಾ ಇಷ್ಟ ಆಯ್ತು. ಕನ್ಸೀವ್ ಆದಾಗನು ದ ಕೈಂಡ್ ಆಫ್ ಏನು ಇದನ್ ಸ್ಟೇ. ಏನಕ್ಕೆ ಅಂದ್ರೆ ಶಿ ಹ್ಯಾಡ್ ಕ್ಯಾನ್ಸರ್. ಆ ಕ್ಯಾನ್ಸರ್ ಇಂದ 2 years ಓವರ್ಕಮ್ ಬರ್ತಿದ್ದಂಗೆ ಅಗೇನ್ ರಿಲ್ಯಾಪ್ಸ್ ಆಯಿತು. ಆ್ಯಂಡ್ ದ ರಿಲ್ಯಾಪ್ಸ್ ಸೆಕೆಂಡ್ ಟೈಮ್ ಅಲ್ಲಿ ಅವ್ರಿಗೆ ತಿರ್ಗಾ ಏನೋ ಎಫೆಕ್ಟ್ ಆಗಿ ಇಂಟರ್ನಲ್ಲಿ ರೀಸೆಂಟ್ಲಿ ತೀರೋಗ್ಬಿಟ್ರು. ಈ ಆಲ್ ಪ್ರಾಸೆಸ್ ಅಲ್ಲಿ ಮೋರ್ ದೆನ್ ದಿಸ್ ವಾಸ್ ಹರ್ ಬ್ಯಾಕ್ ಸ್ಟೋರಿ. ಶಿ ವಾಸ್ ರನ್ನಿಂಗ್ ಅ ಕಂಪನಿ. ಅವ್ರು ಒಂದು ಫ್ರೋಝನ್ ಫುಡ್ಸ್ದು ಏನೋ ಕಂಪನಿ. ಎಷ್ಟು ಮೋಟಿವೇಟೆಡ್ ಇದ್ರು ಅದ್ರ ಬಗ್ಗೆ ಅಂದರೆ, ನಾನು ಅದನ್ನ ಬೆಳೆಸ್ಬೇಕು, ಇದನ್ನ ಬೆಳೆಸ್ಬೇಕು, ಏನೇನೋ ಐಡಿಯಾ ಅವ್ರದ್ದು. ನಾನು ಹಿಂಗೆ ಮಾಡಬೇಕು, ಕರ್ನಾಟಕದಲ್ಲಿ ಹಿಂಗೆ ಫ್ರಾಂಚೈಸಿಗಳು ಓಪನ್ ಮಾಡಬೇಕು. ಆ್ಯಂಡ್ ಪ್ರಾಡಕ್ಟ್ ಎಷ್ಟು ಚೆನ್ನಾಗಿತ್ತು ಅಂದರೆ, ನಾವು ಐ ವಾಸ್ ಟೆಲ್ಲಿಂಗ್ ಹರ್, ನೀವು ನಿಮ್ದೇನೋ ಕೊಡಿ, ವಿಲ್ ಡೂ ಟುಗೆದರ್ ಸಮಥಿಂಗ್, ಆ ಥರ ಎಲ್ಲ ಮಾತಾಡ್ತಾ ಇದ್ವಿ. ಆ್ಯಂಡ್ ಒಂದು ದಿವಸ ನಾನು ಅವರಲ್ಲಿ ಸಿಂಪತಿ ಅಥವಾ ಎಂಪತಿ ಗೇನ್ ಮಾಡೋಕ್ಕೆ, ನನಗೆ ಹಿಂಗಾಯ್ತು ಹಂಗಾಯ್ತು ಅಂತ ಕೇಳೋ ತನಕ ಅವ್ರು ಯಾವತ್ತೂ ಹೇಳ್ತಿರ್ಲಿಲ್ಲ. ಅಂಡ್ ಅದ್ರ ಬಗ್ಗೆ ನನಗೆ ಹಿಂಗಾಗೋಯ್ತು ಅನ್ನೋ ಆಟಿಟ್ಯೂಡ್ ಅಲ್ಲಿ ಇಲ್ಲ, ನಾನು ಚೆನ್ನಾಗಿರ್ಬೇಕು, ನಾನು ಹಿಂಗೆ ಮಾಡಬೇಕು, ನಾನು ಹಂಗೆ ಮಾಡಬೇಕು, ನನ್ನ ಬಿಸ್ನೆಸ್ನ ಹಿಂಗೆ ಗ್ರೋ ಮಾಡಬೇಕು, ಆ ಆಟಿಟ್ಯೂಡಲ್ಲಿ ತುಂಬ ಹೋಗೋರು ಅವರು. ಸೊ ತುಂಬ ಟೈಮಿಂದ ಅವ್ರದ್ದೇ ಮೈಂಡಲ್ಲಿದೆ ಇಷ್ಟು. ಆ್ಯಂಡ್ ಒಬ್ರನ್ನ ಅವರು ಕೆಟ್ಟದಾಗಿ ಟ್ರೀಟ್ ಮಾಡ್ತಿರ್ಲಿಲ್ಲ. ಅಂದ್ರೆ ಮಾತಾಡೋದ್ರಿಂದ ಇಟ್ಕೊಂಡು ಎನಿ ಲೆವೆಲಲ್ಲಿ ಇರಲಿ, ಮೇಡಿಂದ ಇರ್ಬೋದು, ಯಾರೇ ಇರ್ಬೋದು, ಮಾತಾಡೋದ್ರಿಂದ ಇಟ್ಕೊಂಡು ಸಚ್ ಎ ನೈಸ್ ಪರ್ಸನ್ ಇದ್ರು. ಬಟ್ ಅಂದ್ರೆ ಯು ಗೆಟ್ ಟು ಲರ್ನ್ ಸೋ ಮಚ್. ಎಷ್ಟೇ ಪ್ರಾಬ್ಲಮ್ ಅನ್ನ ಹೇಳಿಲ್ವಾ, ಎಲ್ಲರಿಗೂ ಫೇಸ್ ಮಾಡೋ ಕೆಪಾಬಿಲಿಟಿ ಇರುತ್ತೆ. ಹೌದು, ನಾವ್ ಅದನ್ನ ಅದ್ರ ಮುಂದೆ ನೋಡ್ಬೇಕಷ್ಟೇ. ಹೌದು 100%. ಇನ್ನು ಈಗ ಸುಮಾರು ಜನ ಹೆಣ್ಮಕ್ಳು ನಾವು ನೋಡ್ತಿದೀವಿ, ತುಂಬಾ ಈ ಒಂದು ಮನೇಲೆ ಹೋಮ್ ಬಿಸ್ನೆಸ್ ಆಗಿರ್ಬೋದು, ಸ್ಯಾರಿದು, ಜ್ಯುವೆಲ್ರಿದು, ಹ್ಯಾಂಡ್ ಬ್ಯಾಗ್,
ಎಲ್ಲ ಹೆಂಗಾಗ್ಬಿಡಿದಾರೆ ಅಂದ್ರೆ ರೊಚ್ಚಿಗೆದ್ ಬಿಡಿದ್ದಾರೆ ಹುಡುಗಿಯರು, ನಾವೇನಾದ್ರೂ ಮಾಡೋಣ ಅಂತ. ಸೊ ಅವ್ರಿಗೆಲ್ಲ ಏನ್ ಹೇಳ್ತೀರಾ? ನೀವೇನಾದ್ರೂ ವಿಶ್ ಮಾಡ್ಬೇಕು ಅಂದ್ರೆ, ಅಥವಾ ನಿಮ್ದೇನಾದ್ರೂ ಟಿಪ್ ಹೇಳ್ಬೇಕಂದ್ರೆ, ಅಥವಾ ಏನಾದ್ರೂ ಹೇಳ್ಬೇಕಂದ್ರೆ ಅವ್ರಿಗೆ, ಜಸ್ಟ್ ನಮ್ ಸಿಸ್ಟರ್ಸ್ ಅಂತ ಅನ್ಕೊಂಡು. ನೀವು ಸ್ಮಾಲ್ ಮಾಡಲಿ ಬಿಗ್ ಮಾಡಲಿ, ಯು ಆರ್ ಎನ್ ಆಂಟ್ರಪ್ರಿನರ್ ಅಂತ ಅಂದ್ಕೊಂಡಿದ್ದ ತಕ್ಷಣದಿಂದ ಪ್ಲಸ್ ಆಗಲಿ ಮೈನಸ್ ಆಗಲಿ, ಎಷ್ಟು ದೊಡ್ಡದಿದೆ ಎಷ್ಟು ಚಿಕ್ಕದಿದೆ, ನಾನು ಎಷ್ಟು ಮಾಡಿದೆ, ನನಗೆ ಏನಾಯಿತು, ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ. ಚಿಕ್ಕದಾಗೆ ಬಿಲ್ಡ್ ಆಗೋದು, ಬಿಲ್ಡಿಂಗ್ ಬ್ಲಾಕ್ಸ್ ಅಂತಾರಲ್ಲ, ಒನ್ ಬೈ ಒನ್ ಓವರ್ ದಿ ಇಯರ್ಸ್ ಏನಾಗುತ್ತೆ, ಬಿಲ್ಡ್ ಆಗುತ್ತೆ. ಆ್ಯಂಡ್ ಇವಾಗ ಬಿಕಾಸ್ ಸೋಷಿಯಲ್ ಮೀಡಿಯಾ ಇಷ್ಟು ಗ್ರೋ ಆಗಿದೆ, ನಾವು ನೋಡಿದ್ದೀವಿ. ನೀವು ಸೋಷಿಯಲ್ ಮೀಡಿಯಾಯಿಂದ ಸೆಲ್ ಮಾಡ್ತಿರೋರ್ದು ನೋಡಿ, ಮೋಸ್ಟ್ಲಿ ಇಟ್ಸ್ ವಿಮೆನ್. ಹೌದು, ಮೋಸ್ಟ್ಲಿ ವಿಮೆನ್ 99% ವುಮೆನ್. ಅದು ಬಿಕಾಸ್ ಮುಂಚೆ ಏನಾಗೋದು, ಟ್ರೆಡಿಷನಲ್ ಜಾಬ್ಸಲ್ಲಿ 9 to 5 ಥರ ನೀವು ಹೋಗಬೇಕಿತ್ತು, ಹೋಗೋಕ್ಕೆ 2 ಅವರ್, ಬರೋಕ್ಕೆ 2 ಅವರ್. ಸೊ ಗಿವ್ ಅಪ್ ಮಾಡಿಬಿಡೋರು, ಮಕ್ಕಳಾಗಿದ ತಕ್ಷಣ ಎಸ್ಪೆಷಲಿ ಗಿವ್ ಅಪ್ ಮಾಡಿಬಿಡೋರು ಕೆರಿಯರ್ಸ್ನ ಫಾರ್ ಸಮ್ ಟೈಮ್. ಅಟ್ಲೀಸ್ಟ್ ಸಮ್ ಪೀಪಲ್, ಮೋಸ್ಟ್ ಆಫ್ ದೆಮ್ ಬಿಟ್ಟೇ ಬಿಡೋರು. ಇದೇನಾಗಿದೆ, ಪಾರ್ಟ್ ಟೈಮ್ ಆಪರ್ಚುನಿಟೀಸ್ ಓಪನ್ ಅಪ್ ಆಗಿದೆ ಈಗ. ಬಿಸ್ನೆಸ್ ಅನ್ನೋದೇನಿದೆ, ನಿಮಗೆ ಈಗ ಟ್ಯಾಲೆಂಟ್ ಬೇಕಿಲ್ಲ, ನಿಮಗೆ ಒಂಚೂರು ಐಡಿಯಾ ಇತ್ತಂದರೆ ನೀವು ಅದ್ರ ಮೇಲೆ ಸ್ವಲ್ಪ ವರ್ಕ್ ಮಾಡಿ, ಒಂದು ಪಾರ್ಟ್ ಟೈಮ್ ಸ್ಮಾಲ್ ಮಾಡ್ಕೊಂಡು ಯು ವಿಲ್ ಗ್ರೋ. ಅದನ್ನ ಚಿಕ್ಕದ ಥರ ನೋಡಬಾರ್ದು ಅಷ್ಟೇ. ದಟ್ ಈಸ್ ನಥಿಂಗ್. ಕಾನ್ಫಿಡೆನ್ಸ್ ಇಟ್ಕೋಬೇಕು, ಮೂವ್ ಮಾಡ್ತಾ ಇರಬೇಕು. ನಾನಿದು ಟೈಮ್ ಪಾಸಿಗೆ ಮಾಡ್ತಾ ಇದ್ದೀನಿ ಅಂತಾನೆ ಮಾಡ್ಬೇಕು. ನಾವು ಎಷ್ಟೊಂದು ಜನ ನೋಡಿದೀವಿ, ಟೈಮ್ ಪಾಸ್ಗೆ ಏನು ಸ್ಟಾರ್ಟ್ ಮಾಡಿರ್ತಾರಲ್ಲ, ಇಟ್ ರಿಯಲಿ ಗೋಸ್. ನೀವು ಮೇಕಪ್ ಆರ್ಟಿಸ್ಟ್ನೆಲ್ಲ ನೋಡಿ, ದೇ ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್ಗಳು ಈಗ, ದೇ ಚಾರ್ಜ್ ಅ ಬಾಂಬ್ ಫಾರ್ ದಟ್. ಅಂಡ್ ಅವ್ರು ಆಕ್ಚುಲಿ ಸ್ಟಾರ್ಟ್ ಮಾಡಿರ್ತಾರೆ ಹೆಂಗೆ ಅಂದ್ರೆ, ಜಸ್ಟ್ ಪಾರ್ಟ್ ಟೈಮ್ ಏನೋ ಫ್ಯೂ ಅವರ್ಸ್ ಇರ್ಬೋದು, ಆ ಥರ ಮಾಡೋಣ ಅಂತ ಇರ್ಬೋದು. ಈ ವಿತ್ ಈಸ್ ಆಬ್ಸ್ ಲೈಕ್ ಸ್ನ್ಯಾಪ್ಡೀಲ್, ಅರ್ಬನ್ ಕ್ಲಾಪ್ ಎಲ್ಲ ನೀವು ನೋಡ್ದಂಗೆ, ಆಲ್ ದೀಸ್ ಪೀಪಲ್ ಯಾರಿಗೆ ಓನ್ಲಿ 2 hours ಮಾಡೋ ಆಪರ್ಚುನಿಟಿ ಇದೆ, 3 hours ಆಫ್ ಮಾಡೋ ಆಪರ್ಚುನಿಟಿ, ಎಲ್ಲ ಲೆವೆಲಲ್ಲೂ ಕೆಲಸ ಸಿಗ್ತಿದೆ ಈಗ. ಹೌದು, ಹುಡ್ಕೋಬೇಕಷ್ಟೇ, ಅಂಡ್ ಸ್ಟಿಕ್ ಆನ್ ಆಗಬೇಕು. ಪ್ಲಸ್ ಮೈನಸ್ ಆದ್ರೂ ಇಟ್ಸ್ ಫೈನ್. ಬಿಸ್ನೆಸ್ ಅಲ್ಲಿ ಲಾಸಸ್ ಆಗೇ ಆಗುತ್ತೆ, ಮೈನಸ್ ಆಗೇ ಆಗುತ್ತೆ. ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ, ಹ್ಯಾಂಡಲ್ ಮಾಡ್ಕೊಂಡು ಮುಂದೆ ನೋಡ್ತಾ ಇರ್ಬೇಕು. ಅಂಡ್ ಅದ್ರಲ್ಲೇನೆ ಹೆಂಗೆ ಮುಂದೆ ಮಾಡ್ಬೋದು, ನ್ಯೂ ಟೆಕ್ನಾಲಜಿ ಅದೇ ಬರ್ತಾ ಸಿಗ್ತಾ ಹೋಗುತ್ತೆ ಅನ್ಸುತ್ತೆ. ಆಮೇಲೆ ವರ್ಲ್ಡ್ ಇಸ್ ಚೇಂಜಿಂಗ್ ರ್ಯಾಪಿಡ್ಲಿ, ಆ ಚೇಂಜಸ್ಗೆ ಸ್ವಲ್ಪ ಅಡಾಪ್ಟ್ ಮಾಡ್ಕೊಂತ ಹೋಗ್ಬೇಕು ಅಷ್ಟೇ. ಆಕ್ಚುಲಿ ನೀವು ಮಾತಾಡ್ತಾ ಹೇಳಿದ್ರಿ ಗಿವ್ ಅಪ್ ಮಾಡಬಾರ್ದು ಯಾವುದಕ್ಕೂ ಅಂತ. ಸೊ ಹೌ ಇಂಪಾರ್ಟೆಂಟ್ ಇಸ್ ಇಟ್ ಅನ್ಸುತ್ತೆ ನಿಮ್ಗೆ? ಅಂದ್ರೆ ನಾವು ಈಗ ನನ್ನನ್ನೇ ನೀವು ಸುಮ್ಮನೆ ಕ್ವೆಶನ್ ಮಾಡಿದ್ರೆ, ಅದಿತಿ ನೀವೇನಂದ್ರೆ ನಾನೇ ಸುಮಾರು ಸಲ ಗಿವ್ ಅಪ್ ಮಾಡಬೇಕು ಅನ್ನೋ ಅಂತ ಮನಸ್ಥಿತಿವರೆಗೂ ಬಂದ್ಬಿಡುತ್ತೆ. ಆಗ್ತಾ ಇಲ್ಲ ನನಗೆ, ಆಗಲ್ಲ ನನಗೆ ಇನ್ನೂ ಅಂತ. ಅಗೇನ್ ಮತ್ತೆ ಇಲ್ಲ ನನಗೆ ಆಗಲ್ಲ ಅಂತ ಅನ್ಕೊಂಡ್ರೆ ಎಷ್ಟು ಜನ, ನಾನು ಅದನ್ನೇ ಹೇಳಿದ್ದೆ, ಈ ಶೋ ಸ್ಟಾರ್ಟ್ ಆದಾಗಿಂದ ನನ್ನ ಜೀವನ ನೋಡೋ ದೃಷ್ಟಿನೇ ಬದಲಾಗ್ಬಿಟ್ಟಿದೆ. ಇಂಥವ್ರು ಎಷ್ಟು ದೇವ್ರು ಕಷ್ಟ ಕೊಡ್ಲಿ, ಏನೇ ಆದ್ರೂ ಇವರೇ ಗಿವ್ ಅಪ್ ಮಾಡ್ತಾ ಇಲ್ಲ. ನಾನು ಯಾಕೆ ಗಿವ್ ಅಪ್ ಮಾಡಬೇಕು? ನನ್ನ ಕನಸುಗಳ ಮೇಲೆ ನಾನು ಗಿವ್ ಅಪ್ ಮಾಡಬಾರ್ದು ಅಂತ. ಅಂಡ್ ಆಲ್ಸೋ ಆಸ್ ಎ ಸೆಟ್, ಚಿಕ್ಕದು ದೊಡ್ಡದು ಡಸಂಟ್ ಮ್ಯಾಟರ್. ನೀನ್ ಕೆಲಸ ಮಾಡ್ತಿದ್ಯಾ ಅನ್ನೋದಷ್ಟೇ ಸತ್ಯ. ನೀನ್ ಚಿಕ್ಕದ್ ಮಾಡ್ತಿದ್ಯೋ, ದೊಡ್ಡದ್ ಮಾಡ್ತಿದ್ಯೋ, ಸಿನಿಮಾ ಮಾಡ್ತಿದ್ಯೋ ಅಂದ್ರೆ ಈಗ ಏನಾಗ್ತಿದೆ, ಎಸ್ಪೆಷಲಿ ನಾವು ನೋಡ್ತಾ ಇದೀವಿ ಸ್ಟೂಡೆಂಟ್ಸ್, ಐ ಥಿಂಕ್ ದ ಯಂಗರ್ ಜನರೇಷನ್ ಏನ್ ಮಾಡ್ತಿದೆ, ಎವ್ರಿ ಸ್ಮಾಲ್ ಥಿಂಗ್ನ ತುಂಬಾ ತಲೆಗೆ ಹಾಕೊಂಡ್ಬಿಡ್ತಾರೆ. ಟೂ ಮಚ್ ಅದ್ರ ಬಗ್ಗೆ ಡ್ವೆಲ್ ಆನ್ ಮಾಡೋ ಥರ ಮಾಡ್ಕೊತಾರೆ. ಇಟ್ ಈಸ್ ಟೂ ಮಚ್ ಇನ್ ದರ್ ಬ್ರೈನ್. ಆಕ್ಚುಲಿ ಅಲ್ಲಿ ಸಿಚುವೇಶನ್ ಅಷ್ಟಿರಲ್ಲ. ನಾನು ಹೇಳ್ದಂಗೆ ಮುಂಚೆ, ಪ್ರಾಬ್ಲಮ್ನ ಸ್ಮಾಲ್ ಆಗಿ ನೋಡೋ ಸ್ಮಾಲ್ ಇರುತ್ತೆ, ದೊಡ್ಡದಾಗಿ ನೋಡಿದ್ರೆ ದೊಡ್ಡದಾಗುತ್ತೆ. ಅದನ್ನ ಗಿವ್ ಅಪ್. ಲೈಫಲ್ಲಿ ಯು ಕ್ಯಾನ್ ಚೇಂಜ್ ಜಾಬ್ಸ್, ಚೇಂಜ್ ಕೆರಿಯರ್ಸ್, ಚೇಂಜ್ ಪೀಪಲ್, ಯು ಕ್ಯಾನ್ ಚೇಂಜ್ ಎವ್ರಿಥಿಂಗ್. ಅದಕ್ಕೋಸ್ಕರ ಲೈಫ್ ಇಸ್ ವೆರಿ ಪ್ರೆಷಿಯಸ್. ಎಷ್ಟು ಜನ ಅದಕ್ಕೆ ಓಡಾಡ್ತಿರ್ತಾರೆ. ಗಿವ್ ಅಪ್ ಮಾಡಬೇಡಿ ಎನಿಥಿಂಗ್. ಆ್ಯಂಡ್ ನನ್ನ ಕೈಲಿ ಆಗಲ್ಲ, ಇದಾಗ್ಲಿಲ್ವಾ, ಓಕೆ, ಇದಾಗ್ತಿಲ್ಲ, ಬಿಟ್ಟಾಕೋಣ. ಸ್ಮಾರ್ಟಾಗಿ ಟೈಮ್ ಇದ್ದಂಗೆನೆ, ಓಕೆ ಬೇರೆ ಏನು ಮಾಡ್ಬೋದು, ಇದನ್ನು ಮಾಡೋಣ, ಓಕೆ ಟ್ರೈ. ನಥಿಂಗ್ ರಾಂಗ್ ಇನ್ ನೀವು ಅನ್ಕೊಂಡಿದ್ದ ಟೈಮ್ ಲೈನ್ಸಲ್ಲಿ, ನೀವು ಅನ್ಕೊಂಡಿದ್ದು ನಿಮ್ಮ ಚಾರ್ಜ್ ಶೀಟ್ ಪ್ರಕಾರನೇ ಹೋಗೋಕ್ಕೆ ವೆರಿ ಅನ್ಎಕ್ಸ್ಪೆಕ್ಟೆಡ್. ನನ್ನ ಲೈಫಲ್ಲಿ ಐವ್ ನೆವರ್ ಪ್ಲಾನ್ಡ್ ಎನಿಥಿಂಗ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಐವ್ ಜಸ್ಟ್ ಗಾನ್. ಏನು ಲೈಫ್ ಹೆಂಗೆ ತೊಗೊಂಡು ಹೋಗುತ್ತೋ ನನಗೆ ತೊಗೊಂಡು ಹೋಗ್ತಾನೆ. ಎಲ್ಲರೂ ಹೇಳ್ತಾರೆ, ಎಸ್ಪೆಷಲಿ ಬಿಸ್ನೆಸ್ಸಲ್ಲಿ ಇದ್ರೆ ನಿಮ್ದು ಹಿಂಗೆ ಪ್ಲಾನ್ ಇರುತ್ತೆ, 5 year ಪ್ಲಾನ್ ಹಂಗಿರುತ್ತೆ. ಬಿಸ್ನೆಸ್ಸಲ್ಲಿ ಇರುತ್ತೆ, ಬಿಟ್ರೆ ಈವನ್ ಬಿಸ್ನೆಸ್ಸಲ್ಲೂ ನಂಬರ್ಸ್ ಇರುತ್ತೆ, ಬಿಟ್ರೆ ಹೆಂಗ್ ಆಗುತ್ತೆ ಹಂಗಂಗೆ ಹೋಗೋಣ. ಡೋರ್ಸ್ ಓಪನ್ ಆಗುತ್ತೆ. ಡೋರ್ಸ್ ಓಪನ್ ಆಗಿಲ್ಲ ಅಂದ್ರೂ, ಇಫ್ ಯಾವ್ದಾದ್ರು ಕ್ಲೋಸ್ ಆದ್ರೂ ಪರವಾಗಿಲ್ಲ, ಸಮಥಿಂಗ್ ವಿಲ್ ಕಮ್ ಅಪ್. ಜಾಸ್ತಿ ಏನು ಆಕ್ಚುಲಿ ನಾನು ನೋಡಿದ್ದೀನಿ, ಏನು ಆಕ್ಚುಲಿ ನೀವು ಎಷ್ಟೇ ಕಷ್ಟಪಟ್ಟರು ಆಗಲ್ವೋ, ಯು ಶುಡ್ ಟ್ರಸ್ಟ್ ದ ಪ್ರಾಸೆಸ್. ಏನಕ್ಕೆ ಆಗಿರಲ್ಲ, ಒಳ್ಳೇದೇನೆ ಅದಾಗಿಲ್ಲ ಅಂತ.
ನೀವು ಅದೇ ಒಂದು 5 years ಬ್ಯಾಕ್ ತಿರುಗಿ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಓ ಇದು ಆಗ್ಲಿಲ್ಲ ಒಳ್ಳೇದಾಯ್ತು ಅಟ್ಲೀಸ್ಟ್ ಇದರಿಂದ ನಾನು ಏನೋ ಮಾಡಿದೆ ಅಂತ. ಎಷ್ಟೊಂದ್ಸತಿ ನೋಡಿದೀನಿ ನಾನು ಬಿಗ್ ಸಕ್ಸಸ್ಫುಲ್ ಪೀಪಲ್ ಸೇಯಿಂಗ್ ನಾನು ಇದೇನೋ ಟ್ರೈ ಮಾಡ್ತಿದ್ದೆ ಆಗ್ಲಿಲ್ಲ ನನಗೆ, ಒಳ್ಳೇದಾಯ್ತು ನನಗೆ ಇದಾಗ್ಲಿಲ್ಲ ಅಂತ, ನಾನು ಇವತ್ತು ನಾನೇನಿದ್ದೀನಿ ಇರ್ತಿರ್ಲಿಲ್ಲ ಅಂತ. ಸೊ ಆ ಆಟಿಟ್ಯೂಡಲ್ಲಿ ಎವ್ರಿಥಿಂಗ್ ಏನಾದ್ರೂ ಒಂದು ಒಳ್ಳೇದಾಗುತ್ತೆ. ಆ ಪಾಯಿಂಟ್ ಆಫ್ ಟೈಮಲ್ಲಿ ಪ್ರಾಬ್ಲಮ್ ಆಗ್ತಾ ಇರ್ಬೋದು, ಎಲ್ಲರಿಗೂ ಬರುತ್ತೆ, ಅದು ಟೈಮ್ನ ತಳ್ಬೇಕಷ್ಟೇನೆ. ಇನ್ನು ಎಲ್ರಿಗೂ ಒಂದೊಂದು ಅಂದ್ರೆ 5 ವರ್ಷದ ಹಿಂದೆ ಹೀಗಿದ್ದಿದ್ದು ಈ ವಿಷಯಗಳು ನಮ್ಮಲ್ಲಿ ಅಂದ್ರೆ ನಾವ್ ಹೇಳ್ದಂಗೆ ಎವ್ರಿ ಡೇ ವಿ ಎವಾಲ್ವ್. ಅದ್ರಲ್ಲೂ ನಾವೇನಾದ್ರೂ ಸಾಧಿಸ್ಬೇಕು, ನಾವು ಚೆನ್ನಾಗಿರ್ಬೇಕು, ನಾವು ವಾವ್ ಅಂತ ಬದುಕಬೇಕು ಅನ್ನೋರ್ಗಂತರೂ ಅದು ನಾವು ಪ್ರತಿದಿನ ಏನಾದ್ರೂ ಒಂದು ಕಲಿಬೇಕು ಅಂತಾನೆ ಅನ್ಕೊಂತಿರ್ತೀವಿ. ಸೊ ಒಂದು 5 ವರ್ಷದ ಹಿಂದಿನ ದೀಕ್ಷಾಗೆ ಏನ್ ಹೇಳ್ತೀರಾ? 5 ವರ್ಷ ಆದ್ಮೇಲಿನ ಮುಂದಿನ ದೀಕ್ಷಾಗೆ ಏನ್ ಹೇಳ್ತೀರಾ? ಸೊ 5 ವರ್ಷದ ಹಿಂದೆ ಇವಾಗ ಹೆಂಗಿದ್ದೀನಿ ಅಂತ ಅನ್ಕೊಂಡಿರ್ಲಿಲ್ಲ. 5 years ಬ್ಯಾಕ್ ನಾನು ಸ್ವಲ್ಪ ಜಾಸ್ತಿ ಮಾತಾಡ್ತಿದ್ದೆ, ಸ್ವಲ್ಪ ಕಂಟ್ರೋಲ್ಡ್ ಇರಬೇಕು ಅಂತ ಅದೊಂದು ಕಲ್ತಿದ್ದೀನಿ. ಸಮ್ಟೈಮ್ಸ್ ಅದು ನೀಡೆಡ್ನೆ, ಎಸ್ಪೆಷಲಿ ವೆನ್ ಯು ಆರ್ ಅ ಬಿಸ್ನೆಸ್ ಪರ್ಸನ್. ಬಿಕಾಸ್ ನಂದು ಏಜ್ ಹಂಗೆ ಇತ್ತಲ್ಲ, ವೆರಿ ಲೈವ್ಲಿ, ನಾನು ತುಂಬ ಮಾತಾಡ್ತಿದ್ದೆ. ಸಮ್ಟೈಮ್ಸ್ ಅನ್ಸುತ್ತೆ ಓಕೆ ಗುಡ್, ಸ್ವಲ್ಪ ಬ್ರೇಕ್ ಹಾಕಿದ್ದೀನಿ, ಸ್ವಲ್ಪ ಎಲ್ಲಿ ಪ್ರೆಸೆಂಟೇಬಲ್ ಇರಬೇಕು ಅಲ್ಲಿ ಪ್ರೆಸೆಂಟೇಬಲ್ ಇರಬೇಕು ಅಂತ. ಸಮ್ಟೈಮ್ಸ್ ಯುವರ್ ಔಟ್ಲುಕ್ ಆಲ್ಸೋ ಮ್ಯಾಟರ್ಸ್. ಅದು ಅಲ್ಲೇ ಫಸ್ಟ್ ಪರ್ಸೆಪ್ಷನ್ ಅಲ್ಲೇ ಆಗುತ್ತೆ. ನೀವು ಹೇಳ್ದಂಗೆ ಕ್ಯಾರೆಕ್ಟರ್ ಆಗಿರ್ಬೋದು, ನಿಮ್ ಡ್ರೆಸ್ಸಿಂಗ್ ಆಗಿರ್ಬೋದು, ನಿಮ್ದು ತೋರ್ಸೋ ಗೆಸ್ಚರ್ಸ್ ಆಗಿರ್ಬೋದು, ಆಮೇಲೆ ಈವನ್ ಯುವರ್ ಫೇಶಿಯಲ್ ಎಕ್ಸ್ಪ್ರೆಷನ್ಸ್. ಎಷ್ಟೊಂದ್ಸತಿ ಏನಾಗುತ್ತೆ, ಒನ್ ಪರ್ಸನ್ ಎಷ್ಟೇ ಚೆನ್ನಾಗಿರ್ತಾರೆ, ಅವ್ರು ನೋಡಿದ ತಕ್ಷಣ ಸಮಥಿಂಗ್ ವಿಲ್ ಬಿ ರಿವೋಲ್ಟಿಂಗ್. ನೀವು ಅಲ್ಲೇ ಒಂದು ಡಿಸಿಷನ್ ಮಾಡ್ಬಿಡ್ತೀವಿ ಸಮಥಿಂಗ್, ಅಂದ್ರೆ ಆ ಪೂರ ಮೀಟಿಂಗ್ ನಿಮ್ದು ಸರಿಯಾಗಿ ಹೋಗಲ್ಲ. ಬಿಕಾಸ್ ಸೊ ಓಪನ್ ಇರಬೇಕು ಆಸ್ ಅ ಪರ್ಸನ್. ಆಲ್ ದೀಸ್ ಥಿಂಗ್ಸ್ ಐ ಹ್ಯಾವ್ ಲರ್ನ್ಡ್ ಓವರ್ ಅ ಪೀರಿಯಡ್ ಆಫ್ ಟೈಮ್. 5 years ಆದ್ಮೇಲೆ ಅಂದ್ರೆ ಅಫ್ಕೋರ್ಸ್ ಅಂದ್ರೆ ನೀವ್ ಹೇಳ್ದಂಗೆ ತುಂಬಾ ನಾವು ಏನು ಪ್ಲಾನ್ ಮಾಡೋದಕ್ಕಾಗಲ್ಲ, ಲೈಫ್ ಇಸ್ ಸೋ ಅನ್ಪ್ರಿಡಿಕ್ಟಬಲ್. ಬಟ್ ನಾವ್ ಅನ್ಕೊಂತೀವಲ್ಲ 5 ವರ್ಷಕ್ಕೆ ಇದಿದಾಗಿರ್ಬೇಕು, ಹೀಗೆ ಆಗಿದ್ರೆ ಚಂದ ಇರುತ್ತೆ ಅಂತ. ಏನಾದ್ರೂ ಆ ತರ ಸ್ಪೆಸಿಫಿಕ್ ಆಗಿ ಏನಾದ್ರು ಪರ್ಸನಲ್ ಅಥವಾ ಪ್ರೊಫೆಷನಲ್ ಪ್ಲಾನ್ಸ್? ಪ್ರೊಫೆಷನಲಿ ಅಟ್ಲೀಸ್ಟ್ ಕರ್ನಾಟಕದಲ್ಲಿ ತುಂಬಾ ಕಮ್ಮಿ ಬಿಗ್ ಸ್ಕೇಲ್ ಆಂಟ್ರಪ್ರಿನರ್ಸ್ ಇರೋದು, ವುಮೆನ್ ಆಂಟ್ರಪ್ರಿನರ್ಸ್ ಇರೋದು. ಸೊ ಆ ಥರ ಒಂದೇನಾದರೂ ಲೀಡ್ ಮಾಡಿ ಬೇರೆಯವ್ರಿಗೆ ಡೆವಲಪ್ ಮಾಡೋ ಥರ ಇಫ್ ಐ ಕ್ಯಾನ್ ಡೂ ಸಮಥಿಂಗ್, ಅದು ಒಂದು ಥಾಟ್ ಪ್ರೊಸೆಸ್ ತುಂಬ ಇದೆ ನನಗೆ. ಆ್ಯಂಡ್ ಐ ಆಲ್ವೇಸ್ ಹ್ಯಾಡ್ ಒನ್ ಪ್ರಾಜೆಕ್ಟ್ ಟೈಪ್ ಇನ್ ಮೈಂಡ್. ಏನಂದರೆ ಗೌರ್ಮೆಂಟ್ ಜೊತೆ ಸೇರಿ ಅಂದ್ರೆ ಡಿಫ್ರೆಂಟ್ ಏರಿಯಾಸ್ಗೆ ಒನ್ಸ್ ಅ ಲಿಟಲ್ ಮೋರ್ ಫ್ರೀ ಆದ್ಮೇಲೆ ಅದೇ ನಾ ಹೇಳಿಲ್ವೇ ಈಗ ಕಂಪನಿ ಬೆಳೆಸ್ಬೇಕು ಅಂತ ಇದೆ. ಒಂದ್ ಸ್ವಲ್ಪ ಇದಾದ್ಮೇಲೆ ಏನ್ ಮಾಡ್ಬೇಕು ಅಂತ ನಾನು ಇದನ್ನ 10 years ಇಂದ ಯೋಚನೆ ಮಾಡಿಟ್ಕೊಂಡಿದ್ದೀನಿ. ಆ ಟೈಮ್ ಬಂದಾಗ ಆ ಸ್ಟೇಟಸ್ ಇರಬೇಕು ಇನ್ ಟರ್ಮ್ಸ್ ಆಫ್ ವೆನ್ ಯು ಹ್ಯಾವ್ ಟು ಕಂಬೈನ್ ಇನ್ ಡು. ಸೊ ಎವ್ರಿ ಇಯರ್ ಅಲ್ಲಿ ಒಂದು 4 ತಾಲೂಕುಗಳು ತಗೊಂಡು ಅಲ್ಲಿ ಏನ್ ಪ್ರಾಬ್ಲಮ್ ಇದೆ ಅದನ್ನ ಸರಿ ಮಾಡ್ಬೇಕಂತ. ಈಗ ಎಲ್ಲಾ ಕಡೆ ವಾಟರ್ ಪ್ರಾಬ್ಲಮ್ ಇರಲ್ಲ, ಎಲ್ಲಾ ಕಡೆ ಎಜುಕೇಶನ್ ಪ್ರಾಬ್ಲಮ್ ಇರಲ್ಲ. ಸೊ ಆ ಪ್ಲೇಸ್ ಅಲ್ಲಿ ವಾಟ್ ಇಸ್ ದಿ ಇಶ್ಯೂ ಅದನ್ನ ಹ್ಯಾಂಡಲ್ ಮಾಡಿ ಸಮಥಿಂಗ್ ಇಫ್ ಐ ಕ್ಯಾನ್ ಡೆವಲಪ್, ಗಿವ್ ಬ್ಯಾಕ್ ನಮ್ ಸ್ಟೇಟ್ಗೆ ಅನ್ನೋದನ್ನ ನನಗೆ ತುಂಬಾ ಇಂಟ್ರೆಸ್ಟ್ ಇದೆ. ಫ್ರಮ್ 10 years ಇಂದ ಐ ಹ್ಯಾವ್ ದಿಸ್ ಪ್ರಾಜೆಕ್ಟ್ ಇನ್ ಮೈಂಡ್. ಆ ಟೈಮ್ ಬರ್ತಿಲ್ಲ ಇನ್ನ. ಮೋಸ್ಟ್ಲಿ ನನ್ನ 5-6 years ಅಲ್ಲಿ ಏನಾದ್ರೂ ಒಂದು ಮಾಡಕ್ಕೆ ಆದ್ರೆ ಗಿವ್ ಬ್ಯಾಕ್ ಮಾಡೋ ತರ ಸಮಥಿಂಗ್. ಆನೆಸ್ಟ್ ಆಗಿ ಈಗೇನಾಗುತ್ತೆ, ಎಷ್ಟೊಂದು NGOs ನ ಪೀಪಲ್ ಟ್ರಸ್ಟ್ ಮಾಡಲ್ಲ, ಎಲ್ಲ ಮನಿ ಐ ಆಲ್ಸೋ ಐ ಆಮ್ ಶ್ಯೂರ್ ನೀವು ಆಲ್ರೆಡಿ ಇವಾಗ ಸುಮಾರು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇರ್ತೀವಿ, ಸೋಷಿಯಲ್ ಸರ್ವಿಸ್ ಮಾಡ್ತಿರ್ತೀವಿ. ಬಟ್ ಒಂದು ಪೂರಾ ತಾಲೂಕ್ನ ಡೆವಲಪ್ ಮಾಡೋ ತರ ಐಡಿಯಾಸ್, ಸ್ಕೂಲ್ಸ್ ಆಗಿರ್ಬೋದು, ಗೌರ್ಮೆಂಟ್ ಸ್ಕೂಲ್ಸ್ ಆಗಿರ್ಬೋದು, ಸ್ಯಾನಿಟೇಷನ್ ಆಗಿರ್ಬೋದು, ವಾಟರ್ ಫೆಸಿಲಿಟಿ ಆಗಿರ್ಬೋದು. ಒಂದೊಂದ್ಸತಿ ಏನಾಗುತ್ತೆ, ಒಂದೊಂದು ಏರಿಯಾನಲ್ಲಿ ಒಂದೊಂದು ಇಶ್ಯೂ. ನೀವು ನಾರ್ತ್ ಕರ್ನಾಟಕ ಹೋದ್ರೆ ತುಂಬಾ ಅಲ್ಲಿ ಜಾಸ್ತಿ ಇಶ್ಯೂಸ್ ಇರೋದು ನಮ್ಗೆ ನಾರ್ತ್ ಕರ್ನಾಟಕ ಸೈಡ್. ಅಲ್ಲಿ ವುಮೆನ್ ಎಜುಕೇಶನ್ ಇಂದ ಹಿಡಿದು ಎಲ್ಲ ಮಕ್ಳು ಇಂದ ಇರ್ಬೋದು, ಈವನ್ ಫಾರ್ ದಟ್ ಮೆಡಿಕಲ್ ಫೆಸಿಲಿಟೀಸ್ ಇಂದ ಹಿಡ್ಕೊಂಡು ಹಾಸ್ಪಿಟಲ್ಸ್ ಇಂದ ಹಿಡ್ಕೊಂಡು ಎಷ್ಟೊಂದಿರುತ್ತೆ. ಅದು ನಾವು ಸ್ಮಾಲ್ ಆಗಿ 1% ಕ್ಯಾನ್ ಡೂ. ಬಟ್ ವೆನ್ ಒಂದು ಇಂಪ್ಯಾಕ್ಟ್ ಮಾಡ್ಬೇಕಂದ್ರೆ ತುಂಬಾ ಜನ ಸೇರ್ಬೇಕು ಅದಕ್ಕೆ. ಆ ತರ ಒಂದು ಟ್ರಾನ್ಸ್ಪರೆಂಟ್ ಸಿಸ್ಟಮ್ ತಂದು ಎವ್ರಿಬಡಿ ಶುಡ್ ನೋ ವಾಟ್ ಇಸ್ ಹ್ಯಾಪನಿಂಗ್, ವೇರ್ ದ ಮನಿ ಇಸ್ ಗೋಯಿಂಗ್, ಆ ತರ ಎಲ್ಲ ಮಾಡಿ ನೋ ಮನಿ ಲಾಂಡ್ರಿಂಗ್ ಕೈಂಡ್ ಆಫ್ ಸಿಚುವೇಶನ್ಸ್ ಅಲ್ಲಿ ಒಂದು ಮೇನ್ ಮೋಟಿವ್ ಏನಂದ್ರೆ ಟು ಡೆವಲಪ್ ಆರ್ ಪ್ಲೇಸ್, ನಮ್ ಸ್ಟೇಟ್ ನ ಡೆವಲಪ್ ಮಾಡಕ್ಕೆ ಇಂಟ್ರೆಸ್ಟ್ ಇದೆ. ಹೋಪ್ಫುಲಿ 100% ಆಗುತ್ತೆ. ಅದು ಇಷ್ಟು ಒಳ್ಳೆ ಥಾಟ್ ಇಟ್ಕೊಂಡಿದ್ರೆ ಅಂದ್ರೆ ಬ್ಯೂಟಿಫುಲ್. ಅದು ಯೂನಿವರ್ಸ್ ನಿಮ್ಮನ್ನ ಅಲ್ಲಿ ಕರ್ಕೊಂಡೋಗಿ ನಿಲ್ಸುತ್ತೆ ಡೆಫಿನೆಟ್ಲಿ. ಅಂಡ್ ಸಾಮಾಜಿಕವಾಗಿ ಮಾತಾಡೋದಾದ್ರೆ ಈ ನಮ್ಮ ಸುತ್ತಮುತ್ತ ಸಮಾಜದಲ್ಲಿ, ಆಕ್ಚುಲಿ ಲಾಸ್ಟ್ ಇಂಟರ್ವ್ಯೂ ಅದನ್ನೇ ಕಾಮಿಡಿ ಮಾಡ್ತಾ ಇದ್ವಿ, ಆ 4 ಜನ ಯಾರು ಅಂತ ಸಿಗಬೇಕು ನಮಗೆ.
ಎಲ್ಲದಕ್ಕೂ ನಾವು ಯೋಚನೆ ಮಾಡ್ತೀವ 4 ಜನ ಏನಂತಾರೋ, ಆ 4 ಜನ ಏನಂತಾರೆ, 4 ಜನ. ಹೌದೌದು. ಸೊ ಈ ಸಾಮಾಜಿಕವಾದ ಬದಲಾವಣೆಗಳು ಕೆಲವು ವಿಷಯಗಳಲ್ಲಿ ಆಗ್ಬೇಕು ಅಂತ ಅಂದ್ರೆ ಯಾವ ವಿಷಯಗಳು ಬದಲಾಗ್ಬೇಕು ಅಂತ ಅನ್ಸುತ್ತೆ ನಿಮ್ಗೆ ಸಾಮಾಜಿಕವಾಗಿ? ಯಾರ ಲೈಫಲ್ಲೂ ಜಾಸ್ತಿ ಇಂಟರ್ಫಿಯರ್ ಆಗಬಾರ್ದು. ನಿಮ್ಮ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳಿ. ಪರ್ಸನಲ್ ಲೈಫ್ ಬಗ್ಗೆ ಬೇರೆಯವ್ರ ಬಗ್ಗೆ ಇಂಟರ್ಫಿಯರ್ ಆಗುವಂಥ ನೆಸೆಸಿಟಿ ಇಲ್ಲ. ಅವ್ರು ಕರೆಕ್ಟ್ ಮಾಡ್ತಾ ಇರಲಿ, ರಾಂಗ್ ಮಾಡ್ತಾ ಇರಲಿ. ಅಂದರೆ ರಾಂಗ್ ಮಾಡ್ತಾರೆ, ಇಫ್ ಯು ಕ್ಯಾನ್ ಹೆಲ್ಪ್ ಅದು ಡಿಫ್ರೆಂಟ್ ಸ್ಟೋರಿ. ಬಟ್ ಬರೀ ಮಾತಾಡ್ಕೊಳ್ಳೋಕ್ಕೆ ಕಮೆಂಟ್ ಮಾಡೋದಕ್ಕೆ, ನೀವು ಹೇಳ್ದಂಗೆ ಎಲ್ಲರೂ ಅವ್ರವ್ರದ್ದೇ ಜರ್ನಿನಲ್ಲಿದ್ದಾರೆ, ಅವ್ರವ್ರದ್ದೇ ಪ್ರಾಬ್ಲಮ್ಸ್ ಇರುತ್ತೆ. ಓಕೆ, ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ಒಂದೊಂದ್ಸತಿ ನನ್ನ ಮಕ್ಳನ್ನ ಬಿಟ್ಟು ಹೋಗ್ತೀನಿ 10 days. ಸಮ್ ಪೀಪಲ್ ಏನ್ ಅನ್ಸುತ್ತೆ, ನೋಡು ಇಷ್ಟು ಚಿಕ್ಕ ಮಗುನ ಬಿಟ್ಟು ಹೋಗ್ತಾರಾ ಅನ್ನೋ, ದಿಸ್ ಅ ಸ್ಮಾಲೆಸ್ಟ್ ಎಕ್ಸಾಂಪಲ್. ಹೆಂಗೆ ನೋಡು ವಾಟ್ ಕೈಂಡ್ ಆಫ್ ಅ ಮದರ್ ಅಂತ ಆ ಥರನೂ ಬಂದ್ಬಿಡುತ್ತೆ. ಸಮ್ ಪೀಪಲ್ ಲುಕ್ ಅಟ್ ಓ ಏನ್ ಇನ್ಸ್ಪಿರೇಷನಲ್ ಅಂತಾರೆ. ಇಟ್ಸ್ ದೇರ್ ಲೈಫ್, ದೇರ್ ಕ್ಲೋಸ್ ಸರ್ಕಲ್ ಇಸ್ ಫೈನ್ ವಿತ್ ಇಟ್. ಜಾಸ್ತಿ ತಲೆ ಕೆಡ್ಸ್ಕೋಬಾರ್ದು. ಹೌದು. ಯಾ, ಅರ್ಧ ಟೈಮ್ ಅದೇ ಪ್ರಾಬ್ಲಮ್ ಆಗೋದು. ನೀವು ಹೇಳ್ದಂಗೆ ಅವ್ರು ಹಿಂಗ್ ಅನ್ಕೊಂತಾರೆ, ಇವ್ರು ಏನ್ ಅನ್ಕೊಂತಾರೆ, ಇವ್ರಿಗೆ ಓಕೆನಾ, ನನ್ನ ರಿಲೇಟಿವ್ಸ್ಗೆ ಓಕೆನಾ. ಹೌದು. ನೋಬಡಿ ಇಸ್ ಲೀಡಿಂಗ್ ಯುವರ್ ಹೌಸ್. ಹೌದು. ಅಂಡ್ ಟ್ರೆಡಿಷನಲ್ ಬ್ಯಾರಿಯರ್ಸ್ನ ಬಿಟ್ಟು ಇವ್ರಾದ್ರೆ ಇದೇ ಮಾಡ್ಬೇಕು, ಅವ್ರಾದ್ರೆ ಇದೇ ಮಾಡಬೇಕು. ಸಮ್ಟೈಮ್ಸ್ ಏನ್ ಸಿಚುವೇಶನ್ಸ್ ಬರುತ್ತೆ, ಹಸ್ಬೆಂಡ್ ಇಸ್ ನಾಟ್ ಇನ್ ಎ ಪೊಸಿಷನ್ ಟು ಸಸ್ಟೈನ್ ಫಾರ್ ಸಮ್ ಟೈಮ್ ಫೈನಾನ್ಷಿಯಲಿ. ವೈಫ್ ಕ್ಯಾನ್ ಗಿವ್, ಹೌದು, ಅದೇನ್ ಹೌದು. ದೊಡ್ಡ ಇದಲ್ಲ. ಹೌದು. ಬಟ್ ಪೀಪಲ್ ಲುಕ್ ಅಟ್ ಇಟ್ ಇನ್ ಅ ಡಿಫ್ರೆಂಟ್ ವೇ. ಅಲ್ಲ, ಆಮೇಲೆ ಇನ್ನೊಂದೇನಂದ್ರೆ ನೋಡಿ, ನಾವು ಹಿಂದಿನ ಕಾಲದಲ್ಲೆಲ್ಲ ನಮ್ಮಮ್ಮ ಅವ್ರು ಏನಾದ್ರು ನಮ್ಮ ತಂದೆಯವ್ರಿಗೆ ಕಷ್ಟ ಬಂದ್ರೆ ಅವ್ರು ತಾಳಿ ಕೂಡ ಬಿಚ್ಕೊಟ್ರದ್ ನೋಡಿದೀವಿ. ಅಂದ್ರೆ ಈಗ ನಾವೂನು ನಮ್ಗೆ ಏನೇ ಕಷ್ಟ ಬಂದ್ರು, ಈಗ ನನ್ ಗಂಡ ಹಿಂಗ್ ಬೇಕು ಅಂದ್ರೆ ನನ್ನ ಹತ್ರ ಇರೋದ್ ಎಲ್ಲ ಇಲ್ಲ, ನೀವು ಫಸ್ಟ್ ಪ್ಲೀಸ್ ನೀವು ಫೈನಾನ್ಷಿಯಲಿ Settle up, ಸೆಟ್ಲ್ yeah. ಆಗ್ಬಿ ಅಂತೇವೆ. ಬಟ್ ಎಷ್ಟು ಜನ ಈಗ ಗಂಡಂದ್ರು ವಿಮೆನ್ ಹೆಂಡತಿಯರ ಕನಸಿಗೆ ಅದನ್ನ ಮಾಡ್ತಾರೆ ಅಂತ. women especially, little bit of sacrificial thought process. I'm not telling wrong things sacrifice ಮಾಡಿ, ಬಟ್ ಏನಾಗಿದೆ, ಐ ವಾಂಟ್ ಹಿಂಗೇನೆ ಇರಬೇಕು, ಹಿಂಗೆ ಮಾಡ್ಬೇಕು, ಅವ್ರು ಹಿಂಗೆ ನೋಡ್ಕೋಬೇಕು, ನಂಗೆ ಹಿಂಗೆ ಫ್ಯಾನ್ಸಿಯಾಗೆ ಇಡಬೇಕು, ಆ ಥಾಟ್ ಪ್ರೊಸೆಸ್ ಬೇಗ ಓಡ್ತಿದೆ. ಹೌದು. ಲಿಟಲ್ ಬಿಟ್ ಓಕೆ, ಯಾರ್ದಾದ್ರೂ ಡಿಫಿಕಲ್ಟ್ ಆಗಿದೆ ಅವ್ರಿಗೂ ಹೆಲ್ಪ್ ಮಾಡೋ ಥರ ಇದ್ರೆ ಥಾಟ್ ಪ್ರೊಸೆಸ್ ಏನಾಗುತ್ತೆ, ಎವ್ರಿಬಡಿ ಎರಡು ಕಡೆ ಎಲ್ಲರೂ ಒನ್ ಪರ್ಸನ್ ಏನೆ. ಲೇಡೀಸ್ಗೆ ಎಷ್ಟು ಎಮೋಷನಲ್ ಇಶ್ಯೂಸ್ ಇರುತ್ತೆ, ಮೆನ್ ಆಲ್ಸೋ ಫೇಸ್ ಇಟ್. ಹೌದು. ಅವ್ರ ಹತ್ರ ಎವ್ರಿಥಿಂಗ್ ಗ್ರ್ಯಾಬ್ ಮಾಡುವಂತ ನೆಸೆಸಿಟಿ ಇಲ್ಲ. ಎಂಡ್ ಆಫ್ ಇಟ್ ಥಾಟ್ ಪ್ರೊಸೆಸ್ ಏನಿರ್ಬೇಕಂದ್ರೆ, ನನ್ನ ಹೌಸ್ ಹೋಲ್ಡ್ ನಡಿಬೇಕಂದ್ರೆ ಅವ್ರು ಮಾಡ್ಲಿ ಇವ್ರು ಮಾಡ್ಲಿ, ಟೋಟಲಿ ಮೈ ಹೌಸ್ ಹೋಲ್ಡ್ ನಡಿಬೇಕಂದ್ರೆ ಟುಗೆದರ್ ಇಟ್ಸ್ 80-20, 50-50, 90-110 ಆಲ್ಸೋ ಇರಲಿ, ಇಬ್ರು ಸೇರ್ಕೊಂಡು ಮಾಡೋ ತರ ಥಾಟ್ ಪ್ರೊಸೆಸ್ ಇರಬೇಕು. ಬಟ್ ಆ ಇಂಟೆನ್ಷನ್ ಇಬ್ರಿಗೂ ಇರಬೇಕು, ಅದು ಮಿಸ್ಯೂಸ್ ಆಗಬಾರ್ದು. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಹೌದು, ಹೌದು. ಐ ಥಿಂಕ್ ದಟ್ ಕೈಂಡ್ ಆಫ್ ಹೌಸ್ ಹೋಲ್ಡ್ಸ್ ತುಂಬಾ ಚೆನ್ನಾಗಿದ್ದಾರೆ ಈಗ. ಹೌದು. ಹಸ್ಬೆಂಡ್ಸ್ ಆಗಲಿ ಮನೆಯಲ್ಲಿ ಇನ್ವಾಲ್ವ್ ಆಗ್ತಿದ್ದಾರೆ, ಮಾಡ್ತಿದ್ದಾರೆ, ಆ ಥರ ಎಲ್ಲ ಇರೋದ್ರಿಂದ ಟ್ರೆಡಿಷನಲ್ ರೋಲ್ಸ್ ಮುಂಚೆ ಏನಾಗುತ್ತೆ, ವಿಮೆನ್ ಇಸ್ ಅರ್ನಿಂಗ್ ಆಲ್ಸೋ, ಮನೆಯಲ್ಲೂ ಅವರೇ ಎಲ್ಲ ಮಾಡಬೇಕಿತ್ತು, ಹಸ್ಬೆಂಡ್ಸ್ ವಿಲ್ ನಾಟ್ ಮೂವ್. ಬಟ್ ಈಗೇನಾಗ್ತಿದೆ, ಕಾಂಪನ್ಸೇಟ್ ಮಾಡ್ತಿದ್ದಾರೆ ಆ ಟೈಮ್ಗೆ. ಆ ಥರ ಟ್ರೆಡಿಷನಲ್ ರೋಲ್ಸ್ ಏನು ಬೇಕಿಲ್ಲ ಈಗ. ಸೊ ಫೈನಲಿ ಲೈಫಲ್ಲಿ ಇದನ್ನೆಲ್ಲ ಇಟ್ಕೊಳ್ಳಿ ಆ್ಯಂಡ್ ಮುಂದೆ ಬನ್ನಿ ಅಂತ ಒಂದು ಮೆಸೇಜ್ ನೀವು ಕೊಡೋದಾದ್ರೆ. ಯಾಕಂದ್ರೆ ತುಂಬ ಚಿಕ್ಕ ವಯಸ್ಸಿಂದಾನೇ ಬಿಸ್ನೆಸ್ಸಲ್ಲಿ ಇಳಿದು ಅದರ ಏರಿಳಿತಗಳನ್ನು ನೋಡಿ, ಈವನ್ ಒಂದು ಸಂಬಂಧದಲ್ಲೂ ಕೂಡ ಏರಿಳಿತಗಳನ್ನು ನೋಡಿ, ಎಲ್ಲದರಲ್ಲೂ ನೀವು ಏರಿಳಿತಗಳನ್ನು ನೋಡಿದ್ದೀರಾ, ಅದನ್ನು ಅದ್ಭುತವಾಗಿ ನಿಭಾಯಿಸಿದ್ದೀರಾ. ಯಾಕಂದ್ರೆ ಹೆಣ್ಣಿಗೆ ಯಾವುದೇ ಒಂದು ಕಷ್ಟ ಬಂದ ತಕ್ಷಣ ಯೂಶಲಿ ಅದು ಹೆಂಗಂದ್ರೆ ಸಿಂಪತಿ ಥರ ನೋಡೋದು, ಆಗಲ್ಲ ಅಂತ ನೋಡೋದು, ನನಗೆ ಅಷ್ಟೊಂದು ಶಕ್ತಿ ಇಲ್ಲ, ನನ್ನ ಧೈರ್ಯ ಇಲ್ಲ ಅನ್ನುವಂಥ ಒಂದು ವರ್ಗ. ಆದರೆ ಎಲ್ಲದನ್ನು ಕೂಡ ಏನೇ ಬಂದರೂ ಕೂಡ ಅದನ್ನು ಆರಾಮಾಗಿ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ನಿಭಾಯಿಸಬಹುದು, ಕಾಲ ಎಲ್ಲದನ್ನ ಸರಿ ಮಾಡುತ್ತೆ ಅನ್ನೋದಕ್ಕೆ ಇವ್ರ ಬೆಸ್ಟ್ ಎಕ್ಸಾಂಪಲ್. ಅಂದ್ರೆ ಸುತ್ತಮುತ್ತನೂ ನಾವು ಎಕ್ಸಾಂಪಲ್ ನೋಡ್ಬೇಕಾಗತ್ತಲ್ಲ, ಅದ್ರ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಸೆಟ್ ಮಾಡಿದ್ದೀರಾ. ಸೊ ನೀವೇನ್ ಹೇಳ್ತೀರಾ ಅಂದ್ರೆ, ಪೂರ್ತಿಯಾಗಿ ಜೀವನನ ನೋಡೋದಾದ್ರೆ ಹೀಗಿರಬಹುದು, ಹೀಗಿರಿ ಅಂತ ನೀವು ಸುಮ್ಮನೆ ನಿಮ್ಗೊಂದು ಫ್ರೆಂಡ್ಲಿ ಆಗಿ ನನಗೆ ಅಡ್ವೈಸ್ ಮಾಡೋದಾದ್ರೆ? ಅಂದ್ರೆ ಏನಿದೆ, ಫಸ್ಟ್ ಗ್ರೇಟ್ಫುಲ್ ಇರೋದು ನಾವು ಮರ್ತೋಗ್ತಾ ಇದ್ವಿ. ಏನಿದೆ ಅದಕ್ಕೆ ಗ್ರೇಟ್ಫುಲ್ ಆಗಿರೋದು. ಓಕೆ, ನಾವು ಬೇರೆದೇ ನೋಡ್ತೀವಿ, ಅದಿಲ್ಲ ಇದಿಲ್ಲ ಅಂತ. ಅದಕ್ಕಿಂತ ನಮ್ಮ ಹತ್ರ ಏನಿದೆ, ನಾವು ಯಾವಾಗಲೂ ಏನಿಲ್ಲ ಅನ್ನೋದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀವಿ. ಏನಿದೆ ಅನ್ನೋದಕ್ಕೂ ಥ್ಯಾಂಕ್ಫುಲ್ ಇರೋದು, ಗ್ರೇಟ್ಫುಲ್ ಇರೋದು. ಐ ಥಿಂಕ್ ಮುಂಚೆಲ್ಲ ಪೂಜೆ ಅದಕ್ಕೆ ಅಲ್ವಾ ಜಾಸ್ತಿ ಮಾಡ್ತಾ ಇದ್ದಿದ್ದು, ಥ್ಯಾಂಕ್ ಯು ಅನ್ನೋದಕ್ಕೇನೆ. ಇವಾಗ ಪೂಜೆ ಎಲ್ಲ ಸ್ವಲ್ಪ ಕಮ್ಮಿ ಆಗಿದ್ರು ಮೇನ್ಲಿ ಫಾರ್ ದಟ್ ಆಟಿಟ್ಯೂಡ್, ನಿಮಗೆ ಗ್ರೇಟ್ಫುಲ್ ಆಗಿರ್ಬೇಕು, ನಾನು ಥ್ಯಾಂಕ್ಫುಲ್ ಇರಬೇಕು, ನನ್ನ ಹತ್ರ ಏನಿದೆ, ನನ್ನ ಲೈಫ್ ಕಂಪ್ಯಾರಿಟಿವ್ಲಿ ಇಷ್ಟು ಚೆನ್ನಾಗಿದೆ, ಮುಂದೆ ನಾನು ಏನು ಮಾಡ್ಬೋದು, ಆ್ಯಂಡ್ ಮೂವಿಂಗ್ ಆನ್. ಎಲ್ಲದಕ್ಕೂ ಟೈಮ್ ಹೀಲ್ ಮಾಡುತ್ತೆ. ನೀವು ಇವತ್ತಿದ್ದಂಗೆ ನಾಳೆ ಇರಲ್ಲ, ಇಟ್ ಇಸ್ ಗೋಯಿಂಗ್ ಟು ಚೇಂಜ್.
ಆ ಪಾಸಿಟಿವ್ನೆಸ್ ಇಂದ ಹೋಗ್ತಾ ಇದ್ರೆ ಮುಂದೆ ಅದ್ರ ತಕ್ಕಂತೆ ಅದ್ರ ಜೊತೆ ವರ್ಕ್ ಮಾಡಿಕೊಂಡು ಡೂ ಯುವರ್ ಹಾರ್ಡ್ ವರ್ಕ್, ಸ್ಮಾರ್ಟ್ ವರ್ಕ್ ಅಂಡ್ ಫಾರ್ ಅಂದ್ರೆ ಈ ಫೇಸ್ ಆಫ್ ಲೈಫಲ್ಲಿ ಫಾರ್ ಮೀ ಫ್ಯಾಮಿಲಿ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಬಿ ಕನೆಕ್ಟೆಡ್. ಮುಂಚೆ ಎಲ್ಲ ಏನಾಗೋದು, ಇಫ್ ಯು ಆರ್ ಅ ಬಿಸ್ನೆಸ್ ಪರ್ಸನ್ ದೇ ಫುಲ್ ಡಿಟ್ಯಾಚ್ಮೆಂಟ್ ಇರೋದು, ಫ್ಯಾಮಿಲಿ ಹೌದು. ಇರೋದು. ದ ಮೆನ್ ಆರ್ ಆಲ್ವೇಸ್ ಅವರು ಬಿಸ್ನೆಸ್ ಅಂತ, ಅಂಡ್ ಅದ್ರ ಬಗ್ಗೆ ದೇ ಆರ್ ವೆರಿ ಪ್ರೌಡ್. ನಾನು ಅಷ್ಟು ಟೈಮ್ ಕೊಟ್ಟಿಲ್ಲ, ಇಷ್ಟು ಟೈಮ್. ಎಂಡ್ ಆಫ್ ಇಟ್ ವಿ ಆರ್ ಆಲ್ ಡೂಯಿಂಗ್ ಏನಕ್ಕೆ, ನಮ್ಮ ಫ್ಯಾಮಿಲಿಗೋಸ್ಕರ. ಸೊ ಸ್ವಲ್ಪ ಕನೆಕ್ಟೆಡ್ ಇರಿ. ನೀವು ಫುಲ್ ಟೈಮ್ ಅವ್ರ ಜೊತೆ ಇರೋ ನೆಸೆಸಿಟಿ, ಒನ್ಸ್ ಇನ್ ಅ ವೈಲ್ ಮೇಕ್ ದಟ್ ಎಫರ್ಟ್ ಟು ಬಿ ದೇರ್ ಆನ್ ಡೈಲಿ ಬೇಸಿಸ್ ಸ್ವಲ್ಪನಾದ್ರೂ. ದಟ್ ಇಸ್ ವಾಟ್ ಇಟ್ ಇಸ್. ಯಾ, ಬ್ಯೂಟಿಫುಲ್. ಆಸ್ ಯು ಸೆಡ್, ಕೆಲಸನೂ ಇರ್ಲಿ, ಜೊತೆಗೆ ಕುಟುಂಬದ ಒಂದು ಬಾಂಧವ್ಯನೂ ಇರ್ಲಿ, ಎರಡೂನು ತೂಗಿಸ್ಕೊಂಡು ಹೋದ್ರೆ ಚಂದ ಆಗಲ್ಲ ಇರುತ್ತೆ. ಅಂತಲ್ಲ, ಎರಡೂ ಮಾಡ್ಬೋದು. ಹಾಗೆ ಈಗ ಆಗುತ್ತೆ, ನಾವು ಖಂಡಿತ. ಒನ್ ಥಿಂಗ್ ನಾನು ಎಲ್ಲಾರ್ಗು ಕೇಳೋದು, ಸಮ್ ಪೀಪಲ್ ಹೂ ಆರ್ ವೆರಿ ಪ್ರೌಡ್ ಅಬೌಟ್ ಏನು ನಾನು ಇದಕ್ಕೆ ಟೈಮ್ ಕೊಡಲ್ಲ ಅದಕ್ಕೆ. ನೀವು ಕೆಲ್ಸದಕ್ಕೆ ನಿಮ್ ಫ್ಯಾಮಿಲಿ ಟೈಮ್ ನ ಕಟ್ ಮಾಡಿ ಕೊಡ್ತೀರಾ ಕೆಲ್ಸದ ಆದ್ಮೇಲೂ. ಅದೇ ನಿಮ್ ಫ್ಯಾಮಿಲಿ ಟೈಮ್ ನೀವು ಯಾವತ್ತೂ ಕೆಲ್ಸನ ಕಟ್ ಮಾಡೋದಿಲ್ಲ. ಸೊ ನೀವು ಕಟ್ ಮಾಡೋ ನೆಸೆಸಿಟಿ ಇಲ್ಲ. ಬಟ್ ಅದಕ್ಕಂತ ಒಂದ್ ಚೂರು ಏನು ಇನ್ವಾಲ್ವ್ಮೆಂಟ್ ಇದ್ ಹಾಫ್ ಎನ್ ಅವರ್ ಇರಿ ಪರವಾಗಿಲ್ಲ. ಆ ಇನ್ವಾಲ್ವ್ಮೆಂಟ್ ತೋರ್ಸಿದ್ರೆ ಬಾಂಡಿಂಗ್ ಚೆನ್ನಾಗಿರುತ್ತೆ. ಆಮೇಲೆ ನೀವು 20 years ಲೇಟರ್ ನೀವು ಹಿಂದೆ ತಿರ್ಕೊಂಡು ನನಗೇನು ಇಲ್ವಲ್ಲ, ನನ್ನ ಫ್ಯಾಮಿಲಿ ನಾನು ಅಷ್ಟು ಇಷ್ಟಪಡ್ತಿಲ್ವಲ್ಲ, ಏನೇ ಸಾಧಿಸಿದ್ರು ಏನಾಗುತ್ತೆ, ಆ ಏನಕ್ಕೆ Avoid. ಮಾಡಿದೆ ನಾನು ಇದನ್ನ, Avoid ಆ ಸೋ emptiness. ಮೆನಿ ಟೈಮ್ಸ್ ಹೆಂಗಾಗ್ಬಿಡುತ್ತೆ, ನಾನು ಏನಕ್ಕೆ ಇವೆಲ್ಲ ಮಾಡಿದೆ ಅಂತ ಥಾಟ್ ಪ್ರೊಸೆಸ್ ಎಂಡಲ್ಲಿ ಹೋಗಿ ಬರುತ್ತೆ. ಹೌದು. ಲೈಫ್ ಇಸ್ ಅ ಜರ್ನಿ. ಇವತ್ ನೀವು ಹೆಂಗೆ ನೀವು 20s ಅಲ್ಲಿ ಎಂಜಾಯ್ ಮಾಡ್ದಂಗೆ 30s ಅಲ್ಲಿ ಮಾಡೋಕ್ಕಾಗಲ್ಲ, 30s ಅಲ್ಲಿ ಮಾಡ್ದಂಗೆ 40s ಅಲ್ಲಿ ಮಾಡಕ್ಕೆ, ಅದಕ್ಕಂತ ಒಂದು ಚೂರು ಟೈಮ್ ತೆಗೆದು ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಮೂವ್ ಆದ್ರೆ ಯು ವಿಲ್ ಆಲ್ಸೋ ಎಂಜಾಯ್, ಯು ವಿಲ್ ಹ್ಯಾವ್ ಮೆಮರೀಸ್. ಎಂಡ್ ಆಫ್ ಇಟ್ ಎಲ್ಲ ಮೆಮರೀಸ್ ಅಲ್ಲ. ಹೌದು. ನೀವ್ ಹೇಳ್ದಂಗೆ ಅದು ನಾನು ಕೂಡ ತುಂಬಾ ಸಲ ತುಂಬಾ ಜನರ ಬಾಯಲ್ಲಿ ಕೇಳಿದ್ದೀನಿ. ನನ್ಗೆ ಎಷ್ಟು ಮಾಡಿದೆ ಅಂದ್ರೆ, ನಾನು ತಿಂಗಳಿಗಟ್ಲೆ ನಾನು ಗೊತ್ತೇ ಇರ್ಲಿಲ್ಲ, ನಾನು ಬರ್ತಾನೆ ಇರ್ಲಿಲ್ಲ ನನಗೆ ಹೌದು. ಹಂಗೆ ಹಿಂಗೆ ಅಂತ. ಬಟ್ ಆಸ್ ಯು ಟೋಲ್ಡ್, ವಾಟ್ಸ್ ದ ಯೂಸ್? ಹೌದು. ಆ ಎಮೋಷನಲ್ ಕನೆಕ್ಷನ್ಸೇ ಇಲ್ಲ, ಡಿಟ್ಯಾಚೇ ಆಗೋಗ್ಬಿಟ್ಟಿದೀವಿ ಫ್ಯಾಮಿಲಿಯಿಂದ ಅಂತಂದ್ರೆ ಹೌದು. ನೀವ್ ಏನ್ ಮಾಡಿದ್ರು ಅದು ಉಪಯೋಗ ಇಲ್ಲ. ಹೌದು. ನಿಮ್ಗೆ ಎಂತ ಏನೇ ದುಡ್ಡು ಇರ್ಲಿ, ಎಂಡ್ ಆಫ್ ಇಟ್ ಅಲ್ಲಿ ದುಡ್ಡು ಇಂಪಾರ್ಟೆಂಟ್. ಎವ್ರಿಬಡಿ ಇಸ್ ವರ್ಕಿಂಗ್ ಹೌದು. ಅದಕ್ಕೇನೆ. ಹೌದು. ನಿಮ್ ಲೈಫ್ ಎಷ್ಟೇ ಕಂಫರ್ಟಬಲ್ ಆಗಿರ್ಬೇಕಂದ್ರೆ ಅದಕ್ಕೇನೆ ಮಾಡ್ತಿರೋದು. ಅದಕ್ಕೆ ನಾನು ಓಕೆ ಇಲ್ಲ ಹಂಗೂ ಇರ್ಬೋದು ಹಂಗೆ ಪ್ರೀಚ್ ಮಾಡೋದಿಲ್ಲ. ಬಟ್ ಅದ್ರ ಜೊತೆಗೆ ನೀವು ನೋಡ್ದಂಗೆ ಬಿಗ್ ಬಿಸ್ನೆಸ್ ಮೆನ್ಸ್, ರಿಯಲಿ ಬಿಗ್ ಬಿಸ್ನೆಸ್ ಮೆನ್, ಎಸ್ಪೆಷಲಿ ಇಂಡಿಯನ್ ಬಿಸ್ನೆಸ್ ಮೆನ್ ನೀವುಗಳು ನೋಡಿದಾಗ ಅವ್ರ ಫ್ಯಾಮಿಲಿನ ತುಂಬಾ ಪ್ರೊಟೆಕ್ಟಿವ್ ಆಗಿ ಇಟ್ಕೊಂಡಿರ್ತಾರೆ. ಅವ್ರ ಪ್ರಯಾರಿಟಿ ಪ್ಲಸ್ ಅವ್ರ ಮೆಂಟಲಿನೇ ಅವ್ರನ್ನ ಹಂಗೆ ಆಸ್ ಎ ಲೀಡರ್ ತರ ಬೆಳೆಸಿರ್ತಾರೆ. ನೀವು ಅವ್ರನ್ನ ಲೀಡರ್ ತರ ಯಾವಾಗ ಬೆಳ್ಸಕ್ಕಾಗೋದು, ಯಾವಾಗ ನೀವು ಅವ್ರ ಜೊತೆ ಅವ್ರು ನಿಮ್ನ ನೋಡಿ ಮಾಡಿದಾಗ ಆ ಥರ ಎಲ್ಲ. ಸೊ ಅದಕ್ಕೆ ಇನ್ವಾಲ್ವ್ಮೆಂಟ್ ಬೇಕು. ಸೊ ದಟ್ಸ್ ಹೌ ಯು ಕ್ಯಾನ್ ಬಿಲ್ಡ್ ದ ನೆಕ್ಸ್ಟ್ ಫ್ಯೂಚರ್ ಜನರೇಷನ್ ಬಿಯಾಂಡ್ ಮನಿ. ಸೊ ಫ್ಯೂಚರ್ ಲೀಡರ್ಸ್ಗೆ. ಸೊ ಒನ್ ಅಡ್ವೈಸ್ ನೀವು ಪೇರೆಂಟ್ಸ್ಗೆ ಕೊಡೋದಾದ್ರೆ, ಅಂದ್ರೆ ಈಗ ನಾವು ನೋಡ್ದಂಗೆ ತುಂಬಾ ಈ ಜೆನ್ಸಿಗಳು ಸಿಕ್ಕಾಪಡೆ ಜನ ಎಲ್ಲ ನಾವಾಗ್ಲೇ ಮಾತಾಡ್ದಂಗೆ ಪುಟ್ ಬಿಸ್ನೆಸ್ಗಳು, ಅವ್ರಿಗೊಂದು ಚಿಕ್ಕ ಪೇಂಟಿಂಗ್ ಕಲ್ತಿದ್ರು ಅದನ್ನು ಕೂಡ ಅದನ್ನ ಬಿಸ್ನೆಸ್ ಆಗಿ ಟರ್ನ್ ಮಾಡ್ಕೊಂಡು ಅವರೆಲ್ಲ ಹೋಗ್ತಾ ಇದ್ದಾರೆ. ಸೊ ಆ ಪೇರೆಂಟ್ಸ್ಗೆ ಅಥವಾ ಅವ್ರ ಸುತ್ತಮುತ್ತಲಿರೋರ್ಗೆ ಏನಾದ್ರೂ ಹೇಳಬೇಕು ಅಂತಂದ್ರೆ, ಲೈಕ್ ಕಂಟಿನ್ಯೂ ಏನ್ ಮಾಡ್ತಿದ್ದೀರೋ ಮಾಡಿ, ಕಂಟಿನ್ಯೂ ಮಾಡಿ, ಗಿವ್ ಅಪ್ ಮಾಡಬೇಡಿ. ಆಮೇಲೆ ಅದು ದೊಡ್ಡದೇ ಆಗುತ್ತೆ. ದೊಡ್ಡದೇ ಆಗಿಲ್ಲ ಅಂದ್ರೂ ಯು ಆರ್ ಇಂಡಿಪೆಂಡೆಂಟ್. ಆ ಖುಷಿ ನಿಮ್ಗಿದ್ದೇ ಇರುತ್ತೆ. ಪೇರೆಂಟ್ಸ್ಗೆ ಏನ್ ಹೇಳ್ತೀರಾ? ಬಿಕಾಸ್ ಸೋ ಮೆನಿ ಟೈಮ್ಸ್ ಏನಾಗುತ್ತೆ ಗೊತ್ತಾ, ನಮ್ಮ ಇಂಡಿಯನ್ ಫ್ಯಾಮಿಲಿ ಇದ್ರಲ್ಲಿ ಪೇರೆಂಟ್ಸ್ ದೊಡ್ಡ ಸಮಸ್ಯೆ ಸುಮಾರು ಜನಕ್ಕೆ. ಥ್ಯಾಂಕ್ ಗಾಡ್ ಈಗ ನಾವೆಲ್ಲ ಪುಣ್ಯವಂತರು, ಈಗ ನಂಗಾಯ್ತು ನಿಮ್ಗಾಯ್ತು. ಸೊ ಯು ಆರ್ ಟೆಲಿಂಗ್ ನಮ್ ಪೇರೆಂಟ್ಸ್ಗ ಓವರ್ ಇನ್ವಾಲ್ವ್ ಆಗ್ಬೇಡಿ ಅಂತ ಹೇಳೋದು. ಅಂದ್ರೆ ಏನಾಗುತ್ತೆ, ಅದೇ ಅವ್ರ ಮೈಂಡ್ ಸೆಟ್ ಟ್ರೆಡಿಷನಲ್ ಇರುತ್ತಲ್ವಾ. ಈಗ ಎಂಡ್ ಆಫ್ ಇಟ್ ಆ ಸಿಚುವೇಶನ್ ಹ್ಯಾಂಡಲ್ ಮಾಡ್ಬೇಕು. ಪೇರೆಂಟ್ಸ್ ಗೊತ್ತಿರುತ್ತೆ ಹೆಂಗೆ ಏನಾದ್ರೂ ಆಗ್ಬಿಟ್ರೆ ಲಾಸ್ ಆಗ್ಬಿಟ್ರೆ ಅದಾಗ್ಬಿಟ್ರೆ ಹಾಳಾಗ್ಬಿಟ್ರೆ ಹಿಂಗೆ ಇರ್ಬೇಕು, ಇಷ್ಟ ದಿನ ತನಕ ಇಳಿಬಾರ್ದು, ಅದೇ ಮಾಡ್ಬೇಕು ಇದೇ ಮಾಡ್ಬೇಕು, ಅದೇಂಗ್ ಬಿಟ್ಟು ಆ ಡಿಸ್ಟರ್ಬೆನ್ಸ್ ಅರ್ಧ ನಿಮ್ಗೆ ಏನು ಮಾಡಕ್ ಬಿಡಲ್ಲ. ಸೊ ಲೀವ್ ಯುವರ್ ಕಿಡ್ಸ್ ಟು ಹ್ಯಾಂಡಲ್ ದೇರ್ ಕಿಡ್ಸ್. ಹೌದು, ಅವ್ರಿಗೆ ಗೊತ್ತಿದೆ. ಈಗಿನ ಪೇರೆಂಟ್ಸ್ ಆರ್ ಮೋರ್ ಇನ್ವಾಲ್ವ್ಡ್, ಜಾಸ್ತಿನೇ ಇನ್ವಾಲ್ವ್ಮೆಂಟ್ ಇದೆ. ನೀವ್ ಇನ್ನ ಗಿಲ್ಟ್ ಹಾಕೋ ನೆಸೆಸಿಟಿ ಇಲ್ಲ. ನಾವೆಲ್ಲ ಆಲ್ರೆಡಿ ಗಿಲ್ಟ್ ಅಲ್ಲಿ ಇರ್ತೀವಿ. ಎಕ್ಸ್ಟ್ರಾ ಗಿಲ್ಟ್ ಹಾಕಿ ನೀವು ಟ್ರೆಡಿಷನಲ್, ಮುಂಚೆ ಏನಾಗೋದು, ಟ್ರೆಡಿಷನಲ್ ರೂಲ್ಸ್ ವೆರಿ ಕ್ಲಿಯರ್ ಇತ್ತು. ಫಾದರ್ ಹೋಗಿ ಕೆಲಸ ಮಾಡ್ತಾರೆ, ದುಡಿತಾರೆ, ತಂತಾರೆ.
ಆ ವಾಯ್ಡ್ ಏನಿತ್ತು ಮನೆ ವಾಯ್ಡ್ ನ ಮದರ್ಸ್ ಫಿಲ್ ಮಾಡೋರು. ದಟ್ ಇಸ್ ಅ ಬಿಗ್ ಜಾಬ್. ಅವ್ರೇನ್ ಕಮ್ಮಿ ಮಾಡ್ತಿರ್ಲಿಲ್ಲ. ಮನೆ ಮ್ಯಾನೇಜರ್ ಆದ್ರೆ ಅದಕ್ಕೆ ವ್ಯಾಲಿಡೇಷನ್ ಇರ್ಲಿಲ್ಲ ಅಷ್ಟೇ. ಕುಕ್ಕಿಂಗ್ ಇಂದ ಹಿಡ್ಕೊಂಡು ಮ್ಯಾನೇಜಿಂಗ್ ಇಂದ ಹಿಡ್ಕೊಂಡು ಪಿಕಪ್ ಎಷ್ಟು ಫಾದರ್ಸ್ಗೆ ಆಫೀಸಿಗೆ ಹೋಗೋದಕ್ಕೆ ಅವ್ರ ಸಾಕ್ಸ್ ಕೂಡ ಅಮ್ಮನೆ ಹೌದು. ತಂದ್ಕೊಡ್ಬೇಕಿತ್ತು. ಅವರು ಹೆಂಗೆ ಅಂದ್ರೆ ಅವ್ರಿಗೆ ಗೊತ್ತೇ ಇರ್ತಿರ್ಲಿಲ್ಲ ವಾಟ್ ಇಸ್ ಹ್ಯಾಪನಿಂಗ್ ಎಟ್ ಹೋಮ್. ಇಟ್ಸ್ ಅ ಬಿಗ್ ಟಾಸ್ಕ್. ಇವಾಗ ಇಬ್ರು ಟ್ರೈ ಮಾಡ್ತಿರೋದ್ರಿಂದ ಆ ಟ್ರೆಡಿಷನಲ್ ರೂಲ್ಸ್ ಈಗ ಫಿಟ್ ಆಗೋದಿಲ್ಲ. ಒನ್ ಪರ್ಸನ್ ಕ್ಯಾನ್ ಕುಕ್ ದ ಅದರ್ ಪರ್ಸನ್. ಅದಕ್ಕೆ ನೀವು ನೋಡಿ ಔಟ್ ಆಫ್ ಕಂಟ್ರಿ ಇರೋರೆಲ್ಲ ದೇ ಆರ್ ಬೆಟರ್ ಪೇರೆಂಟ್ಸ್ ನನಗೆ ಅನ್ಸೋದು. ಯಾಕಂದ್ರೆ ಹೌದು. ಅಲ್ಲಿ ಯು ಕಾಂಟ್ ಅಫೋರ್ಡ್ ಏನು ಮೇಡ್ ಸರ್ವಿಸಸ್. ಮ್ಯಾಕ್ಸಿಮಮ್ ಪೀಪಲ್ಗೆ ಮೇಡ್ ಸರ್ವಿಸ್ ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ. ಸೊ ಅವ್ರೇನ್ ಮಾಡ್ತಾರೆ, ಜೊತೆಗೇನೆ ಹ್ಯಾಂಡಲ್ ಮಾಡ್ತಿರ್ತಾರೆ. ನ್ಯೂಕ್ಲಿಯರ್ ಫ್ಯಾಮಿಲಿ ಇರ್ತಾರೆ, ಹಿಂಗೂ ಒಂದು ಹ್ಯಾಂಡಲ್ ಮಾಡ್ತಿರ್ತಾರೆ. ಅಂಡ್ ಅವ್ರ ಮಕ್ಕಳು ಡಿಸಿಪ್ಲಿನ್ಡ್ ಆಗೂ ಇರ್ತಾರೆ. ಆ ಹೌದು ಸಿಸ್ಟಮ್ನ ಸ್ವಲ್ಪ ಇಲ್ಲಿ ಇದು ಮಾಡ್ಕೋಬೇಕು. ಹೌದು. ನಾವು ಅದೇ ಈಗ ವೆಸ್ಟರ್ನ್ ಕಲ್ಚರ್ ಅಂತ ಬೇರೆ ಬೇರೆ ಎಲ್ಲ ತಗೋತೀವಿ. ಹೌದು. ನಾವು ಒಳ್ಳೇದನ್ನ ತಗೋಬಹುದಲ್ವಾ? ಹೌದು. ಎಸ್. ಯಾವ ಕಾರ್ಯಕ್ರಮಕ್ಕೆ ಬಂದಿದ್ದು ಹೇಗೆ ಅನಿಸ್ತು ದೀಕ್ಷಾ ಅವರೇ? ತುಂಬಾ ಚೆನ್ನಾಗಿತ್ತು. ನಿಮ್ ಜೊತೆ ಮಾತಾಡಿದ್ವಿ. ಸಚ್ ಎ ಲೈವ್ಲಿ ಪರ್ಸನ್. ಯೂಟು ಇದು ಒಂಥರ ಟೂ ಫ್ರೆಂಡ್ಸ್ ಮಾತಾಡಿರೋ ತರ ಇತ್ತು. ಸೀರಿಯಸ್ಲಿ ನಂಗೆ ಹಂಗೆ ಇದ್ರ ತರ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ. ಥ್ಯಾಂಕ್ ಯು. ಲವ್ಲಿ ಮೀಟಿಂಗ್ ಯು. ಸೇಮ್ ಹಿಯರ್. ಬಿಕಾಸ್ ನನಗೂನು ಈ ತರ ಸ್ಪರ್ಶ್ ಅಂತ ನಿಮ್ಮ ಹಿಂದಿನ ಕೆಲವೊಂದು ಇಂಟರ್ವ್ಯೂಸ್ ನೋಡಿದಾಗ್ಲೂ ಎಷ್ಟು ಕ್ಯೂರಿಯಾಸಿಟಿ ಅಂತ ಅನಿಸ್ತಿತ್ತು. ಅಂಡ್ ಅರೆ ಐ ವಾಂಟ್ ಟು ಮೀಟ್ ನಾವ್ ಮಾತಾಡ್ಬೇಕು ಅವ್ರ ಜೊತೆಗೆ ಅಂತ. ಅಂಡ್ ಲುಕ್, ನಾವ್ ಹೇಳ್ದಂಗೆ ಯಾವುದೇ ಒಂದು ಬಿಸ್ನೆಸ್ ವುಮನ್ ಆಗಿರ್ಲಿ, ವಾಟ್ ಎವರ್, ಅದೆಲ್ಲ ಒಂದು ಪ್ರೊಫೆಷನಲ್ ಸೈಡ್ ಆಗಿರುತ್ತೆ. ಹೌದು. ಪರ್ಸನಲ್ ಸೈಡು you're a very ordinary, very lively, Yes, very very ordinary person. ಪಕ್ಕದ ಮನೆ ಹುಡುಗಿ ತರ ಹೌದು. ಅದೇ ಮೈಂಡ್ ಸೆಟ್. ಸೊ ನಾನು ಈ ಮುಖಾಂತರ ಬೇರೆಯವ್ರಿಗೇನ್ ಹೇಳೋದು ಅಂದ್ರೆ, ನೀವು ಏನಾದ್ರೂ ಒಂದು ಸಾಧಿಸೋದಕ್ಕೆ ನಿಮ್ಮ ಹತ್ರ ಏನೋ ಎಕ್ಸ್ಟ್ರಾರ್ಡಿನರಿ ಆಟಿಟ್ಯೂಡ್ ಅಥವಾ ಏನೋ ಎಕ್ಸ್ಟ್ರಾರ್ಡಿನರಿ ಫಂಡ್ಸ್ ಇರಬೇಕು ಅಂತ ಏನಿಲ್ಲ. ಎಕ್ಸ್ಟ್ರಾರ್ಡಿನರಿ ಕನಸು, ಎಕ್ಸ್ಟ್ರಾರ್ಡಿನರಿ ಮನ್ಸು, ಇವೆರಡಿದ್ರೆ ಸಾಕು. ಐ ಥಿಂಕ್ ನೀವು ಎಲ್ಲದನ್ನು ಅಚೀವ್ ಮಾಡ್ಬೋದು. ಆ್ಯಂಡ್ ನೀವೇ ಹೇಳ್ದಾಗೆ ನಮ್ಮ ಹತ್ರ ಏನಿಲ್ಲ ಅನ್ನೋದಕ್ಕಿಂತ ಏನೆಲ್ಲ ಇದೆ ಅನ್ನೋದ್ರ ಮೇಲೆ ನಾವೇನಾದರೂ ಫೋಕಸ್ ಮಾಡಿದ್ರೆ ಐ ಥಿಂಕ್ ಲೈಫ್ ವಿಲ್ ಬಿ ಮೋರ್ ಆ್ಯಂಡ್ ಮೋರ್ ಬ್ಯೂಟಿಫುಲ್. ಸಿರಿಧಾನ್ಯಗಳಿಂದ ಇವಾಗ ತುಂಬಾ ಅಂದ್ರೆ ಬಳಸುವಂಥದ್ದು. ಮಿಲೆಕ್ಸ್ ಅವ್ರ ಕಡೆಯಿಂದ ನಿಮ್ಗೊಂದು ಪ್ರೀತಿಯ ಕಾಣಿಕೆ. ಇದು ಇರೋದೊಂದು ಲೈಫ್ ತಂಡದ ಕಡೆಯಿಂದ ಒಂದು ಪ್ರೀತಿಯ ಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ಬಂದಿದ್ದಕ್ಕೆ ಸಿಕ್ಕಾಬಡೆ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ. ಹೌದು. ಸೊ ಇದಿಷ್ಟಾಗಿತ್ತು ಇವತ್ತಿನ ಎಪಿಸೋಡ್. ನಾನಂತೂ ಫುಲ್ ಲವ್ ಅಲ್ಲಿ ಇದ್ದೀನಿ ದೀಕ್ಷಾ ಅವ್ರ ಮೇಲೆ. ನೀವು ಕೂಡ ಸುಮಾರು ಒಳ್ಳೆ ವಿಷಯಗಳನ್ನ ಅವರಿಂದ ಕಲ್ತಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಮಿಲೆಕ್ಸ್ ಅವರು ಹೆಮ್ಮೆಯಿಂದ ಅರ್ಪಿಸಿದಂತಹ ಇರೋದೊಂದು ಲೈಫ್ ಕಾರ್ಯಕ್ರಮವನ್ನ ನೀವೆಲ್ಲರೂ ಎಂಜಾಯ್ ಮಾಡಿದ್ರಿ ಅಂತ ಭಾವಿಸ್ತೀನಿ. ಮುಂದಿನ ಎಪಿಸೋಡಲ್ಲಿ ಮತ್ತೊಂದು ಸ್ಫೂರ್ತಿಯೊಂದಿಗೆ ಭೇಟಿ ಆಗ್ತೀನಿ. ಲಾಟ್ಸ್ ಆಫ್ ಲವ್. ನಮಸ್ಕಾರ.